ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡೀಸ್ ಆನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು VA ಕ್ವಶನ್ ಪೇಪರ್, ವಿಲೇಜ್ ಅಕೌಂಟೆಂಟ್ ಕ್ವಶನ್ ಪೇಪರ್ 2 ಅಲ್ಲಿ ಬರುವ ಕಂಪ್ಯೂಟರ್ 30 ಕ್ವಶನ್ಸ್ನ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಏನು ನೆಕ್ಸ್ಟ್ ಎಕ್ಸಾಮ್ಸ್ ಬರ್ತಾವಲ್ಲ ನವಂಬರ್ ಅಥವಾ ಡಿಸೆಂಬರಲ್ಲಿ, KA 708 ಪೋಸ್ಟ್ದು. ಸೊ KA ನಡೆಸಿರುವ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಹೋದರೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಸೊ ಡೀಟೇಲಾಗಿ ನಾವು ನೋಡ್ತಾ ಹೋದರೆ ಅವು ನಮಗೆ ಮುಂದೆ ಏನು ಎಕ್ಸಾಮ್ ಬರಿತೀವಿ ಅವಕ್ಕೂ ಕೂಡ ಹೆಲ್ಪ್ ಆಗ್ತವೆ. ಒಂದೊಂದು ಸತಿ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು, ಅಥವಾ ಏನು ಕ್ವಶನ್ ಕೇಳಿರ್ತಾರೆ ಅದ್ರ ಮೇಲೆ ಕೂಡ ಇನ್ನೊಂದು ಕ್ವಶನ್ನು ಸ್ವಲ್ಪ ಚೇಂಜ್ ಆಗಿ ಕೂಡ ಕೇಳ್ಬೋದು. ಸೊ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವ? ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ನಾವು ಯಾವ ರೀತಿ ಓದಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 30 ಕ್ವಶನ್ಸ್ನ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ಅ ಕಂಪ್ಯೂಟರ್ ಅಂಡ್ ಇಂಗ್ಲೀಷ್ ಬ್ಯಾಚ್. ನಾವು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಬ್ಯಾಚ್ನ ಸ್ಟಾರ್ಟ್ ಮಾಡಿದ್ದೀವಿ. ದೀಸ್ ಕ್ಲಾಸ್ ಸ್ಟಾರ್ಟ್ಸ್ ಫ್ರಮ್ ದ 21st ನವಂಬರ್. ಅಂದರೆ ಇಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷು ಫ್ರಮ್ ಬೇಸಿಕ್ಕಿಂದ ಕ್ಲಾಸಸ್ ನಡೀತಿರ್ತವೆ, ಜೊತೆಗೆ ಕನ್ನಡ ನಾವು ಬೋನಸ್ ಆಗಿ ಕ್ಲಾಸ್ನ ಕೊಡ್ತಿರ್ತೀವಿ. ಯಾರಿಗೆ ಈ ಬ್ಯಾಚಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗೋಕ್ಕೆ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. You can go through that link and you can join that group. Questions ನೋಡೋಣ. ಫಸ್ಟ್, ICs with VLSI technology are used in. ನಾನು ಪ್ರತಿ ಬಾರಿ ಹೇಳ್ತಿದ್ದೆ, ಜನ್ರೇಷನ್ ಆಫ್ ಕಂಪ್ಯೂಟರ್ ಮೇಲೆ ಪ್ರತಿ ಬಾರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಂದರೆ ಆ ಜನ್ರೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಅಥವಾ ಯಾವ ಜನ್ರೇಷನಲ್ಲಿ ಯಾವ ಡಿವೈಸ್ ಯೂಸ್ ಮಾಡಿದ್ರು ಅಂತ ಕ್ವಶನ್ ಇದ್ದೇ ಇರುತ್ತೆ. ನಿಮಗೆ ಬೇಸಿಕ್ ಗೊತ್ತಿರಬೇಕು ಯಾವ ಜನ್ರೇಷನಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ. ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್, ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್, ಥರ್ಡ್ ಜನ್ರೇಷನಲ್ಲಿ IC, ಫೋರ್ತ್ ಜನ್ರೇಷನಲ್ಲಿ ಏನು ಯೂಸ್ ಮಾಡಿರ್ತಾರೆ, ಮೈಕ್ರೋ ಪ್ರೊಸೆಸರ್. ಸೊ ಈ ರೀತಿ ಇದ್ದಾಗ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದೆ. ಸೊ ಇಲ್ಲಿ ಕ್ವಶನ್ ನೋಡಿದಾಗ ಏನಾಯಿತು, IC ವಿತ್ VLSI ಟೆಕ್ನಾಲಜಿ ಆರ್ ಯೂಸ್ಡ್ ಇನ್. ನೀವೇನು ಓನ್ಲಿ IC ಅಂತ ನೋಡಿಬಿಟ್ಟು ಸೊ IC ಎಲ್ಲಿ ಯೂಸ್ ಮಾಡಿದ್ದಾರೆ, ಥರ್ಡ್ ಜನ್ರೇಷನ್ ಅಂತ ಅಂದು ನೀವು ಥರ್ಡ್ ಜನ್ರೇಷನ್ ಅಂತ ಟಿಕ್ ಮಾಡಿ ಬಂದರೆ ಇಟ್ ಈಸ್ ಅ ರಾಂಗ್. ಯಾಕೆ ರಾಂಗು ಅಂತಂದರೆ ಅವರು IC ಎಲ್ಲಿ ಯೂಸ್ ಮಾಡಿರ್ತಾರೆ ಅಂತ ಕೇಳ್ತಿಲ್ಲ. IC ವಿತ್ VLSI ಟೆಕ್ನಾಲಜಿ ಅಂದರೆ VLSI ಅಂತಂದ್ರೇನು, ಏನಂತ ಹೇಳಿದೆ ನಾನು, VSLI ಅಂತಂದರೆ ವೆರಿ ಲಾರ್ಜ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅರ್ಥ ಆಯ್ತಲ್ವಾ? ಸೊ ಇದನ್ನು ಎಲ್ಲಿ ಯೂಸ್ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡಲ್ಲಿ ಟ್ರಾನ್ಸಿಸ್ಟರ್, ಥರ್ಡಲ್ಲಿ IC, ಫೋರ್ತಲ್ಲಿ ಮೈಕ್ರೋ ಪ್ರೊಸೆಸರ್. ಸೊ VLSI ಅಂತಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ನಾವು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಎಲ್ಲಿ ಯೂಸ್ ಮಾಡಿರ್ತೀವಿ, ಎಲ್ಲಿ ಯೂಸ್ ಮಾಡಿರ್ತೀವಿ, ಫೋರ್ತ್ ಜನ್ರೇಷನಲ್ಲಿ. ಅಂದರೆ ಮೈಕ್ರೋ ಪ್ರೊಸೆಸರು ಯಾವ ಚಿಪ್ನ ಯೂಸ್ ಮಾಡಿರುತ್ತೆ ಅಂತಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಯೂಸ್ ಮಾಡಿರುತ್ತೆ. ಸೊ ನೀವು IC ಅಂದ್ಬಿಟ್ಟು ಹೋಗಿ ಥರ್ಡ್ ಜನ್ರೇಷನ್ ಹಾಕಿದರೆ ಇಟ್ ಈಸ್ ಅ ರಾಂಗ್. ಸೊ ನಾವು ಫೋರ್ತ್ ಜನ್ರೇಷನ್ನಲ್ಲಿ VLSI ಅನ್ನೋ ಚಿಪ್ಸ್ನ ಯೂಸ್ ಮಾಡಿದ್ದೆ, ಅಂದರೆ ವೆರಿ ಲಾರ್ಜ್ ಸ್ಕೇಲ್ ICನ ಯೂಸ್ ಮಾಡಿರ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಇಟ್ ಈಸ್ ಅ 3, ಅಂದರೆ ಫೋರ್ತ್ ಜನ್ರೇಷನ್ಲಿ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ನಮಗೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತಂದರೆ ULSI ಅಂತಂದರೆ ಅಲ್ಟ್ರಾ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಲ್ಲಿ ಯೂಸ್ ಮಾಡಿರ್ತಾರೆ ಅಂದರೆ ಫಿಫ್ತ್ ಜನ್ರೇಷನ್ನಲ್ಲಿ. ಅರ್ಥ ಆಯ್ತಲ್ವ? ಓನ್ಲಿ ನೀವು IC ಅಂತ ನೋಡೋ ಹಾಗಿಲ್ಲ, ಜೊತೆಗೆ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಲ್ಲಿ ಯೂಸ್ ಮಾಡಿರ್ತಾರೆ, ಫೋರ್ತ್ ಜನ್ರೇಷನ್ನಲ್ಲಿ. ಅರ್ಥ ಆಯ್ತಲ್ವ? ಸೊ ನಿಮಗೆ ಗೊತ್ತಿರಬೇಕು ಯಾವ ಜನ್ರೇಷನಲ್ಲಿ ಯಾವ್ಯಾವ ಡಿವೈಸ್ನ ಯೂಸ್ ಮಾಡಿದ್ದಾರೆ ಅಂತ. ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್, ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್, ಥರ್ಡ್ ಜನ್ರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಫೋರ್ತಲ್ಲಿ ಮೈಕ್ರೋ ಪ್ರೊಸೆಸರು ಏನಾಗಿರುತ್ತೆ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಟೆಕ್ನಾಲಜಿನ ಯೂಸ್ ಮಾಡಿರ್ತಾರೆ. ಫೋರ್ತ್ ಜನ್ರೇಷನ್ನಲ್ಲಿ ಏನು ಯೂಸ್ ಮಾಡಿರ್ತಾರೆ, ಅದೇ ಮೈಕ್ರೋ ಪ್ರೊಸೆಸರ್. ಫಿಫ್ತ್ ಜನ್ರೇಷನಲ್ಲಿ ಏನು ಯೂಸ್ ಮಾಡಿರ್ತಾರೆ, ಸೂಪರ್ ಲಾರ್ಜ್ ಸ್ಕೇಲ್ ಅಥವಾ ಅಲ್ಟ್ರಾ ಲಾರ್ಜ್ ಸ್ಕೇಲ್
ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಬಳಕೆ ಮಾಡಿರ್ತಾರೆ. ಸೊ 71ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ಅಂದರೆ 4th ಜನರೇಷನ್ ಆಫ್ ಅ ಕಂಪ್ಯೂಟರ್ ಯೂಸಸ್ ಅ VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿನ 4th ಜನರೇಷನ್ ಅಂದರೆ ಮೈಕ್ರೋ ಪ್ರೊಸೆಸರು ಈ ಟೆಕ್ನಾಲಜಿನ ಬಳಕೆ ಮಾಡಿರುತ್ತೆ. 1002 millions of a transistor were integrated in a single chip. ಎಕ್ಸಾಂಪಲ್ ಮೈಕ್ರೋ ಪ್ರೊಸೆಸರ್ 4th ಜನರೇಷನ್ಗೆ ಎಕ್ಸಾಂಪಲ್ ಯಾವುದು? ಮೈಕ್ರೋ ಪ್ರೊಸೆಸರ್ ಇಂಟೆಲ್ 4004, 8085, 8086. These are all the examples of a 4th generation. ನೆಕ್ಸ್ಟು ಐಸಿಯಲ್ಲಿ ಯೂಸ್ ಮಾಡಿರ್ತಾರೆ. ವಿ ಯೂಸ್ ಇನ್ ಅ 3rd ಜನರೇಷನ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೇಡ್ ಯೂಸಿಂಗ್ IC ಯಾವ ಟೆಕ್ನಾಲಜಿಯಿಂದ ಯೂಸ್ ಮಾಡಿರ್ತಾರೆ ಅಂತಂದರೆ VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋ ಟೆಕ್ನಾಲಜಿನ ಬಳಕೆ ಮಾಡಿ ಈ ICನ ಮಾಡಿರ್ತಾರೆ. ನೆಕ್ಸ್ಟು ದೇ ಆರ್ ಯೂಸ್ಡ್ ಇನ್ ಅಂದರೆ ಈ IC ಎಲ್ಲೆಲ್ಲಿ ಯೂಸ್ ಮಾಡಿರ್ತಾರೆ? ಮೈಕ್ರೋ ಪ್ರೊಸೆಸರ್, ಮೈಕ್ರೋ ಕಂಟ್ರೋಲರ್ಸ್, ಮೈಕ್ರೋ ಚಿಪ್ಸ್, ರ್ಯಾಮ್ ಅಥವಾ ರಾಮ್, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್ ಮತ್ತು ಕಂಪ್ಯೂಟರ್, ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್ ಆಗಿರ್ಬೋದು, ಎಂಬೆಡೆಡ್ ಸಿಸ್ಟಮ್ ಆಗಿರ್ಬೋದು, ನಾವು ಮನೇಲಿ ಯೂಸ್ ಮಾಡೋ TV, ಸ್ಮಾರ್ಟ್ ವಾಚಸ್ ಅಲ್ಲಿ ಕೂಡ ಯೂಸ್ ಮಾಡಿರ್ತಾರೆ. ಕಮ್ಯುನಿಕೇಷನ್ ಡಿವೈಸಸ್ ಅಂದರೆ ವೈಫೈ, ರೂಟರ್ಸ್, ಮಾಡಮ್ಸ್ ಇವು ಕೂಡ ಯೂಸ್ ಮಾಡಿರ್ತಾರೆ. ಆಟೋಮೊಬೈಲ್ಸ್, ಸ್ಪೇಸ್ ಅಂಡ್ ಡಿಫೆನ್ಸ್, ಎಲೆಕ್ಟ್ರಾನಿಕ್ಸ್ ಇವು ಎಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಅರ್ಥ ಆಯ್ತಲ್ವ? ಯಾವ ಜನ್ರೇಷನಲ್ಲಿ ಏನು ಯೂಸ್ ಮಾಡಿರ್ತಾರೆ? ಫಸ್ಟ್ ಜನ್ರೇಷನ್ನು ವ್ಯಾಕ್ಯೂಮ್ ಟ್ಯೂಬ್ಸ್, ಸೆಕೆಂಡ್ ಜನ್ರೇಷನ್ ಟ್ರಾನ್ಸಿಸ್ಟರ್, 3rd ಜನರೇಷನ್ IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್, 4th ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿರ್ತಾರೆ. ನಿಮಗೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಕ್ವಶನ್ ಕೇಳಲ್ಲ. ಯಾವ ಡಿವೈಸು ಯಾವ ಜನ್ರೇಷನಲ್ಲಿ ಯೂಸ್ ಮಾಡಿರ್ತಾರೆ ಅಂತ ಡೈರೆಕ್ಟಾಗಿ ಕೇಳಿದ್ರೆ ಎಲ್ಲರೂ ಆನ್ಸರ್ ಮಾಡ್ಬೋದು. ಬಟ್ ಅವ್ರಿಗೇನಾಗಿರುತ್ತೆ, ನೀವು ಆನ್ಸರ್ ಮಾಡಬಾರ್ದು ಅನ್ನೋದು ಇರುತ್ತೆ. ಅಂದರೆ ಅದಕ್ಕೆ ಅವರು ಇಂಡೈರೆಕ್ಟಾಗಿ ಕೇಳ್ತಾರೆ. ಇಲ್ಲಿ ನೋಡಿ 4th ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ ಅಂತ ಡೈರೆಕ್ಟಾಗಿ ಕೊಡ್ಬೋದಿತ್ತು. ಬಟ್ ಅವ್ರು ಏನು ಕೊಟ್ಟಿದ್ದಾರೆ? VLSI ಅಂದರೆ VLSI ಈ ಟೆಕ್ನಾಲಜಿ ಯಾವ ಜನ್ರೇಷನಲ್ಲಿ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿರ್ತಾರೆ. ಸೊ ನೀವು ಇನ್ ಡೆಪ್ತಾಗಿ ಓದಿದರೆ ಮಾತ್ರ ನಿಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟು 4th ಜನರೇಷನಲ್ಲಿ ಬಳಕೆ ಮಾಡ್ತಾರೆ. 5th ಜನರೇಷನಲ್ಲಿ ಏನು? ULSI ಅಂದರೆ ನೆಕ್ಸ್ಟ್ ಇದನ್ನು ಕೇಳ್ಬೋದು. ULSI ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟು 5th ಜನರೇಷನಲ್ಲಿ ಬಳಕೆ ಮಾಡ್ತಾರೆ. ಸೊ ನಿಮಗೆ ಡೈರೆಕ್ಟ್ ಕೇಳಿದ್ರು ಆನ್ಸರ್ ಮಾಡೋಕ್ಕೆ ಬರಬೇಕು. ಇಂಡೈರೆಕ್ಟ್ ಇನ್ ಡೆಪ್ತಾಗಿ ಓದಿದರೆ ನೀವು ಈಸಿಯಾಗಿ ಅವ್ರು ಯಾವ ರೀತಿ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಫುಲ್ ಫಾರ್ಮ್ ಅಂದರೆ LSI ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಇದನ್ನ 3rd ಜನರೇಷನಲ್ಲಿ ಯೂಸ್ ಮಾಡ್ತಾರೆ, ಇದನ್ನು 4th ಜನರೇಷನಲ್ಲಿ ಯೂಸ್ ಮಾಡ್ತಾರೆ. ಇದು ಸ್ಪೀಡು ಮಾಡ್ರೇಟ್ ಅಂದರೆ ನಾರ್ಮಲ್ ಇರುತ್ತೆ, ಇದು ವೆರಿ ಸ್ಪೀಡ್ ಇರುತ್ತೆ. ಇದ್ರದ್ದು ಸೈಜು ಮೀಡಿಯಮ್ ಇರುತ್ತೆ, ಇದು ವೆರಿ ಸ್ಮಾಲ್ ಇರುತ್ತೆ. ಇದು ಪವರ್ ಕನ್ಸಪ್ಷನ್ ಏನೋ ವೆರಿ ಹೈ, ಇದು ಮಚ್ ಲೋಯರ್. ಸೊ ಈ ರೀತಿ ಡಿಫ್ರೆನ್ಸ್ ಇರುತ್ತೆ LSI ಮತ್ತು VLSIಗೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಫಸ್ಟ್ ನೀವು ಕ್ವಶನ್ನ ಸರಿಯಾಗಿ ಓದ್ಕೋಬೇಕು. ಅವರು ಇನ್ಕರೆಕ್ಟ್ ಕೇಳಿದ್ದಾರೆ, ಕರೆಕ್ಟ್ ಕೇಳಿದ್ದಾರೆ, ಇನ್ಕರೆಕ್ಟ್ ಕೇಳಿದ್ದಾರೆ ಅಂತ ನೀವು ಕರೆಕ್ಟಾಗಿ ನೋಡಬೇಕು. ಏನು ಕೇಳಿದ್ದಾರೆ? ಫೈರ್ವಾಲ್ ಅಂಡ್ ಆ್ಯಂಟಿವೈರಸ್ ಆರ್ ಅ ಸೇಮ್. ಫೈರ್ವಾಲ್ ಆ್ಯಕ್ಟ್ಸ್ ಆ್ಯಸ್ ಅ ಬ್ಯಾರಿಯರ್ ಬಿಟ್ವೀನ್ ದ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಟ್ರಾಫಿಕ್. ಆ್ಯಂಟಿವೈರಸ್ ಈಸ್ ಡಿಸೈನ್ಡ್ ಟು ಡಿಟೆಕ್ಟ್ ಅ malicious software. Firewall and antivirus can be combined to offer a robust protection against cyber attacks. ಸೊ ಯಾವುದು ಇನ್ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡೋಣ? ಕರೆಕ್ಟ್ ಇದೆ ಅದನ್ನ ನಾವು ನೋಡೋಣ. ಫಸ್ಟ್ ಏನಿದೆ? ಫೈರ್ವಾಲ್ ಅಂಡ್ ಆ್ಯಂಟಿವೈರಸ್ ಅವರ ಸೇಮ್. ಫಸ್ಟು ಫೈರ್ವಾಲ್ ಅಂತಂದರೆ ಏನು ಅಂತ ನೋಡೋಣ. ಫೈರ್ವಾಲ್ ಅಂತಂದರೆ ಏನು? ಫೈರ್ವಾಲ್ ಇಟ್ ಈಸ್ ಅ ನೆಟ್ವರ್ಕ್ ಸೆಕ್ಯೂರಿಟಿ. ಫೈರ್ವಾಲ್ನ ನಾವು ಏನಂತ ಕರಿತೀವಿ? ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅಂದರೆ ಅದು ನೆಟ್ವರ್ಕ್ನ ಸೆಕ್ಯೂರಿಟಿ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ಅ ಆ್ಯಂಟಿವೈರಸ್. ಆ್ಯಂಟಿವೈರಸ್ ಈಸ್ ಡಿಫ್ರೆಂಟ್ ಫ್ರಮ್ ಅ ಫೈರ್ವಾಲ್. ಫೈರ್ವಾಲ್ ಏನು? ಇದು ನೆಟ್ವರ್ಕ್ ಸೆಕ್ಯೂರಿಟಿ ಆಗಿದೆ. ವೇರ್ ಆಸ್ ಅ ಆ್ಯಂಟಿವೈರಸ್ ಏನಾಗಿದೆ? ವೈರಸ್ಸನ್ನು ಡಿಟೆಕ್ಟ್ ಮಾಡುತ್ತೆ. ಅಂದರೆ ಏನು ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂತ ಹೇಳಿದ್ನಲ್ಲ ಅದನ್ನು, ಅಂದರೆ ವೈರಸ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಅ ಆ್ಯಂಟಿವೈರಸ್. ಫೈರ್ವಾಲ್ ಅಂದರೆ ನೆಟ್ವರ್ಕ್ ಸೆಕ್ಯೂರಿಟಿ ಮಾಡುತ್ತೆ, ಆ್ಯಂಟಿವೈರಸ್ ಅಂದರೆ ವೈರಸ್ಸನ್ನು ಡಿಟೆಕ್ಟ್ ಮಾಡುತ್ತೆ. ಬಟ್ ಫೈರ್ವಾಲ್ ನೆಟ್ವರ್ಕ್ ಸೆಕ್ಯೂರಿಟಿ ಮಾಡುತ್ತೆ. ಇವೆರಡು ಯೂಸ್ ಮಾಡಿದರೆ ದ ಬೆಸ್ಟ್ ಕಂಪ್ಯೂಟರ್ ಹ್ಯಾಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಲ್ಲ? ಇಲ್ಲಿ ಏನಾಯಿತು? ಫೈರ್ವಾಲ್ ಅಂಡ್ ಆ್ಯಂಟಿವೈರಸ್ ಆರ್ ಸೇಮ್ ಅಂತ ಇದೆ. ಸೇಮಾ? ನೋ.
ಫೈರ್ವಾಲ್ ಏನಾಗಿದೆ? ಫೈರ್ವಾಲ್ ಈಸ್ ಅ ನೆಟ್ವರ್ಕ್ ಸೆಕ್ಯೂರಿಟಿ ಆಗಿದೆ. ಆ್ಯಂಟಿವೈರಸ್ ಏನಾಗಿದೆ? ಅದು ವೈರಸ್ನ ಡಿಟೆಕ್ಟ್ ಮಾಡುತ್ತೆ. ಇಟ್ ಈಸ್ ನಾಟ್ ಬೋತ್ ಆರ್ ನಾಟ್ ಸೇಮ್. ಸೊ ಫಸ್ಟ್ ಒನ್ ರಾಂಗ್ ಆಯಿತು. ನೆಕ್ಸ್ಟು ಫೈರ್ವಾಲ್ ಆ್ಯಕ್ಟ್ಸ್ ಆ್ಯಸ್ ಎ ಬ್ಯಾರಿಯರ್ ಬಿಟ್ವೀನ್ ದ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಟ್ರಾಫಿಕ್. ಅಂದರೆ ಏನಿದೆ? ಫೈರ್ವಾಲು ಮತ್ತು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ನಡುವೆ ಒಂದು ಅಡ್ಡ ಗೋಡೆಯಾಗಿ ಅದು ಕಾರ್ಯನಿರ್ವಹಿಸೋದು. ಅಂದರೆ ಈಗ ನಾವು ಇಲ್ಲಿ WW ಅಂತ ಯೂಸ್ ಮಾಡ್ತಿದ್ವಿ. ಇದು ನಡುಕ್ಕೆ ಒಂದು ಬ್ಯಾರಿಯರ್. ಇಲ್ಲಿ ನಮ್ಮದು ಕಂಪ್ಯೂಟರ್ ಇದೆ. ಅಂದರೆ ನಮ್ಮ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ನಡುವೆ ಒಂದು ಬ್ಯಾರಿಯರ್ ಆಗಿ ಇದು ಕೆಲಸ ಮಾಡುತ್ತೆ. ಫೈರ್ವಾಲ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹೌದಾ? ಎಸ್, ಇಟ್ ಈಸ್ ಕರೆಕ್ಟ್. ನೆಕ್ಸ್ಟ್, ಆ್ಯಂಟಿವೈರಸ್ ಈಸ್ ಡಿಸೈನ್ ಟು ಡಿಟೆಕ್ಟ್ ಅ ಮಲೇಷಿಯಸ್ ಸಾಫ್ಟ್ವೇರ್. ಅಂದರೆ ಆ್ಯಂಟಿವೈರಸ್ಸು ಅಂದರೆ ಏನು ವೈರಸ್ನ ಡಿಟೆಕ್ಟ್ ಮಾಡುತ್ತಾ? ಎಸ್, ನಾನು ಹೇಳಿದೆ ಆವಾಗಲೇ, ಆ್ಯಂಟಿವೈರಸ್ ಅಂದರೆ ವೈರಸ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಆಪ್ಷನ್ 2 ಕೂಡ ಕರೆಕ್ಟು, 3 ಕೂಡ ಕರೆಕ್ಟು. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನು? ಫೈರ್ವಾಲ್ ಅಂಡ್ ಆ್ಯಂಟಿವೈರಸ್ ಕ್ಯಾನ್ ಬಿ ಕಂಬೈನ್ಡ್ ಟು ಆಫರ್ ಅ ರೋಬಸ್ಟ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಅ ಸೈಬರ್ ಅಟ್ಯಾಕ್ಸ್. ಅಂದರೆ ನಾನು ಆವಾಗಲೇ ಹೇಳಿದೆ, ಫೈರ್ವಾಲ್ ಮತ್ತು ಆ್ಯಂಟಿವೈರಸ್ಸು ಎರಡೂ ಯೂಸ್ ಮಾಡೋದ್ರಿಂದ ದ ಬೆಸ್ಟ್ ಕಂಪ್ಯೂಟರ್ ಹ್ಯಾಕ್ ಏನಾಗುತ್ತೆ, ಅದರಿಂದ ನಾವು ಹ್ಯಾಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವೆರಡು ಒಂದೇ ಸಾರಿ ಯೂಸ್ ಮಾಡಿದರೆ ಇಟ್ ಈಸ್ ದ ಬೆಸ್ಟ್ ಆಪ್ಷನ್. ಎರಡೂ ಒಂದೇ ಸತೆ ಯೂಸ್ ಮಾಡಿದರೆ ಇದು ಕೂಡ ಕರೆಕ್ಟ್. ಎರಡು ಏನು ನೆಟ್ವರ್ಕ್ ಸೆಕ್ಯೂರಿಟಿ ಮಾಡುತ್ತೆ, ಜೊತೆಗೆ ವೈರಸ್ಸು ಆ್ಯಂಟಿವೈರಸ್ಸಿಂದ ನಾವು ವೈರಸ್ನ ಡಿಟೆಕ್ಟ್ ಮಾಡ್ಬೋದು. ಈ ರೀತಿ ನಾವು ಎರಡೂ ಒಂದೇ ಸತನೇ ಕಂಬೈನ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಓನ್ಲಿ ಡಿ? ನೋ, ಡಿ ಕರೆಕ್ಟ್ ಇದೆ. ಓನ್ಲಿ ಸಿ ಕೂಡ ಕರೆಕ್ಟ್ ಇದೆ. ಎ ಆ್ಯಂಡ್ ಬಿ? ನೋ, ಓನ್ಲಿ ಎ. ಯಾಕೆ? ಇಟ್ ಈಸ್ ಪರ್ಫೆಕ್ಟ್ಲಿ ರಾಂಗ್. ಎ ಆಪ್ಷನ್ ರಾಂಗ್ ಇದೆ. ಯಾಕೆ? ಬಿಕಾಸ್ ಆ್ಯಂಟಿವೈರಸ್ ಡಿಟೆಕ್ಟ್ ವೈರಸ್, ಬಟ್ ಫೈರ್ವಾಲ್ ಏನು ಮಾಡುತ್ತೆ? ನೆಟ್ವರ್ಕ್ ಸೆಕ್ಯೂರಿಟಿ ಮಾಡುತ್ತೆ. ಎರಡು ಒಂದೇ ಕೆಲಸ ಮಾಡಲ್ಲ. ಫೈರ್ವಾಲು ನೆಟ್ವರ್ಕ್ ಸೆಕ್ಯೂರಿಟಿ ಮಾಡುತ್ತೆ, ಆ್ಯಂಟಿವೈರಸ್ಸು ವೈರಸ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಎರಡು ಬೇರೆ ಬೇರೆ, ಎರಡು ಒಂದೇ ಅಲ್ಲ. ಸೊ ಇನ್ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಆಪ್ಷನ್ ಎ. ಅರ್ಥ ಆಯ್ತಲ್ವಾ? ಫಸ್ಟು ಫೈರ್ವಾಲ್ ಏನು ಮಾಡುತ್ತೆ? ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ. ಆ್ಯಕ್ಟ್ ಆ್ಯಸ್ ಎ ಬ್ಯಾರಿಯರ್ ಬಿಟ್ವೀನ್, ಅಂದರೆ ನಮ್ಮದು ಕಂಪ್ಯೂಟರ್ಗೂ ಮತ್ತು ನಮ್ಮ ಏನು ಯೂಸ್ ಮಾಡ್ತಿರ್ತೀವಿ ವೆಬ್ಸೈಟು, ಅದ್ರ ಮಧ್ಯೆ ಒಂದು ಗೋಡೆ ಆಗಿ, ಅಂದರೆ ಬ್ಯಾರಿಯರ್ ಆಗಿ ಅದು ಕೆಲಸ ಮಾಡುತ್ತೆ. ಆ್ಯಂಟಿವೈರಸ್ ಡಿಟೆಕ್ಟ್ ವೈರಸ್, ಇದು ಕೂಡ ಕರೆಕ್ಟ್ ಇದೆ. ನಾವು ಎರಡೂ ಯೂಸ್ ಮಾಡಿ ಕಂಪ್ಯೂಟರ್ ಹ್ಯಾಕ್ ಆಗಲಿಲ್ಲಂಗೆ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಸೊ ಬಿ, ಸಿ, ಡಿ ಕರೆಕ್ಟ್ ಇದೆ. ಎ ಮಾತ್ರ ರಾಂಗ್ ಇದೆ. ಅರ್ಥ ಆಯ್ತಲ್ವ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4. ಅರ್ಥ ಆಯ್ತಲ್ವಾ? ಫೈರ್ವಾಲು ಬೇರೆ, ಆ್ಯಂಟಿವೈರಸ್ ಬೇರೆ. ಫೈರ್ವಾಲ್ ಅಂತಂದ್ರೆ ಏನು? ಇಟ್ ಈಸ್ ಅ ನೆಟ್ವರ್ಕ್ ಸೆಕ್ಯೂರಿಟಿ ಮಾಡುತ್ತೆ. ವೇರ್ ಆ್ಯಂಟಿವೈರಸ್ ಅಂದರೆ ವೈರಸ್ನ ಡಿಟೆಕ್ಟ್ ಮಾಡುತ್ತೆ. ಇಲ್ಲಿದೆ ನೋಡಿ. ಎ ಫೈರ್ವಾಲ್ ಈಸ್ ಅ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಮಾನಿಟರ್ಸ್ ಆ್ಯಂಡ್ ಕಂಟ್ರೋಲ್ಸ್ ಅ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ನೆಟ್ವರ್ಕ್ ಟ್ರಾಫಿಕ್ ಬೇಸ್ಡ್ ಆನ್ ಅ ಪ್ರೀ ಡಿಫೈನ್ಡ್ ರೂಲ್ಸ್. ಅಂದರೆ ಫೈರ್ವಾಲ್ ಏನು ಮಾಡುತ್ತೆ? ಸೊ ಫೈರ್ವಾಲ್ ಅಂದ್ರೇನು? ನೆಟ್ವರ್ಕ್ ಸೆಕ್ಯೂರಿಟಿ ಮಾಡುತ್ತೆ. ಇಟ್ ಆ್ಯಕ್ಟ್ಸ್ ಲೈಕ್ ಅ ಬ್ಯಾರಿಯರ್ ಬಿಟ್ವೀನ್ ಯುವರ್ ಇಂಟರ್ನಲ್ ನೆಟ್ವರ್ಕ್ ಅಂಡ್ ಔಟ್ಸೈಡ್ ವರ್ಲ್ಡ್. ಅಂತಂದರೆ ನಾನು ಹೇಳಿದೆ, ಇಲ್ಲಿ ನಮ್ಮ ಕಂಪ್ಯೂಟರ್ ಇದೆ, ಇಲ್ಲಿ ನಾವು ಒಂದು ನೆಟ್ವರ್ಕ್ನ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಇದ್ರ ಎರಡೂ ಮಧ್ಯೆ ಒಂದು ಬ್ಯಾರಿಯರ್ ಆಗಿ ಅದು ವರ್ಕ್ ಮಾಡುತ್ತೆ. ಫೈರ್ವಾಲ್ ಸ್ಟಾಪ್ಸ್ ಎಕ್ಸ್ಟರ್ನಲ್ ಅಟ್ಯಾಕ್ಸ್ ಔಟ್ಸೈಡ್ ಪ್ರೊಟೆಕ್ಷನ್. ಅಂದರೆ ಅದು ಹೊರಗಿಂದ ಬರೋದನ್ನ ಸ್ಟಾಪ್ ಮಾಡಿ ನಮ್ಮನ್ನ ಔಟ್ಸೈಡಿಂದ ಪ್ರೊಟೆಕ್ಷನ್ ಮಾಡುತ್ತೆ. ಆ್ಯಂಟಿವೈರಸ್ ಏನು ಮಾಡುತ್ತೆ? ರಿಮೂವ್ಸ್ ಇಂಟರ್ನಲ್ ಇನ್ಫೆಕ್ಷನ್ಸ್, ಅಂತಂದರೆ ಒಳಗೆ ಏನು ವೈರಸ್ ಇರುತ್ತೆ ಅದನ್ನು ಅದು ಡಿಟೆಕ್ಟ್ ಮಾಡುತ್ತೆ. ಸೊ ಡೆಫಿನಿಷನ್, ಫೈರ್ವಾಲ್ ಏನು ಮಾಡುತ್ತೆ? ಫೈರ್ವಾಲ್ ಈಸ್ ಅ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಮಾನಿಟರ್ಸ್ ಆ್ಯಂಡ್ ಕಂಟ್ರೋಲ್ಸ್ ಅ ನೆಟ್ವರ್ಕ್ ಟ್ರಾಫಿಕ್. ಅಂದರೆ ಫೈರ್ವಾಲು ನೆಟ್ವರ್ಕ್ನ ಭದ್ರಿಸುತ್ತೆ, ಅಂದರೆ ಇದು ನೆಟ್ವರ್ಕ್ನ ನಿಯಂತ್ರಿಸುತ್ತೆ. ನೆಕ್ಸ್ಟ್ ಪರ್ಪೋಸ್ ಏನು ಅಂತಂದರೆ ಪ್ರೊಟೆಕ್ಟ್ ಫ್ರಮ್ ದ ಹ್ಯಾಕರ್ಸ್, ಮಾಲ್ವೇರ್ ಅಂಡ್ ಅನ್ಅಥೋರೈಸ್ ಆಕ್ಸೆಸ್. ಅಂದರೆ ಹ್ಯಾಕರ್ಸ್ಗಳಿಂದ ಮತ್ತು ಮಾಲ್ವೇರ್ಗಳಿಂದ ಮತ್ತು ಬೇರೆ ಪರ್ಸನ್ಸಿಂದ ಇದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ವರ್ಕ್ಸ್ ಬಿಟ್ವೀನ್ ಅಂತಂದರೆ ಇಂಟರ್ನೆಟ್ ಮತ್ತು ಇಂಟರ್ನಲ್ ನೆಟ್ವರ್ಕ್ ಮಧ್ಯೆ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಮೇನ್ ಫಂಕ್ಷನ್ ಏನು ಅಂದರೆ ಅಲೋಸ್ ಸೇಫ್ ಟ್ರಾಫಿಕ್, ಬ್ಲಾಕ್ಸ್ ಹಾರ್ಮ್ಫುಲ್ ಟ್ರಾಫಿಕ್. ಅಂತಂದರೆ ನಮ್ಮನ್ನ ಇದು ಅಪಾಯಕಾರಿ ಡಾಟಾಯಿಂದ ತಡೀತತ್ತೆ. ನಮ್ಮ ಕಂಪ್ಯೂಟರ್ಗೆ ನೆಟ್ವರ್ಕಿಂದ ಏನಾದರೂ ಅಪಾಯಕಾರಿ ಬಂದರೆ ಅದನ್ನ ಸ್ಟಾಪ್ ಮಾಡುತ್ತೆ.
ನೆಕ್ಸ್ಟ್ ಸಾಫ್ಟ್ವೇರ್ ಫೈರ್ ಅಂತಂದ್ರೆ ಏನು ಅಂತಂದರೆ ಇಷ್ಟೊತ್ತು ನೋಡಿದ್ದು ನಾವು ಫೈರ್ ವಾಲ್ದು. ಇಲ್ಲಿ ಹಾರ್ಡ್ವೇರ್ ಫೈರ್ ವಾಲ್ ಅಂತಂದರೆ ಏನಂದರೆ ಫಿಸಿಕಲ್ ಡಿವೈಸ್ ಯೂಸ್ಡ್ ಇನ್ ಅ ಬಿಗ್ ದೊಡ್ಡ ನೆಟ್ವರ್ಕಲ್ಲಿ ನಾವು ಇದನ್ನು ಬಳಕೆ ಮಾಡ್ತೀವಿ. ಸಾಫ್ಟ್ವೇರ್ ಫೈಲ್ ಅಂತಂದರೆ ಪ್ರೋಗ್ರಾಮ್ ಇನ್ಸ್ಟಾಲ್ ಆನ್ ಎ ಕಂಪ್ಯೂಟರ್ನಲ್ಲಿ ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ಎಕ್ಸಾಂಪಲ್ಸ್ ಏನು, ವಿಂಡೋಸ್ ಆಗಿರ್ಬೋದು, ಫೈರ್ ವಾಲ್, ಸಿಕೋಸ್, ಸೋನಿಕ್ ವಾಲ್, ಇವನ್ನೆಲ್ಲ ನಾವು ಎಕ್ಸಾಂಪಲ್ಸ್. ಅಡ್ವಾಂಟೇಜಸ್ ಏನು ಅಂದರೆ ಹೈ ಸೆಕ್ಯೂರಿಟಿ ಇರುತ್ತೆ, ನಮ್ಮ ಪ್ರೊಟೆಕ್ಷನ್ ಏನು ಹ್ಯಾಕರ್ಸಿಂದ ನಾವು ಹೈ ಪ್ರೊಟೆಕ್ಷನ್ ತಗೋಬೋದು. ಡಿಸ್ಅಡ್ವಾಂಟೇಜ್ ಏನಂದರೆ ಕ್ಯಾನ್ ಸ್ಲೋ ನೆಟ್ವರ್ಕ್, ಇದನ್ನ ನಾವು ಇನ್ಸ್ಟಾಲ್ ಮಾಡೋದ್ರಿಂದ ನೆಟ್ವರ್ಕು ಸ್ಲೋ ಆಗಿರುತ್ತೆ, ಇದು ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟು ಫೈರ್ ವಾಲ್ ಮತ್ತು ಆ್ಯಂಟಿವೈರಸ್ ಡಿಫ್ರೆನ್ಸ್ ಏನು ಅಂತಂದರೆ ಕಂಟ್ರೋಲ್ಸ್ ನೆಟ್ವರ್ಕ್ ಟ್ರಾಫಿಕ್ ಎಂಟೈರಿಂಗ್ ದ ಆ್ಯಂಡ್ ಲೀವಿಂಗ್ ದ ಸಿಸ್ಟಮ್. ಅಂದರೆ ಇದೇನು ಮಾಡುತ್ತೆ, ಕಂಪ್ಯೂಟರ್ಗೆ ಬರುವಾಗ ಮತ್ತು ಹೋಗುವಾಗ ಡಾಟಾನ ಅದು ಸ್ಟಾಪ್ ಮಾಡುತ್ತೆ. ಆ್ಯಂಟಿವೈರಸ್ ಏನು ಮಾಡುತ್ತೆ, ಡಿಟೆಕ್ಟ್ಸ್, ಪ್ರಿವೆಂಟ್ಸ್ ಆ್ಯಂಡ್ ರಿಮೂವ್ಸ್ ಅ ವೈರಸ್. ಅಂದರೆ ಇದು ಆ್ಯಂಟಿವೈರಸ್ನ ನಾವು ಇನ್ಸ್ಟಾಲ್ ಮಾಡಿದರೆ ವೈರಸ್ ಆಗಿರ್ಬೋದು, ನೆಕ್ಸ್ಟು ಮಾಲ್ವೇರ್ನ ಅವನ್ನೆಲ್ಲ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಮೇನ್ ಪರ್ಪೋಸ್ ಏನು ಅಂದರೆ ಬ್ಲಾಕ್ ಅನ್ಅಥಾರೈಸ್ಡ್ ಆ್ಯಕ್ಸಿಸ್ ಅಂತಂದರೆ ಏನಾದರೂ ಬೇರೆ ಪರ್ಸನ್ಸ್ ಏನಾದರೂ ಯೂಸ್ ಮಾಡೋಕ್ಕೆ ಬಂದರೆ ಅದನ್ನ ಬ್ಲಾಕ್ ಮಾಡುತ್ತೆ. ಇಲ್ಲಿ ಪ್ರೊಟೆಕ್ಟ್ ದ ಸಿಸ್ಟಮ್ ಫ್ರಮ್ ಅ ಮಾಲಿಷಿಯಸ್ ಪ್ರೋಗ್ರಾಮ್ ಅಂತಂದರೆ ಅದೇ ವೈರಸ್ಸಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ. ಮುಖ್ಯ ಉದ್ದೇಶ ಏನು ಅಂತಂದರೆ ಅದೇ ಇವಾಗ ಹೇಳಿದ್ನಲ್ಲ, ಬ್ಲಾಕ್ ಅನ್ಅಥರೈಸ್ಡ್ ಆ್ಯಕ್ಸಿಸ್. ವಾಟ್ ಇಟ್ ಪ್ರೊಟೆಕ್ಟ್ಸ್, ಏನು ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ನೆಟ್ವರ್ಕು ಆ್ಯಂಡ್ ಸಿಸ್ಟಮ್ ಫ್ರಮ್ ದ ಹ್ಯಾಕರ್ಸಿಂದ ನಮ್ಮದು ನೆಟ್ವರ್ಕ್ ಆಗಿರ್ಬೋದು, ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲಿ ಏನು ಪ್ರೊಟೆಕ್ಟ್ ಮಾಡುತ್ತೆ ಅಂತಂದರೆ ಫೈಲ್ಸ್ ಆಗಿರ್ಬೋದು, ಪ್ರೋಗ್ರಾಮ್ಸು, ಸಿಸ್ಟಮ್ನ ನಮ್ಮ ಏನು ಇನ್ಸ್ಟಾಲ್ ಮಾಡಿರ್ತೀವಿ ಫೈಲ್ಸು, ಪ್ರೋಗ್ರಾಮ್ಸ್, ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫೈರ್ ವಾಲ್ ಆ್ಯಂಡ್ ದ ಆ್ಯಂಟಿವೈರಸ್. ಎಲ್ಲಿ ಕೆಲಸ ಮಾಡುತ್ತೆ ಇದು ಅಂತಂದರೆ ಇಟ್ ವರ್ಕ್ಸ್ ಇನ್ ಅ ನೆಟ್ವರ್ಕಲ್ಲಿ, ಡಿಟೆಕ್ಟ್ಸ್ ಅ ಸಸ್ಪೇಷಿಯಸ್ ಟ್ರಾಫಿಕ್, ಸ್ಪೀಡ್ ಯಾವ ರೀತಿ ಇಂಪ್ಯಾಕ್ಟ್ ಆಗಿರುತ್ತೆ, ಇದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಬಿಫೋರು ಯಾವ ರೀತಿ ಇರುತ್ತೆ ಅಂದರೆ ನೆಟ್ವರ್ಕು ಸ್ಲೋ ಇರುತ್ತೆ. ಇಲ್ಲಿ ಕೂಡ ಸ್ಲೋ ಸಿಸ್ಟಮ್ ಪರ್ಫಾರ್ಮೆನ್ಸ್. ಯೂಸೇಜ್ ಮೋಸ್ಟ್ಲಿ ಯೂಸ್ಡ್ ಇನ್ ಅ ನೆಟ್ವರ್ಕ್ ಅಂದರೆ ಆಫೀಸ್ ಕಂಪ್ನಿಗಳಲ್ಲಿ ನಾವು ಇದನ್ನ ಬಳಕೆ ಮಾಡ್ತೀವಿ. ಯೂಸ್ಡ್ ಇನ್ ಆಲ್ ಪರ್ಸ್ನಲ್ ಕಂಪ್ಯೂಟರ್. ಈ ಆ್ಯಂಟಿವೈರಸ್ನ ನಾವು ಎಲ್ಲ ಪರ್ಸ್ನಲ್ ಕಂಪ್ಯೂಟರಲ್ಲಿ ಬಳಕೆ ಮಾಡ್ತೀವಿ. ಬಟ್ ಫೈರ್ ವಾಲ್ನ ನಾವು ಓನ್ಲಿ ಆಫೀಸ್ ಕಂಪ್ನೀಸ್, ದೊಡ್ಡ ಕಂಪ್ನಿಗಳಲ್ಲಿ, ಆಫೀಸ್ಗಳಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ಸೊ ಇಂಟರ್ನೆಟ್ ಅನ್ಟ್ರಸ್ಟೆಡ್ ನೆಟ್ವರ್ಕ್. ಸೊ ಈ ರೀತಿ ಇದು ನೋಡಿಲಿ ಡಯಾಗ್ರಾಮ್ ಮುಖಾಂತರ ನೀವು ಇದನ್ನ ಅರ್ಥ ಮಾಡ್ಕೋಬೋದು. ಫೈರ್ ವಾಲ್ ಏನು, ಇನ್ಕಮಿಂಗ್ ಟ್ರಾಫಿಕ್ಕಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟು ಥರ್ಡ್ ಕ್ವಶನ್ ಅರ್ಥ ಆಯ್ತಲ್ವ. ಫೈರ್ ವಾಲ್ ಮತ್ತು ಆ್ಯಂಟಿವೈರಸ್ಗೆ ಏನು ಅಂತಂದರೆ ಫೈರ್ ವಾಲ್ ಅಂತಂದರೆ ಇಟ್ ಈಸ್ ಅ ನೆಟ್ವರ್ಕ್ ಸೆಕ್ಯೂರಿಟಿ ಫೈರ್ ವಾಲ್ ಮಾಡುತ್ತೆ. ನೆಕ್ಸ್ಟು ವೈರಸ್ ಡಿಟೆಕ್ಷನ್ನು ಆ್ಯಂಟಿವೈರಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಈಸ್ ಅ ಹಾರ್ಡ್ವೇರ್ ಡಿವೈಸ್ ವಿಚ್. ಏನಿದೆ NIC ಅಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತಂದರೆ ನಾವು ವೇರಿಯಸ್ ನೆಟ್ವರ್ಕ್ ಡಿವೈಸಸ್ನ ನೋಡ್ತೀವಿ. ಯಾವ್ಯಾವು, ಮಾಡಮ್ ಆಗಿರ್ಬೋದು, ರಿಪೀಟರ್, ರೂಟರ್, ಹಬ್, ಗೇಟ್ವೇ, ಸ್ವಿಚ್, ಬ್ರಿಡ್ಜ್, ಇವೆಲ್ಲ ಏನು ನೆಟ್ವರ್ಕ್ ಡಿವೈಸಸ್ ಆಗಿದ್ದಾವೆ. ಸೊ ಈ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆಯಲ್ಲ, ಇದು ಹಾರ್ಡ್ವೇರ್ ಡಿವೈಸ್ ವಿಚ್ ಸ್ಟೋರ್ಸ್ IP ಅಡ್ರೆಸ್, ಕನೆಕ್ಟ್ಸ್ ಅ ಕಂಪ್ಯೂಟರ್ ಟು ಅ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲಿ, ಸ್ಟೋರ್ಸ್ IP ಅಡ್ರೆಸಸ್ ಆಫ್ ಅ ಕಂಪನೀಸ್ ಇನ್ ಅ LAN, ಆ್ಯಕ್ಟ್ಸ್ ಲೈಕ್ ಅ ಫೈರ್ ವಾಲ್. ಯಾವುದು ಕರೆಕ್ಟ್ ಇದೆ? ಫಸ್ಟ್ ಏನಿದೆ, ಫಸ್ಟ್ ಆಪ್ಷನು ಸ್ಟೋರ್ಸ್ ದ IP ಅಡ್ರೆಸ್. ದಿಟ್ NIC ಅಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡು IP ಅಡ್ರೆಸ್ನ ಸ್ಟೋರ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹೌದಾ? ನೋ, ಇಟ್ ಈಸ್ ಅ ರಾಂಗ್. ವೈ? ಬಿಕಾಸ್ ದ NIC ಅಂತಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆಯಲ್ಲ, ಇದು ಏನು ಯೂಸ್ ಮಾಡುತ್ತೆ ಅಂದರೆ MAC ಅಂದರೆ ಇದು ಏನು ಯೂಸ್ ಮಾಡುತ್ತೆ, MAC ಅಂದರೆ NIC ಅಂದರೆ ಏನು ಯೂಸ್ ಮಾಡುತ್ತೆ ಅಂತಂದರೆ ಇದು ಮ್ಯಾಕ್ ಅಂತಂದರೆ ಮೀಡಿಯನ್
ಆ್ಯಕ್ಸಿಸ್ ಕಂಟ್ರೋಲ್ ಇದು ಯೂಸ್ ಮಾಡುತ್ತೆ, ವಿಚ್ ಈಸ್ ಫಿಸಿಕಲ್ ಅಡ್ರೆಸ್. ಅರ್ಥ ಆಯ್ತಲ್ವಾ? ಇಲ್ಲಿ ನಾವು NIC ಏನು ಯೂಸ್ ಮಾಡುತ್ತೆ ಅಂತಂದರೆ ಮೀಡಿಯನ್ ಆ್ಯಕ್ಸಿಸ್ ಕಂಟ್ರೋಲ್ನ ಯೂಸ್ ಮಾಡುತ್ತೆ, ನಾಟ್ ಅ IP ಅಡ್ರೆಸ್. ಇಲ್ಲಿ ನಾವು IP ಅಡ್ರೆಸ್ನ ಬಳಕೆ ಮಾಡಲ್ಲ. ಸೊ ದಿಸ್ ಈಸ್ ರಾಂಗ್. ನೆಕ್ಸ್ಟ್, ಕನೆಕ್ಟ್ಸ್ ಅ ಕಂಪ್ಯೂಟರ್ ಟು ಅ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲಿ. ಅಂದರೆ ಇದು ಏನು ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದಾವೆ, ಇದು ಕಂಪ್ಯೂಟರ್ ಮತ್ತು ನೆಟ್ವರ್ಕ್ನ ಬೋತ್ ಫಂಕ್ಷನಲಿ ಮತ್ತು ಫಿಸಿಕಲಿ ಕನೆಕ್ಟ್ ಮಾಡುತ್ತಾ ಅಂತ ಕೇಳಿದ್ದಾರೆ. ಕರೆಕ್ಟಾ? ಎಸ್. ದ NIC ಕನೆಕ್ಟ್ಸ್ ಅ ಕಂಪ್ಯೂಟರ್ ಟು ಅ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಆ್ಯಂಡ್ ಫಿಸಿಕಲಿ. ಹೌದು, ಇದು NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆಯಲ್ಲ, ಇದು ಕಂಪ್ಯೂಟರ್ನ ನೆಟ್ವರ್ಕಿಗೆ ಫಂಕ್ಷನಲಿ ಆಗಿರ್ಬೋದು, ಫಿಸಿಕಲಿ ಇದು ಕನೆಕ್ಟ್ ಮಾಡುತ್ತೆ. ದಟ್ ಅಲೋಸ್ ಅ ಕಂಪ್ಯೂಟರ್ ಟು ಕನೆಕ್ಟ್ ದ ಇಂಟರ್ನೆಟ್. ಅಂದರೆ ಇದು ಕಂಪ್ಯೂಟರ್ನ ನೆಟ್ವರ್ಕಿಗೆ ಕನೆಕ್ಟ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ದ ನೆಸೆಸರಿ ಸರ್ಕ್ಯೂಟ್ಸ್ ಆ್ಯಂಡ್ ಪೋರ್ಟ್ಸ್. ಅಂದರೆ ಯಾವ ರೀತಿ ಫಿಸಿಕಲ್ಲಾಗಿ ಮಾಡುತ್ತೆ ಅಂತಂದರೆ ಇಟ್ ಪ್ರೊವೈಡ್ಸ್ ದ ನೆಸೆಸರಿ ಸರ್ಕ್ಯೂಟ್ ಆಗಿರ್ಬೋದು, ಪೋರ್ಟ್ಸ್ ಆಗಿರ್ಬೋದು, ಈ ರೀತಿ ಲೈಕ್ ಈಥರ್ನೆಟ್ ಪೋರ್ಟ್, ಈ ರೀತಿ ಪೋರ್ಟ್ ಆಗಿರ್ಬೋದು. ಈಥರ್ನೆಟ್ ಮುಖಾಂತರ ನಾವು ಫಿಸಿಕಲ್ಲಾಗಿ ಇದನ್ನ ಕನೆಕ್ಟ್ ಮಾಡ್ಬೋದು ಟು ಎಸ್ಟಾಬ್ಲಿಷ್ ಅ ಫಿಸಿಕಲ್ ಕನೆಕ್ಷನ್. ಅರ್ಥ ಆಯ್ತಲ್ವಾ? ನಾವು ಕಂಪ್ಯೂಟರು ನೆಟ್ವರ್ಕು ಯಾವ ರೀತಿ ಫಿಸಿಕಲ್ಲಾಗಿ ಮಾಡ್ಬೋದು ಅಂತಂದರೆ ಇಟ್ ಪ್ರೊವೈಡ್ಸ್ ದ ನೆಸೆಸರಿ ಸರ್ಕ್ಯೂಟ್ಸ್ ಆ್ಯಂಡ್ ಪೋರ್ಟ್ಸ್. ಅಂದರೆ ಈಥರ್ನೆಟ್ ಪೋರ್ಟ್ ಈ ಮುಖಾಂತರ ನಾವು ಫಿಸಿಕಲ್ಲಾಗಿ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟು ಫಂಕ್ಷನಲ್ಲಿ ಯಾವ ರೀತಿ ಅಂತಂದರೆ ಎಕ್ಸಾಂಪಲ್ ಕೇಬಲ್ಸ್ ಆಗಿರ್ಬೋದು, ಹ್ಯಾಂಡಲ್ಸ್ ಡಾಟಾ ಲಿಂಕ್ ಲೇಯರ್ ಪ್ರೋಸೆಸ್ ಫಾರ್ ಅ ಫಂಕ್ಷನಲ್. ಅಂದರೆ ಈಗ ನಾವು ಡಾಟಾ ಲಿಂಕ್ ಕೊಡ್ತೀವಿ ನೋಡು ಒಂದು ಕಂಪ್ಯೂಟರಿಂದ ಇನ್ನೊಂದು ಲಿಂಕ್ಗೆ, ಅಂದರೆ ಇದು ಫಂಕ್ಷನ್ ಮಾಡುತ್ತೆ ತಾನೆ. ಫಂಕ್ಷನಲ್ಲಿ ನಾವು ಇದನ್ನು ಕಮ್ಯುನಿಕೇಟ್ ಮಾಡ್ಬೋದು. ಸೊ ನಾವು ಕಂಪ್ಯೂಟರ್ ಮತ್ತು ನೆಟ್ವರ್ಕ್ನ ಬೋತ್ ಫಿಸಿಕಲ್ ಆಗಿರ್ಬೋದು, ಫಂಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟು, ಸ್ಟೋರ್ಸ್ ದ IP ಅಡ್ರೆಸಸ್ ಆಫ್ ದ ಕಂಪ್ಯೂಟರ್ ಇನ್ LAN. ಅಂದರೆ ವಿ ಕ್ಯಾನ್ ನಾಟ್ ಶೋ ದ IP ಅಡ್ರೆಸಸ್. ಫಿಸಿಕಲ್ ಅಡ್ರೆಸ್ನ ನಾವು ಶೋ ಮಾಡ್ಬೋದು, ಬಟ್ ನಾಟ್ ಅ IP ಅಡ್ರೆಸಸ್. IP ಅಡ್ರೆಸಸ್ ಆರ್ ಅಸೈನ್ ಬೈ ದ ನೆಟ್ವರ್ಕ್ ಸರ್ವಿಸಸ್. ನೆಟ್ವರ್ಕ್ ಸರ್ವಿಸಸಲ್ಲಿ ಮಾತ್ರ ನಾವು IP ಅಡ್ರೆಸಸ್ನ ಶೋ ಮಾಡ್ಬೋದು, ಬಟ್ ಇಯರ್ ಫಿಸಿಕಲ್ ಅಡ್ರೆಸ್ನ ನಾವು ಶೋ ಮಾಡ್ಬೋದು. ಸೊ ಆಪ್ಷನ್ 3 ಕೂಡ ರಾಂಗ್. ನೆಕ್ಸ್ಟ್, ಆ್ಯಕ್ಟ್ಸ್ ಲೈಕ್ ಅ ಫೈರ್ವಾಲ್. ಇಟ್ ಈಸ್ ಅ ಇನ್ಕರೆಕ್ಟ್. ಇದು ಇನ್ಕರೆಕ್ಟ್. ಯಾಕೆ? ಬಿಕಾಸ್ ಅ ಫೈರ್ವಾಲ್ ಈಸ್ ಅ ಸಾಫ್ಟ್ವೇರ್. ಫೈರ್ವಾಲ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಸಾಫ್ಟ್ವೇರ್, ನಾಟ್ ಅ ಹಾರ್ಡ್ವೇರ್. ಇವರು ಹಾರ್ಡ್ವೇರ್ ಬಗ್ಗೆ ಕೇಳಿದರೆ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಏನಾಗಿದೆ? ಇದು ಹಾರ್ಡ್ವೇರ್ ಆಗಿದೆ. ಬಟ್ ಫೈರ್ವಾಲ್ ಏನಾಗಿದೆ? ಇಟ್ ಈಸ್ ಅ ಸಾಫ್ಟ್ವೇರ್. ಸೊ ಬೇಸ್ಡ್ ಆನ್ ಅ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಮಾನಿಟರ್ಸ್ ಆ್ಯಂಡ್ ಕಂಟ್ರೋಲ್ಸ್ ಅ ನೆಟ್ವರ್ಕ್ ಟ್ರಾಫಿಕ್. ಇದು ಏನು ಮಾಡುತ್ತೆ? ಫೈರ್ವಾಲು ಇಟ್ ಈಸ್ ಅ ಸಾಫ್ಟ್ವೇರ್ ಅವರ ಹಾರ್ಡ್ವೇರ್ ಆಗಿದೆ. ಬೇಸ್ಡ್ ಆನ್ ಅ ಸೆಕ್ಯೂರಿಟಿ ಸಿಸ್ಟಮ್, ಇದ್ರ ಮುಖಾಂತರ ಇದು ಮಾನಿಟರ್ ಮತ್ತು ನೆಟ್ವರ್ಕ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು ಇಲ್ಲಿ ಅಂತಂದರೆ ಇಟ್ ಈಸ್ ಅ ಆಪ್ಷನ್ 2. ಆಪ್ಷನ್ 2 ಇಸ್ ದ ಕರೆಕ್ಟ್. ಅಂದರೆ ಇದೇನಿದು ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೆ ಅಲ್ವಾ, ಇದನ್ನು ನಾವು IP ಅಡ್ರೆಸ್ಸಿಂದ ಸ್ಟೋರ್ ಮಾಡಲ್ಲ. ಮ್ಯಾಕ್ ಅಂದರೆ ಮೀಡಿಯನ್ ಆ್ಯಕ್ಸಿಸ್ ಕಂಟ್ರೋಲ್ ಮುಖಾಂತರ ನಾವು ಇದನ್ನು ಸ್ಟೋರ್ ಮಾಡ್ತೀವಿ. ಜೊತೆಗೆ ಕನೆಕ್ಟ್ಸ್, ಇದು NIC ಫಿಸಿಕಲ್ಲಾಗಿ ಆಗಿರ್ಬೋದು, ಫಂಕ್ಷನಲ್ಲಿ ಕೂಡ ನಾವು ಇದನ್ನ ಕನೆಕ್ಟ್ ಮಾಡ್ಬೋದು. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ಸೊ ಇಲ್ಲಿದೆ ನೋಡಿ, NIC, it is a hardware device that allows a computer to connect a network. It enables communication between the computer and other network devices through a Ethernet or a wireless. ಅಂದರೆ ಫಿಸಿಕಲ್ ಆಗಿ ಇರ್ಬೋದು, ಜೊತೆಗೆ ಫಂಕ್ಷನಲ್ಲಿ ಕೂಡ ಇದು ಕಂಪ್ಯೂಟರ್ ಮತ್ತು ನೆಟ್ವರ್ಕ್ನ ಕನೆಕ್ಟ್ ಮಾಡುತ್ತೆ. NIC is a hardware device that allows a computer to communicate on a network. ಸೊ ಫೀಚರ್ ಏನು ಅಂತಂದರೆ ಹಾರ್ಡ್ವೇರ್. ಇದೇನಿದು NIC ಅಂತಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡು. ಇಟ್ ಈಸ್ ಅ ಹಾರ್ಡ್ವೇರ್ ಡಿವೈಸ್. ಹೌದು, ಇಟ್ ಕನೆಕ್ಟ್ಸ್ PT ಟು ದ PC ಟು ದ ನೆಟ್ವರ್ಕ್. ಅಂದರೆ ಕಂಪ್ಯೂಟರನ್ನು ನೆಟ್ವರ್ಕಿಗೆ ಕನೆಕ್ಟ್ ಮಾಡ್ಬೋದು. ವೈರ್ಡ್ ಆ್ಯಂಡ್ ವೈರ್ಲೆಸ್ ಕಮ್ಯುನಿಕೇಷನ್. ಅಂದರೆ ನಾವು ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಅಂದರೆ ವೈರ್ ಮುಖಾಂತರ ಅಥವಾ ವೈರ್ಲೆಸ್ ಆಗಿ ಕೂಡ ಇದನ್ನು ಕನೆಕ್ಟ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಎಕ್ಸಾಂಪಲ್ಸ್ ಯಾವುದು ಅಂದರೆ ಈಥರ್ನೆಟ್ ಕಾರ್ಡು, ವೈಫೈ ಕಾರ್ಡು, ಇವೆಲ್ಲ ಎಕ್ಸಾಂಪಲ್ಸ್. ಇದಕ್ಕೆ ಏನಂತ ಕರಿತೀವಿ? ಅದರ್ ನೇಮ್ಸ್ ಏನು ಅಂತಂದರೆ LAN ಕಾರ್ಡ್ ಅಂತ ಕೂಡ ಕರಿತೀವಿ, ನೆಟ್ವರ್ಕ್ ಅಡಾಪ್ಟರ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು, ಮ್ಯಾಚ್ ದ ಫಾಲೋಯಿಂಗ್: ಲಿಂಕರ್, ಲೋಡರ್, ಕಂಪ್ಲೈನರ್ ಆ್ಯಂಡ್
ಇಂಟರ್ಪ್ರಿಟರ್. ಸೊ ನಿಮಗೆ ಫಸ್ಟು ಲ್ಯಾಂಗ್ವೇಜಸ್ ಬರ್ತವೆ, ಅಂದರೆ ಮಷಿನ್ ಲ್ಯಾಂಗ್ವೇಜ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್. ಮಷಿನ್ ಲ್ಯಾಂಗ್ವೇಜ್ ಅಂತಂದ್ರೇನು, ವಿ ಯೂಸ್ ಹಿಯರ್ ಮಷಿನ್ ಲ್ಯಾಂಗ್ವೇಜ್ ಅಂದರೆ ಬೈನರಿ ನಂಬರ್ಸ್ 0 ಮತ್ತು 1 ನಾವಿಲ್ಲಿ ಬಳಕೆ ಮಾಡ್ತೀವಿ. ಇದನ್ನು ನಾವು ಮಷಿನ್ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟು ಅಸೆಂಬ್ಲಿ ಲ್ಯಾಂಗ್ವೇಜು ಅಂತಂದರೆ ಏನು ಅಂತಂದರೆ, ಹಿಯರ್ ಮಷಿನ್ ಲ್ಯಾಂಗ್ವೇಜಿಂದ ಅಸೆಂಬ್ಲಿ ಲ್ಯಾಂಗ್ವೇಜಿಂದ ನಾವು ಮಷಿನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಕಂಪ್ಲೈನರ್ ಮತ್ತು ಇಂಟರ್ಪ್ರಿಟರ್ ಅಂತ ಬರುತ್ತೆ. ಕಂಪ್ಲೈನರ್ ಮತ್ತು ಇಂಟರ್ಪ್ರಿಟರ್ ಅಂತಂದರೆ ಏನು ಅಂತಂದರೆ, ಕಂಪ್ಲೈನರ್ ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ಅ ಪ್ರೋಗ್ರಾಮ್ ಫ್ರಮ್ ಹೈ ಲೆವೆಲ್ ಟು ದ ಲೋ ಲೆವೆಲ್. ಅಂದರೆ ಕಂಪ್ಲೈನರ್ ಏನು ಮಾಡುತ್ತೆ, ಹೈ ಲೆವೆಲ್ಲಿಂದ ಮಷಿನ್ ಲ್ಯಾಂಗ್ವೇಜಿಗೆ ಹೋಲ್ ಆಗಿ ಲೈನ್ ಬೈ ಲೈನ್ ಮಾಡಲ್ಲ, ಅದು ಏನಿರುತ್ತೆ ಅದಿಷ್ಟು ಕನ್ವರ್ಟ್ ಮಾಡುತ್ತೆ. ಇಟ್ ಕನ್ವರ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ದ ಲೋ ಲೆವೆಲ್ ಅಥವಾ ಮಷಿನ್ ಲ್ಯಾಂಗ್ವೇಜ್ ಆ್ಯಸ್ ಅ ಹೋಲ್ ಎಂಟೈರ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಕಂಪ್ಲೈನರ್. ನೆಕ್ಸ್ಟ್ ಇಂಟರ್ಪ್ರಿಟರ್ ಏನು ಅಂತಂದರೆ, ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಇಟ್ ಈಸ್ ಆಲ್ಸೋ ಕನ್ವರ್ಟ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್ ಫ್ರಮ್ ಲೈನ್ ಬೈ ಲೈನ್. ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಲೈನ್ ಬೈ ಲೈನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಅಂದರೆ ಹೈ ಲೆವೆಲಿಂದ ಲೋ ಲೆವೆಲ್ ಅಥವಾ ಮಷಿನ್ ಲ್ಯಾಂಗ್ವೇಜಿಗೆ ಒಂದೊಂದೇ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡುತ್ತೆ. ಯಾವುದು ಲೈನ್ ಬೈ ಲೈನ್ ಮಾಡೋದು ಅಂದರೆ, ಇಟ್ ಈಸ್ ಅ ಇಂಟರ್ಪ್ರಿಟರು ಲೈನ್ ಬೈ ಲೈನ್ ಆಗಿ ಕನ್ವರ್ಟ್ ಮಾಡುತ್ತೆ. ವೇರ್ ಆ್ಯಸ್ ಅ ಕಂಪ್ಲೈನರ್ ಏನು ಮಾಡುತ್ತೆ, ಇದು ಎಂಟೈರ್ ಆಗಿ ಅಷ್ಟು ಒಮ್ಮೆಲೆ ಮಾಡುತ್ತೆ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಂಪ್ಲೈನರ್ ಆ್ಯಂಡ್ ಇಂಟರ್ಪ್ರಿಟರ್. ಇದು ಹೋಲ್ ಆಗಿ ಮಾಡುತ್ತೆ, ಇದು ಲೈನ್ ಬೈ ಲೈನು ಹೈ ಲೆವೆಲಿಂದ ಲೋ ಲೆವೆಲಿಗೆ ಕನ್ವರ್ಟ್ ಮಾಡುತ್ತೆ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಂಪ್ಲೈನರ್ ಆ್ಯಂಡ್ ಇಂಟರ್ಪ್ರಿಟರ್. ಇವೆರಡು ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ನೀವು ಆಪ್ಷನ್ನ ಟಿಕ್ ಮಾಡ್ಬೋದು. ಇಲ್ಲಿ ನೋಡಿ, ಕಂಪ್ಲೈನರ್ ಎಲ್ಲಿದೆ, ಅ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ ಅ ಹೈ ಲೆವೆಲ್ ಸೋರ್ಸ್ ಕೋಡ್ ಇಂಟು ಅ ಮಷಿನ್ ಕೋಡ್. ಅಂದರೆ ಸಿಗೆ ಟು ಎಲ್ಲಿದೆ, ಸಿಗೆ ಟು ಆಪ್ಷನ್ 1 ನೆಕ್ಸ್ಟು ಇಂಟರ್ಪ್ರಿಟರ್ ಅಂದರೆ ಏನು, ಅ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ ಅ ಇನ್ಸ್ಟ್ರಕ್ಷನ್ ಆಫ್ ಅ ಹೈ ಲೆವೆಲ್ ಪ್ರೋಗ್ರಾಮ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ಇಟ್ ಇಮಿಡಿಯೇಟ್ಲಿ ಬಿಫೋರ್ ಟ್ರಾನ್ಸ್ಲೇಟಿಂಗ್ ಅ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಅಂದರೆ ನಾವೇನು ಲೈನ್ ಬೈ ಲೈನು ಹೈ ಲೆವೆಲಿಂದ ಮಷಿನ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಅ ಲೈನ್ ಬೈ ಲೈನ್, ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ಪ್ರಿಟರ್. ಸೊ ಇಂಟರ್ಪ್ರಿಟರ್ ಅಂದರೆ ಡಿಗೆ 4 ಇದೆನಾ ಇಲ್ಲಿ. ಸೊ ನೆಕ್ಸ್ಟು ಲಿಂಕರ್ ಮತ್ತು ಲೋಡರ್ ಅಂತಂದರೆ ಏನು ಅಂದರೆ, ಲಿಂಕರ್ ಅಂದರೆ ಏನು ಅಂತಂದರೆ, ಇಟ್ ಕಂಬೈನ್ಸ್ ದ ಆಬ್ಜೆಕ್ಟ್ ಫೈಲ್ ಇಂಟು ಅ ಸಿಂಗಲ್ ಎಕ್ಸಿಕ್ಯೂಟೇಬಲ್ ಫೈಲ್. ಇಲ್ಲಿ ಏನು ಮಾಡುತ್ತೆ, ಫೈಲ್ನ ಅಥವಾ ಲಿಂಕರ್ ಏನು ಮಾಡುತ್ತೆ ಅಂದರೆ, ಇಟ್ ಕಂಬೈನ್ಸ್ ಆಬ್ಜೆಕ್ಟ್ ಫೈಲ್ಸ್ ಇಂಟು ಅ ಸಿಂಗಲ್ ಎಕ್ಸಿಕ್ಯೂಟೇಬಲ್ ಫೈಲ್. ಆಬ್ಜೆಕ್ಟ್ ಅಥವಾ ಫೈಲ್ನ ಸಿಂಗಲ್ ಎಕ್ಸಿಕ್ಯೂಟೇಬಲ್ ಫೈಲ್ ಆಗಿ ಇದು ಕಂಬೈನ್ ಮಾಡುತ್ತೆ. ಅಂದರೆ ಇದೇನು ಮಾಡುತ್ತೆ, ಲಿಂಕ್ ಮಾಡುತ್ತೆ. ಇಲ್ಲಿ ಎಲ್ಲಿದೆ ಲಿಂಕ್ ಅಂತ, ಅ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಅ ಮಾಡಲ್ಸ್ ಆರ್ ಅ ಪ್ರೋಗ್ರಾಮ್ ಸೆಗ್ಮೆಂಟ್ಸ್ ಟುಗೆದರ್. ಕಂಬೈನ್ ಮಾಡುತ್ತೆ. ಲಿಂಕರು ಕಂಬೈನ್ ಫೈಲ್ಸ್ ಇಂಟು ಅ ಸಿಂಗಲ್ ಎಕ್ಸಿಕ್ಯೂಟೇಬಲ್ ಫೈಲ್. ಕಂಬೈನ್ ಮಾಡಿ, ಈಗ 2 ಇದ್ದಾವೆ ಅಂದರೆ ಅದನ್ನ ಒಂದೇ ಆಗಿ ಸಿಂಗಲ್ ಆಗಿ ಅದು ಕನ್ವರ್ಟ್ ಮಾಡುತ್ತೆ, ಕಂಬೈನ್ ಮಾಡುತ್ತೆ. 2 ಇದ್ದಿದ್ದನ್ನ ಒಂದೇ ಆಗಿ ಅದು ಕಂಬೈನ್ ಮಾಡುತ್ತೆ. ಸೊ ಇಲ್ಲಿದೆ ನೋಡಿ, ಅ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಅ ಮಾಡಲ್ಸ್ ಆರ್ ಅ ಪ್ರೋಗ್ರಾಮ್ ಸೆಗ್ಮೆಂಟ್ಸ್ ಟುಗೆದರ್. ಸೊ ಎಗೆ 3 ಇದೆನಾ, ಎಸ್, ಎಗೆ 3. ನೆಕ್ಸ್ಟು ಲೋಡರ್ ಅಂದರೆ ಏನು ಅಂದರೆ, ಆ ಸಾಫ್ಟ್ವೇರ್ ವಿಚ್ ಪ್ಲೇಸಸ್ ದ ಆಬ್ಜೆಕ್ಟ್ ಕೋಡ್ ಫ್ರಮ್ ಅ ಸೆಕೆಂಡರಿ ಮೆಮೊರಿ ಇಂಟು ಅ ಮೇನ್ ಮೆಮೊರಿ. ಅಂದರೆ ಲೋಡರ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ಅ ಕಾಂಪೋನೆಂಟ್ ಆಫ್ ಅ ಆಪ್ರೇಟಿಂಗ್ ಸಿಸ್ಟಮ್ ದಟ್ ಲೋಡ್ಸ್ ದ ಎಕ್ಸಿಕ್ಯೂಟೇಬಲ್ ಫೈಲ್ ಇಂಟು ಅ ಮೇನ್ ಮೆಮೊರಿ. ಅಂತಂದರೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಕಾಪಿಯಿಂಗ್ ದ ಎಕ್ಸಿಕ್ಯೂಟೇಬಲ್ ಕೋಡ್ ಅಂದರೆ ಡಾಟಾನ ಸೆಕೆಂಡರಿ ಸ್ಟೋರೇಜ್ ಇಂಟು ಅ ಮೇನ್ ಮೆಮೊರಿಗೆ ಇದು ಪ್ಲೇಸ್ ಮಾಡುತ್ತೆ. ಅಂದರೆ ಈಗ ಇಲ್ಲಿ ಸೆಕೆಂಡರಿ ಮೆಮೊರಿಯಲ್ಲಿ ಇದೆ ಅಂತಂದರೆ ಅದನ್ನ ಮೇನ್ ಮೆಮೊರಿಗೆ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಎಲ್ಲಿ, ಲೋಡರಲ್ಲಿ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ಫಸ್ಟು ಲಿಂಕರ್ ಅಂತ ಅಂದರೆ ಇದು 2 ಫೈಲ್ಸ್ನ ಕಂಬೈನ್ ಆಗಿ ಒಂದೇ ಫೈಲ್ ಆಗಿ ಮಾಡುತ್ತೆ, ಇಟ್ ಈಸ್ ಅ ಲಿಂಕರ್. ನೆಕ್ಸ್ಟು ಲೋಡರ್ ಅಂತಂದರೆ ಏನು ಅಂದರೆ, ಸೆಕೆಂಡರಿ ಮೆಮೊರಿಯಿಂದ, ಅಂದರೆ ಸೆಕೆಂಡರಿ ಮೆಮೊರಿ ಅಂದರೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಹಾರ್ಡ್ ಡ್ರೈವ್, ಇಲ್ಲಿದ್ದ ಇರೋ ಡಾಟಾನ
ಮೇನ್ ಮೆಮೊರಿಗೆ ಇದು ಟ್ರಾನ್ಸ್ಫರ್ ಮಾಡುತ್ತೆ, ಅಂದರೆ ರ್ಯಾಮಿಗೆ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದನ್ನು ನಾವು ಲೋಡರ್ ಅಂತ ಕರಿತೀವಿ. ಕಂಪ್ಲೈನರ್ ಅಂತಂದರೆ ಏನು ಅಂತಂದರೆ ಟ್ರಾನ್ಸ್ಲೇಟಿಂಗ್ ಹೈ ಲೆವೆಲ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್ ಎಂಟೈರ್ ಆಗಿ ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಇಂಟರ್ಪ್ರಿಟರ್ ಅಂತಂದ್ರೆ ಏನು, ಹೈ ಲೆವೆಲಿಂದ ಲೋ ಲೆವೆಲಿಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಲೈನ್ ಬೈ ಲೈನ್ ಆಗಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಇಂಟರ್ಪ್ರಿಟರ್. ಅರ್ಥ ಆಯ್ತಲ್ವ? ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1 ಇಲ್ಲಿದೆ ನೋಡಿ. ಕಂಪ್ಲೈನರ್ ಅಂತಂದರೆ ಕನ್ವರ್ಟ್ಸ್ ಹೋಲ್ ಆಗಿ ಇದು ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಷಿನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗುತ್ತೆ. ಇಂಟರ್ಪ್ರಿಟರ್ ಅಂತಂದ್ರೆ ಎಕ್ಸಿಕ್ಯೂಟ್ಸ್ ಪ್ರೋಗ್ರಾಮ್ ಲೈನ್ ಬೈ ಲೈನ್ ಆಗಿ ಇಂಟರ್ಪ್ರಿಟರ್ ಕನ್ವರ್ಟ್ ಮಾಡುತ್ತೆ, ಎಂಟೈರ್ ಆಗಿ ಕಂಪ್ಲೈನರು ಕನ್ವರ್ಟ್ ಮಾಡುತ್ತೆ. ಲಿಂಕರ್ ಏನು ಮಾಡುತ್ತೆ, ಲಿಂಕ್ಸ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಫೈಲ್ ಇಂಟು ಒನ್ ಎಕ್ಸಿಕ್ಯೂಟಬಲ್ ಅಂತಂದರೆ 2 ಅಥವಾ 2ಕ್ಕಿಂತ ಇರೋ ಫೈಲ್ನ ಕಂಬೈನ್ ಮಾಡಿ ಒಂದೇ ಫೈಲ್ ಆಗಿ ಮಾಡುತ್ತೆ, ಇದು ಲಿಂಕರ್. ನೆಕ್ಸ್ಟ್ ಲೋಡರ್ ಅಂತಂದರೆ ಏನು ಅಂತಂದರೆ ಲೋಡ್ಸ್ ಅ ಪ್ರೋಗ್ರಾಮ್ ಇಂಟು ಅ ಮೆಮೊರಿ ಫಾರ್ ಅ ಎಕ್ಸಿಕ್ಯೂಷನ್ ಅಂತಂದರೆ ಸೆಕೆಂಡರಿ ಮೆಮೊರಿಯಲ್ಲಿ ಇರುವ ಡಾಟಾನ ಇದು ಮೇನ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಂಪ್ಲೈನರ್, ಇಂಟರ್ಪ್ರಿಟರ್, ಲಿಂಕರ್ ಆ್ಯಂಡ್ ಅ ಲೋಡರ್. ಕಂಪ್ಲೈನರ್ ಕನ್ವರ್ಟ್ಸ್ ದ ಎಂಟೈರ್ ಹೈ ಲೆವೆಲ್ ಡಾಟಾ ಇಂಟು ಮಷಿನ್. ಯಾಕೆ ನಾನು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ ಇದ್ರ ಮೇಲೆ ಕ್ವಶನ್ಸ್ ಕಂಪಲ್ಸರಿಯಾಗಿ ಪ್ರತಿ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಕಂಪ್ಲೈನರ್ ಕೊಟ್ಟು ನಿಮಗೆ 4 ಆಪ್ಷನ್ಸ್ ಕೊಟ್ಟು ಯಾವುದು ಕರೆಕ್ಟ್ ಅಂತ ಕೂಡ ಕೇಳ್ಬೋದು. ನೀವು ಇನ್ ಡೆಪ್ತಾಗಿ ಓದಿದರೆ ನೀವು ಈಸಿಯಾಗಿ ಅವ್ರು ಹೆಂಗೆ ಕ್ವಶನ್ಸ್ ಕೇಳಿದರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಏನು, ಕನ್ವರ್ಟ್ಸ್ ಹೈ ಲೆವೆಲ್ಲು ಇಂದ ಮಷಿನ್ ಲ್ಯಾಂಗ್ವೇಜಿಗೆ ಎಂಟೈರಾಗಿ ಮಾಡೋದೇ ಕಂಪ್ಲೈನರ್ ಅಂತ ಕರಿತೀವಿ. ಇಂಟರ್ಪ್ರಿಟರ್ ಅಂದರೆ ಲೈನ್ ಬೈ ಲೈನ್ ಆಗಿ ಕನ್ವರ್ಟ್ ಮಾಡೋದು. ಲಿಂಕರ್ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಇರುವ ಫೈಲ್ ಅಥವಾ ಆಬ್ಜೆಕ್ಟ್ನ ಒನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಕಂಬೈನ್ ಮಾಡೋದಕ್ಕೆ ನಾವು ಲಿಂಕರ್ ಅಂತ ಕರಿತೀವಿ. ನೆಕ್ಸ್ಟ್ ಲೋಡರ್ ಅಂತ ಅಂದರೆ ಪ್ರೋಗ್ರಾಮ್ನ ಸೆಕೆಂಡರಿ ಮೆಮೊರಿಯಿಂದ ಮೇನ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡೋದು, ಅಂದರೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವು ಲೋಡರ್ ಅಂತ ಕರಿತೀವಿ. ಎಕ್ಸಾಂಪಲ್ ಕಂಪ್ಲೈನರಿಗೆ ಸಿ ಕಂಪ್ಲೈನರ್, GCC, ಟರ್ಬನ್, C++. ಇಂಟರ್ಪ್ರಿಟರಿಗೆ ಪೈಥಾನ್ ಇಂಟರ್ಪ್ರಿಟರ್, ಜಾವಾ ಸ್ಕ್ರಿಪ್ಟ್ ಇಂಜಿನ್. ನೆಕ್ಸ್ಟ್ ಲಿಂಕರಿಗೆ LD ಲಿಂಕರ್. ಲೋಡರಿಗೆ ಆಪ್ರೇಟಿಂಗ್ ಸಿಸ್ಟಮ್ ಲೋಡರ್. ಅಂದರೆ ನಾವು ಸೆಕೆಂಡರಿ ಮೆಮೊರಿಯಿಂದ ಮೇನ್ ಮೆಮೊರಿಗೆ ಡಾಟಾ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಲೋಡರಿಗೆ ಎಕ್ಸಾಂಪಲ್ ಯಾವುದು ಅಂತಂದರೆ, ಈಗ ನಾವು ಮೊಬೈಲ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಆನ್ ಮಾಡಿದ ತಕ್ಷಣ ಈಗ ಸ್ವಿಚ್ ಆಫ್ ಆಗೈತೆ ಮೊಬೈಲ್. ಸ್ವಿಚ್ ಆಫಿಂದ ಸ್ವಿಚ್ ಆನ್ ಮಾಡಬೇಕಾದ್ರೆ ಒಮ್ಮೆಲೆ ಮೊಬೈಲ್ ಆನ್ ಆಗುತ್ತಾ? ನೋ. ಯಾಕೆ? ಅದು ಲೋಡಿಂಗ್ ಅಂತ ಬರುತ್ತೆ. ಲೋಡಿಂಗ್ ಅಂತ ಬರುವಾಗ ಅದೇನಾಗಿರುತ್ತೆ, ಅಲ್ಲಿ ಸೆಕೆಂಡರಿ ಮೆಮೊರಿಯಿಂದ ಅಂದರೆ ಹಾರ್ಡ್ ಡಿಸ್ಕಿಂದ ಮೇನ್ ಮೆಮೊರಿಗೆ ಅಂದರೆ ರ್ಯಾಮಿಗೆ ಅದು ಡಾಟಾ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಸೊ ಅದು ಲೋಡಿಂಗ್ ಅಂತ ಈ ಥರ ಬರ್ತಿರುತ್ತೆ, ಈ ಥರ ಡಾಟ್ ಬರ್ತಿರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಲೋಡರ್ ಅಂತ ಕರಿತೀವಿ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳಿ ನಿಮಗೆ ಅರ್ಥ ಮಾಡಿಸಿದೆ. ನೆಕ್ಸ್ಟು ವಿಚ್ ಫಂಕ್ಷನ್ ಈಸ್ ಯೂಸ್ ಟು ಎಂಟೈರ್ ಎ ಕರೆಂಟ್ ಟೈಮ್ ಇನ್ ವರ್ಕ್ಶೀಟ್. ಅಂದರೆ ಯಾವ ಫಂಕ್ಷನ್ನ ಯೂಸ್ ಮಾಡಿ ನಾವು ಕರೆಂಟ್ ಟೈಮ್ನ ಎಕ್ಸೆಲ್ಲಲ್ಲಿ ಬರಿಬೋದು ಅಂತಂದರೆ ಟುಡೇ, ನೌ, ಟೈಮ್, ಕರೆಕ್ಟ್ ಟೈಮ್. ಯಾವುದು ಅಂತಂದರೆ ಟುಡೇ ಅಂತಂದರೆ ಟುಡೇ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಓನ್ಲಿ ಕರೆಂಟ್ ಡೇಟ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತೆಷ್ಟು ಡೇಟು, ಕರೆಂಟ್ ಡೇಟ್ ಹೊಡೆದ್ರೆ ನೀವು ಇಟ್ ಗಿವ್ಸ್ ಅ ಡೇಟ್. ಅಂದರೆ ಇವತ್ತೆಷ್ಟು 19/11/2025 ಇದನ್ನಷ್ಟೇ ಇದು ತೋರಿಸುತ್ತೆ. ಅಂದರೆ ಟುಡೇ ಏನು ಫಂಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಟ್ ರೆಪ್ರೆಸೆಂಟ್ ದ ಕರೆಂಟ್ ಡೇಟ್. ಅಂದರೆ ಓನ್ಲಿ ಇಯರ್, ಮಂತ್ ಮತ್ತು ಯಾವ ಡೇ ಇದೆ ಅಂತ ಹೇಳುತ್ತೆ. ಅಂದರೆ ಇವತ್ತು ಎಷ್ಟು ಡೇಟು 19/11/2025 ಇದೆ. ಸೊ ಓನ್ಲಿ ಕರೆಂಟ್ ಡೇಟ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಟುಡೇ ಅನ್ನೋದು. ನೆಕ್ಸ್ಟ್ ನೌ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಟ್ ರೆಪ್ರೆಸೆಂಟ್ ಅ ಕರೆಂಟ್ ಡೇಟ್ ಆ್ಯಂಡ್ ಟೈಮ್. ಕರೆಂಟ್ ಡೇಟ್ ಮತ್ತು ಟೈಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವತ್ತೆಷ್ಟು ಡೇಟು ಕೂಡ ರೆಪ್ರೆಸೆಂಟ್ ಮಾಡುತ್ತೆ, ಜೊತೆಗೆ ಟೈಮ್ ಎಷ್ಟು, ಒಂದು ವೇಳೆ ಇವಾಗ ಎಷ್ಟು 1:03 ಆಗಿದ್ದರೆ ಇದು ಟೈಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ನಾವು ಟೈಮ್ ಮತ್ತು ಡೇಟ್ನ ಎರಡು ಇಂಡಿಕೇಟ್ ಮಾಡುತ್ತೆ. ಅಂದರೆ ಇವತ್ತು ಡೇಟ್ ಎಷ್ಟು 19
11:25 ಇದನ್ನು ಕೂಡ ಇಂಡಿಕೇಟ್ ಮಾಡುತ್ತೆ, ಜೊತೆಗೆ ಟೈಮು ಕೂಡ ಇಂಡಿಕೇಟ್ ಮಾಡುತ್ತೆ. ನಾವು ನೆಕ್ಸ್ಟ್ ಟೈಮ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ರೆಫರ್ಸ್ ಟು ಅ ಟೈಮ್ ಓನ್ಲಿ. ಟೈಮ್ ಎಷ್ಟು ಇವತ್ತು ಅಂದರೆ ಟೈಮ್ ಎಷ್ಟು ಇವಾಗ ಅಂತಂದರೆ ಹೇಳಿದೆ 1:15 ಅಥವಾ 8:15. ಸೊ ಈ ರೀತಿ ಓನ್ಲಿ ಟೈಮ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಕರೆಂಟ್ ಟೈಮು ಇದು ಇರಲ್ಲ. ಸೊ ಇಲ್ಲಿ ಏನು ಕೇಳಿದ್ದಾರೆ ಕ್ವಶನ್ನು ಅಂತಂದರೆ ವಿಚ್ ಫಂಕ್ಷನ್ ಈಸ್ ಯೂಸ್ ಟು ಎಂಟರ್ ಕರೆಂಟ್ ಟೈಮ್. ಕರೆಂಟ್ ಟೈಮ್ನ ಯಾವ ಫಂಕ್ಷನ್ ಯೂಸ್ ಮಾಡುತ್ತೆ ಅಂದರೆ ಇಟ್ ಈಸ್ ಅ ನೌ ಫಂಕ್ಷನ್ನ ನಾವು ಎಂಟರ್ ಮಾಡಿದರೆ ಕರೆಂಟ್ ಟೈಮ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಟುಡೇ ಏನು ಓನ್ಲಿ ಡೇಟ್. ನೌ ಅಂದ್ರೇನು ಡೇಟು ಮತ್ತು ಟೈಮು ಎರಡು ಇದು ರೆಪ್ರೆಸೆಂಟ್ ಮಾಡುತ್ತೆ. ನೌ ಎಂಟರ್ಸ್ ಅ ಕರೆಂಟ್ ಡೇಟ್ ಆ್ಯಂಡ್ ಟೈಮ್. ನಾವು ಕರೆಂಟ್ ಡೇಟು ಕೊಡುತ್ತೆ ಮತ್ತು ಕರೆಂಟ್ ಟೈಮ್ ಕೂಡ ಕೊಡುತ್ತೆ. ಟೈಮ್ ಏನು ಮಾಡುತ್ತೆ? ಓನ್ಲಿ ಟೈಮ್ ಅಂದರೆ ಅವರ್ಸು ಮಿನಿಟ್ಸಲ್ಲಿ ಕೊಡುತ್ತೆ. ಸೊ ನೀವು ಎಕ್ಸೆಲಲ್ಲಿ ಏನೇನು ಫಂಕ್ಷನ್ಸ್ ಬರ್ತವೆ ಅವೆಲ್ಲ ಇಂಪಾರ್ಟೆಂಟ್. ಅಂದರೆ ಟೈಮು ಏನು ರೆಪ್ರೆಸೆಂಟ್ ಮಾಡುತ್ತೆ, ಡೇಟ್ ಯಾವುದು ಅಂತ ಎಲ್ಲ ಕೇಳ್ತಾರೆ, ಶಾರ್ಟ್ಕಟ್ ಕೀಸ್. ನೆಕ್ಸ್ಟು ವರ್ಡ್ ಪ್ರೊಸೆಸರ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್. ವರ್ಡ್ ಪ್ರೊಸೆಸರು ಯಾವುದಕ್ಕೆ ಎಕ್ಸಾಂಪಲ್? ಹಾರ್ಡ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಫರ್ಮ್ವೇರ್, ಸಿಸ್ಟಮ್ ಸಾಫ್ಟ್ವೇರ್. ಯಾವುದು ಅಂತಂದರೆ ಫಸ್ಟ್ ನೋಡೋಣ. ಹಾರ್ಡ್ವೇರ್ ಅಂತಂದೇನು? ಹಾರ್ಡ್ವೇರ್ ರೆಫರ್ಸ್ ಟು ಅ ಫಿಸಿಕಲ್ ಕಾಂಪೋನೆಂಟ್ಸ್ ಲೈಕ್ ಕೀಬೋರ್ಡ್, ಮೌಸ್ ಎಕ್ಸೆಟ್ರಾ. ಅಂದರೆ ಹಾರ್ಡ್ವೇರ್ ಅಂತಂದೇನು? ಫಿಸಿಕಲ್ ಕಾಂಪೋನೆಂಟ್ಸ್ ಅಂದರೆ ವಿಚ್ ವಿ ಕ್ಯಾನ್ ಟಚ್ ಆ್ಯಂಡ್ ವಿಚ್ ವಿ ಕ್ಯಾನ್ ಸಿ. ಅಂದರೆ ನಾವು ಯಾವ್ದನ್ನ ನೋಡ್ಬೋದು, ಯಾವ್ದನ್ನ ಮುಟ್ಬೋದು, ಅದನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಯಾವಾಗಿರ್ಬೋದು? ಕೀಬೋರ್ಡ್ಸ್ ಆಗಿರ್ಬೋದು, ಮೌಸ್, ನೆಕ್ಸ್ಟು ವೆಬ್ ಕ್ಯಾಮ್ರಾ, ಇವೆಲ್ಲ ಏನು ಹಾರ್ಡ್ವೇರ್ ಆಗಿರ್ಬೋದು. ಸೊ ಇವನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಬಟ್ ವರ್ಡ್ ಪ್ರೊಸೆಸರ್ ಏನಾಗಿದೆ? ಇಟ್ ಈಸ್ ಅ ಪ್ರೋಗ್ರಾಮ್, ನಾಟ್ ಅ ಫಿಸಿಕಲ್ ಕಾಂಪೊನೆಂಟ್. ವರ್ಡ್ ಪ್ರೊಸೆಸರು ಅದನ್ನ ನಾವು ಮುಟ್ಟೋಕ್ಕಾಗಲ್ಲ. ಸೊ ಇದು ಫಿಸಿಕಲ್ ಕಾಂಪೊನೆಂಟ್ ಅಲ್ಲ. ಸೊ ಇಟ್ ಈಸ್ ನಾಟ್ ಅ ಹಾರ್ಡ್ವೇರ್ ಅಲ್ಲ. ನೆಕ್ಸ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್. ಇಟ್ ರೆಫರ್ಸ್ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದರೆ ಇಟ್ ಪರ್ಫಾರ್ಮ್ಸ್ ಅ ವೇರಿಯಸ್ ಟಾಸ್ಕ್ಸ್. ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು ಮಾಡುತ್ತೆ? ನಾವು ಏನು ಟಾಸ್ಕ್ ಕೊಟ್ಟರು ಅದು ಪರ್ಫಾರ್ಮ್ ಮಾಡುತ್ತೆ. ಲೈಕ್ ಕ್ರಿಯೇಟಿಂಗ್ ಡಾಕ್ಯುಮೆಂಟ್ ಆಗಿರ್ಬೋದು, ಡಿಸೈನಿಂಗ್ ಗ್ರಾಫ್ಸ್ ಎಕ್ಸೆಟ್ರಾ. ಲೈಕ್ ಅಪ್ಲಿಕೇಶನ್ ಸಾಫ್ಟ್ವೇರಿಗೆ ಯಾವುದು ಎಕ್ಸಾಂಪಲ್ ಅಂದರೆ ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್, MS ವರ್ಡ್, ಇವೆಲ್ಲ ಏನು ಅಪ್ಲಿಕೇಶನ್ ಸಾಫ್ಟ್ವೇರ್. ಫೋಟೋಶಾಪ್ ಆಗಿರ್ಬೋದು, ನೆಕ್ಸ್ಟು ನುಡಿ, ಇವೆಲ್ಲ ಏನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ವರ್ಡ್ ಪ್ರೊಸೆಸರ್ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ಇಯರ್ ವಿ ಕ್ಯಾನ್ ಎಡಿಟ್ ಅ ಡಾಕ್ಯುಮೆಂಟ್ ಆ್ಯಂಡ್ ಟೆಕ್ಸ್ಟ್ ಅ ಡಾಕ್ಯುಮೆಂಟ್, ಕ್ರಿಯೇಟಿಂಗ್ ಅ ಡಾಕ್ಯುಮೆಂಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಇಟ್ ಪರ್ಫಾರ್ಮ್ಸ್ ಅ ವೇರಿಯಸ್ ಟಾಸ್ಕ್ಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟು ಫರ್ಮ್ವೇರ್ ಏನಿದು ಅಂದರೆ ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಅ ಸಾಫ್ಟ್ವೇರ್. ಹಿಯರ್ ಡಾಟಾ ಸ್ಟೋರ್ಡ್ ಆನ್ ಅ ಹಾರ್ಡ್ವೇರ್ ಡಿವೈಸ್ ಲೈಕ್ ರೀಡ್ ಓನ್ಲಿ ಮೆಮೊರಿ. ಅಂದರೆ ಫರ್ಮ್ವೇರ್ ಅನ್ನೋದು ಏನಾಗಿದೆ? ಇಟ್ ಈಸ್ ಆಲ್ಸೋ ಅ ಟೈಪ್ ಆಫ್ ಅ ಸಾಫ್ಟ್ವೇರ್. ಇಲ್ಲಿ ಡಾಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಂದರೆ ಹಾರ್ಡ್ವೇರ್ ಡಿವೈಸಸ್ ಯಾವುವು ಅಂತಂದರೆ ರೀಡ್ ಓನ್ಲಿ ಮೆಮೊರಿ ಆಗಿರ್ಬೋದು, ನೆಕ್ಸ್ಟು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಇದೆ, ಬಯಾಸ್ ಅಂತ. ಸೊ ಇಲ್ಲಿ ಕೂಡ ಡಾಟಾ ಸ್ಟೋರ್ ಆಗಿರುತ್ತೆ. ಇದನ್ನು ನಾವು ಹಾರ್ಡ್ವೇರ್ ಡಿವೈಸಸ್ ಅಂತ ಕರಿತೀವಿ. ಸೊ ಇಟ್ ಡಸ್ ನಾಟ್ ಡೂ ಅ ಟೈಪಿಂಗ್ ಡಾಕ್ಯುಮೆಂಟ್. ಎಲ್ಲಿ ಫರ್ಮ್ವೇರಲ್ಲಿ ನಾವು ಡಾಕ್ಯುಮೆಂಟ್ಸ್ನ ಟೈಪ್ ಮಾಡ್ಬೋದಾ? ನೋ. ಸೊ ವರ್ಡ್ ಪ್ರೊಸೆಸರ್ ಈಸ್ ನಾಟ್ ಅ ಫರ್ಮ್ವೇರ್. ನೆಕ್ಸ್ಟ್ ಸಿಸ್ಟಮ್ ಸಾಫ್ಟ್ವೇರ್. ಇಟ್ ಕಂಟ್ರೋಲ್ಸ್ ದ ಆಪರೇಷನ್ಸ್ ಆಫ್ ಅ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಪ್ರೊವೈಡ್ಸ್ ಅ ಇಂಟರ್ಫೇಸ್ ಬಿಟ್ವೀನ್ ಅ ಯೂಸರ್ ಆ್ಯಂಡ್ ಅ ಕಂಪ್ಯೂಟರ್. ಇದು ಸಿಸ್ಟಮ್ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತಂದರೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಇಂಟರ್ಫೇಸ್, ಯೂಸರ್ ಮತ್ತು ಕಂಪ್ಯೂಟರ್ ನಡುವೆ ಇಂಟರ್ಫೇಸ್ ಆಗಿ ಇದು ಕೆಲಸ ಮಾಡುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಡಸ್ ನಾಟ್ ಪ್ರೊವೈಡ್ ಅ ಎಂಡ್ ಯೂಸರ್ ಟಾಸ್ಕ್. ಅಂದರೆ ನಾವು ಯಾವ ಟಾಸ್ಕ್ ಕೊಟ್ಟರು ಅದು ಟೈಪಿಂಗ್ ಆಗಿರ್ಬೋದು, ಎಡಿಟಿಂಗ್ ಮಾಡುತ್ತಾ ಸಾಫ್ಟ್ವೇರು? ನೋ, ಇದು ಕೂಡ ಅಲ್ಲ. ಸೊ ವರ್ಡ್ ಪ್ರೊಸೆಸರ್ ಏನಾಗಿದೆ? ಇಟ್ ಈಸ್ ಒನ್ ಆಫ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. ಹಿಯರ್ ವಿ ಕ್ಯಾನ್ ಪರ್ಫಾರ್ಮ್ ಅ ವೇರಿಯಸ್ ಟಾಸ್ಕ್. ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ನಾವು ವಿ ಕ್ಯಾನ್ ಕ್ರಿಯೇಟ್ ಅ ಡಾಕ್ಯುಮೆಂಟ್ಸ್, ವಿ ಕ್ಯಾನ್ ಎಡಿಟ್, ವಿ ಕ್ಯಾನ್ ಟೆಕ್ಸ್ಟ್. ಸೊ ವರ್ಡ್ ಪ್ರೊಸೆಸರ್ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ ಅಂತಂದರೆ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ವರ್ಡ್ ಪ್ರೊಸೆಸರ್ ಈಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. ವೈ? ಬಿಕಾಸ್ ಇಟ್ ಈಸ್ ಲೈಕ್ ಅ MS ವರ್ಡ್, ಗೂಗಲ್ ಡಾಕ್ಸ್, ಲೈಬ್ರರಿ, ಆಫೀಸ್. ಅಂದರೆ ವಿ ಕ್ಯಾನ್ ಕ್ರಿಯೇಟ್ ಅ ಡಾಕ್ಯುಮೆಂಟ್, ಎಡಿಟ್, ಇವನ್ನೆಲ್ಲ ನಾವು ಮಾಡ್ಬೋದು. ಹಾರ್ಡ್ವೇರ್ ಅಂದರೆ ಫಿಸಿಕಲ್ ಕಾಂಪೊನೆಂಟ್ಸ್. ನಾವು ಯಾವನ್ನ ಮುಟ್ಬೋದು, ಯಾವನ್ನ ನೋಡ್ಬೋದು, ಅವನ್ನ ನಾವು ಫಿಸಿಕಲ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂತಂದರೆ OS ಆಗಿರ್ಬೋದು, ಡ್ರೈವರ್ಸ್ ದ್ಯಾಟ್ ಕ್ಯಾನ್ ರನ್ ದ ಕಂಪ್ಯೂಟರ್.
ಫರ್ಮ್ವೇರ್ ಅಂತಂದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ ಫರ್ಮ್ವೇರು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಇಟ್ ಈಸ್ ಸ್ಟೋರ್ಡ್ ಇನ್ ದ ರಾಮನ್, ನಾಟ್ ಅಪ್ಲಿಕೇಬಲ್ ವರ್ಡ್. ಇದು ಆ ವರ್ಡ್ ಪ್ರೊಸೆಸರಿಗೆ ಅಪ್ಲಿಕೇಬಲ್ ಆಗಲ್ಲ. ಇಲ್ಲಿ ಓನ್ಲಿ ವಿ ಕ್ಯಾನ್ ಸ್ಟೋರ್ ಅ ಡಾಟಾ ಇನ್ ಹಾರ್ಡ್ವೇರ್ ಡಿವೈಸಸ್ ಲೈಕ್ ರೀಡ್ ಓನ್ಲಿ ಮೆಮೊರಿ ಆಗಿರ್ಬೋದು, ಬಯೋಸ್ ಆಗಿರ್ಬೋದು. ಇಲ್ಲಿ ಫರ್ಮ್ವೇರ್ನಾಗೆ ನಾವು ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು ಅಂದರೆ ವಿ ಕ್ಯಾನ್ ಡೂ ಅ ವೇರಿಯಸ್ ಟಾಸ್ಕ್, ಅಂದರೆ ವಿ ಕ್ಯಾನ್ ಎಡಿಟ್, ವಿ ಕ್ಯಾನ್ ಟೆಕ್ಸ್ಟ್, ಇವನ್ನೆಲ್ಲ ನಾವು ವರ್ಡ್ ಪ್ರೊಸೆಸರಲ್ಲಿ ಮಾಡ್ಬೋದು. ನೆಕ್ಸ್ಟು ಚೂಸ್ ದ ಅಡ್ವಾಂಟೇಜಸ್ ಆಫರ್ಡ್ ಬೈ ದ ಡಿಜಿಟಲ್ ಸಿಗ್ನೇಚರ್. ಡಿಜಿಟಲ್ ಸಿಗ್ನೇಚರ್ದು ಅಡ್ವಾಂಟೇಜಸ್ ಇದೆ, ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಐಡೆಂಟಿಫೈ ದ ಸಿಗ್ನೇಚರ್, ಮೇಂಟೈನ್ಸ್ ದ ಇಂಟಿಗ್ರಿಟಿ ಆಫ್ ಅ ಸೈನ್ಡ್ ಡಾಟಾ, ಪ್ರಿವೆಂಟ್ಸ್ ಅ ಫೋರ್ಜರಿ ಆರ್ ಅ ಇಂಪರ್ಸನೇಷನ್, ಎನ್ಕ್ರಿಪ್ಟ್ಸ್ ದ ಡಾಟಾ. ಯಾವುದು ಕರೆಕ್ಟ್ ಇದೆ? ಫಸ್ಟ್ ಏನಿದೆ, ಐಡೆಂಟಿಫೈ ದ ಸಿಗ್ನೇರಿಟಿ ಅಂತಂದರೆ ದ ಡಿಜಿಟಲ್ ಸಿಗ್ನೇಚರ್ ಪ್ರೊವೈಡ್ಸ್ ಅ ಅಥೆಂಟಿಸಿಟಿ. ಇಟ್ ಮೀನ್ಸ್ ಏನು ಅಂತಂದರೆ ಇಟ್ ಕನ್ಫರ್ಮ್ಸ್ ದ ಐಡೆಂಟಿಟಿ ಆಫ್ ಅ ಪರ್ಸನ್, ಅಂದರೆ ಒರಿಜಿನಲ್ ಪರ್ಸನ್ನೇ ಸೈನ್ ಮಾಡ್ತಾ ಇದ್ದಾನಲ್ಲ ಅದು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ದಟ್ ಸೈನ್ಡ್ ಡಾಕ್ಯುಮೆಂಟ್ ಅಂದರೆ ಯಾವುದೇ ಒಂದು ಡಾಕ್ಯುಮೆಂಟಿಗೆ ಸೈನ್ ಮಾಡಬೇಕಾದ್ರೆ, ಡಿಜಿಟಲ್ ಸಿಗ್ನೇಚರ್ ಮಾಡಬೇಕಾದ್ರೆ ಇದು ಐಡೆಂಟಿಫೈ ಮಾಡುತ್ತೆ. ಯಾವ ರೀತಿ? ಒರಿಜಿನಲ್ ಪರ್ಸನ್ನೇ ಅಂದರೆ ಅದು ಯಾವ ವ್ಯಕ್ತಿಗೆ ರಿಲೇಟೆಡ್ ಆಗಿರುತ್ತೆ ಅದೇ ವ್ಯಕ್ತಿ ಸೈನ್ ಮಾಡ್ತಾ ಇದ್ದಾನಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ತಿರುತ್ತೆ. ಸೊ ದಿಸ್ ಫಂಕ್ಷನ್ ಅಚೀವ್ಡ್ ಥ್ರೂ ಅ ಕ್ರಿಪ್ಟೋಗ್ರಫಿ ಟೆಕ್ನಿಕ್. ನಾವು ಡಿಜಿಟಲ್ ಸಿಗ್ನೇಚರ್ನ ಯಾವ ಟೆಕ್ನಾಲಜಿ ಮುಖಾಂತರ ಮಾಡ್ತೀವಿ ಅಂತಂದರೆ ಕ್ರಿಪ್ಟೋಗ್ರಾಫಿಕ್ ಟೆಕ್ನಾಲಜಿ ಮುಖಾಂತರ ನಾವು ಡಿಜಿಟಲ್ ಸಿಗ್ನೇಚರ್ನ ಮಾಡ್ತೀವಿ. ಸೊ ಇಟ್ ಐಡೆಂಟಿಫೈ ದ ಸಿಗ್ನೇಟರೀಸ್, ಅಂದರೆ ಕರೆಕ್ಟಾಗಿರೋ ವ್ಯಕ್ತಿನೇ ಸೈನ್ ಮಾಡ್ತಾ ಇದ್ದಾನಾ ಇಲ್ವಾ ಅಂತ ಇದು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಎಸ್, ಇಟ್ ಈಸ್ ಆಲ್ಸೋ ಅಡ್ವಾಂಟೇಜ್. ನೆಕ್ಸ್ಟು ಮೇಂಟೈನ್ಸ್ ಇಂಟಿಗ್ರಿಟಿ ಆಫ್ ಅ ಸೈನ್ಡ್ ಡಾಟಾ ಅಂತಂದರೆ ಇಂಟಿಗ್ರಿಟಿ ಎನ್ಶೂರ್ಸ್ ದ ಡಾಟಾ ಹ್ಯಾಸ್ ನಾಟ್ ಬೀನ್ ಆಲ್ಟರ್ಡ್. ಅಂದರೆ ಇಂಟಿಗ್ರಿಟಿ ಅಂದರೆ ಒಂದು ಸತಿ ನಾವು ಡಾಟಾ ಏನಾದರೂ ನೋಡಿ ಸೈನ್ ಮಾಡಿದರೆ, ಡಿಜಿಟಲ್ ಸಿಗ್ನೇಚರ್ ಮಾಡಿದರೆ ನೆಕ್ಸ್ಟು ನಾವು ಯಾವುದೇ ರೀತಿಯಾದ ಚೇಂಜಸ್ನ ಮಾಡೋಕ್ಕೆ ಬರಲ್ಲ. ಇಫ್ ಎನಿ ಚೇಂಜಸ್ ಇಸ್ ಮೇಡ್ ಟು ದ ಡಾಟಾ ಆಫ್ಟರ್ ಸೈನಿಂಗ್, ಅಂದರೆ ಸೈನ್ ಆದಮೇಲೆ ನಾವು ಯಾವುದೇ ರೀತಿಯಾದ ಡಾಟಾನ ಚೇಂಜ್ ಮಾಡೋಕ್ಕೆ ಹೋದರೆ ಇಟ್ ಫೇಲ್ಸ್. ಅರ್ಥ ಆಯ್ತಲ್ಲ? ಇಟ್ ಮೇಂಟೈನ್ಸ್ ದ ಇಂಟಿಗ್ರಿಟಿ ಆಫ್ ಅ ಸೈನ್ಡ್ ಡಾಟಾ. ಯಾವುದೇ ಸೈನ್ ಮಾಡಿ ಆದಮೇಲೆ ಯಾವುದೇ ರೀತಿಯಾದ ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ. ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟು ಪ್ರಿವೆಂಟ್ಸ್ ಅ ಫೋರ್ಜರಿ ಆರ್ ಅ ಇಂಪ್ರೆಷನ್ ಅಂತಂದರೆ ಡ್ಯೂ ಟು ಎ ಯೂನಿಕ್ ಕ್ರಿಪ್ಟೋಗ್ರಫಿ ಕೀಸ್, ಅಂದರೆ ಇಲ್ಲಿ ಕ್ರಿಪ್ಟೋಗ್ರಫಿ ಟೆಕ್ನಾಲಜಿನೇ ಯೂಸ್ ಮಾಡಿರ್ತಾರೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಫೋರ್ಜರಿ ಅ ಡಿಜಿಟಲ್ ಸಿಗ್ನೇಚರ್, ಅಂದರೆ ಯಾವುದೋ ಮೂರನೇ ವ್ಯಕ್ತಿ ಬಂದರೂ ಇದನ್ನ ಫೋರ್ಜರಿ ಮಾಡೋಕ್ಕಾಗಲ್ಲ. ಇಟ್ ಪ್ರಿವೆಂಟ್ಸ್ ಫ್ರಮ್ ದ ಫೋರ್ಜರಿ. ಯಾಕೆ ಅಂತಂದರೆ ಇದನ್ನ ಕ್ರಿಪ್ಟೋಗ್ರಫಿ ಟೆಕ್ನಾಲಜಿ ಮುಖಾಂತರ ಇಲ್ಲಿ ಡಿಜಿಟಲ್ ಸಿಗ್ನೇಚರ್ನ ಮಾಡಿರ್ತಾರೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಅ ಫೋರ್ಜರಿ. ನೆಕ್ಸ್ಟ್ ಎನ್ಕ್ರಿಪ್ಟ್ಸ್ ದ ಡಾಟಾ. Data encryption provides a confidential, which means the keeping the data secret. ಕರೆಕ್ಟ್ ಇದೆನಾ? ನೋ. ಅಂತಂದರೆ ಡಿಜಿಟಲ್ ಸಿಗ್ನೇಚರ್ ಫೋಕಸ್ ಆನ್ ದ ಅಥೆಂಟಿಕೇಷನ್ ಅಂತಂದರೆ ಡಿಜಿಟಲ್ ಸಿಗ್ನೇಚರು ಯಾವುದಕ್ಕೆ ಫೋಕಸ್ ಮಾಡುತ್ತೆ ಅಂತಂದರೆ ಕನ್ಫರ್ಮ್ ಮಾಡುತ್ತೆ. ಅಂದರೆ ಸೈನ್ ಮಾಡ್ತಿರೋ ವ್ಯಕ್ತಿ ಅವನು ಅಲ್ವಾ ಹೌದೋ ಅಲ್ವಾ ಅಂತ ಕನ್ಫರ್ಮ್ ಮಾಡುತ್ತೆ. ಜೊತೆಗೆ ಈ ಇಂಟಿಗ್ರಿಟಿ ಮಾಡುತ್ತೆ. ಅಂತಂದರೆ ಅದೇ ಒಂದು ಸತಿ ನಾವು ಸೈನ್ ಮಾಡಿದ ಮೇಲೆ ಯಾವುದೇ ರೀತಿಯ ಬದಲಾವಣೆ ಮಾಡೋಕ್ಕೆ ಬರಲ್ಲ. ಅಂಡರ್ ನಾನ್ ರೆಪ್ಯುಡೇಷನ್ ಅಂತಂದರೆ ತಾನು ಮಾಡಿರುವ ಸಹಿನ ಯಾರು ಈಗ ನೆಕ್ಸ್ಟ್ ಇವಾಗ ಮಾಡಿರ್ತಾನೆ, ನೆಕ್ಸ್ಟ್ ಇನ್ನೊಂದು ಟೈಮ್ ಬಂದು ನಾನು ಮಾಡಿಲ್ಲ ಅಂತ ಹೇಳೋಕ್ಕೆ ಬರಲ್ಲ. ಸೊ ನಾವು ನಾನ್ ರೆಪ್ಯುಟೇಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ ನಾಟ್ ಅ ಕಾನ್ಫಿಡೆನ್ಷಿಯಲ್. ಎನ್ಕ್ರಿಪ್ಟ್ ದ ಡಾಟಾ ಕಾನ್ಫಿಡೆನ್ಷಿಯಲಾಗಿ ನಾವು ಇದನ್ನ ಮಾಡೋಕ್ಕೆ ಬರಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ABC ಅಂತಂದರೆ ಆಪ್ಷನ್ 4 ಈಸ್ ದ ಕರೆಕ್ಟ್. ಇದನ್ನ ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮಾಡೋಕ್ಕೆ ಬರಲ್ಲ. ಡಿಜಿಟಲ್ ಸಿಗ್ನೇಚರ್ ಓನ್ಲಿ ಫೋಕಸ್ ಆನ್ ದ ಅಥೆಂಟಿಕೇಷನ್ ಆಗಿರ್ಬೋದು, ಇಂಟಿಗ್ರಿಟಿ ಆಗಿರ್ಬೋದು, ನಾನ್ ರೆಪ್ಯುಡೇಷನ್ ಮುಖಾಂತರ ನಾವು ಮಾಡ್ಬೋದು. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 4. ಅಂದರೆ ಅಡ್ವಾಂಟೇಜಸ್ ಆಫರ್ಡ್ ಬೈ ದ ಡಿಜಿಟಲ್ ಸಿಗ್ನೇಚರ್ಸ್ ಹೇಳಿದ್ನಲ್ಲ, ಮೇಂಟೈನ್ ದ ಇಂಟಿಗ್ರಿಟಿ ಆಫ್ ಅ ಸೈನ್ ಅಂತಂದರೆ ಒಂದು ಸತಿ ನಾವು ಸೈನ್ ಮಾಡಿದರೆ ಯಾವುದೇ ರೀತಿಯಾದ ಡಾಟಾನ ಆಲ್ಟರ್ ಅಂದರೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಏನಾದರೂ ಒಂದು ವೇಳೆ ನಾವು ಚೇಂಜ್ ಮಾಡೋಕ್ಕೆ ಹೋದರೆ ಅದು ಫೇಲ್ ಆಗುತ್ತೆ. ನೆಕ್ಸ್ಟು ಪ್ರಿವೆಂಟ್ಸ್ ಅ ಇಂಪರ್ಸ್ನಲೈಸೇಷನ್ ಅಂತಂದರೆ ಫೋರ್ಜರಿ ಮಾಡೋಕ್ಕೂ ಕೂಡ ಇಲ್ಲಿ ಬರಲ್ಲ. ನೆಕ್ಸ್ಟ್ ಎನ್ಕ್ರಿಪ್ಟ್ಸ್ ದ ಡಾಟಾ ಅಂತಂದರೆ ಡಿಜಿಟಲ್ ಸಿಗ್ನೇಚರ್ ಯೂಸ್ ಅ ಪಬ್ಲಿಕ್ಲಿ ಕ್ರಿಪ್ಟೋಗ್ರಾಫರ್ ವಿಚ್ ಪ್ರೊವೈಡ್ಸ್ ಅ ಡಾಟಾ ಎನ್ಕ್ರಿಪ್ಷನ್
ಅಂದರೆ ಇದು ಕಾನ್ಫಿಡೆನ್ಷಿಯಲಾಗಿ ಇರೋಕ್ಕೆ ಆಗಲ್ಲ. ಸೊ ವಾಟ್ ಈಸ್ ಡಿಜಿಟಲ್ ಸಿಗ್ನೇಚರ್ ಅಂತಂದರೆ ಡಿಜಿಟಲ್ ಸಿಗ್ನೇಚರ್ ಈಸ್ ಎ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಕ್ರಿಯೇಟೆಡ್ ಯೂಸಿಂಗ್ ಅ ಕ್ರಿಪ್ಟೋಗ್ರಫಿ ಟು ವೆರಿಫೈ. ನಾನು ಹೇಳಿದ್ನಲ್ಲ, ಈ ಡಿಜಿಟಲ್ ಸಿಗ್ನೇಚರ್ನ ಯಾವುದ್ರ ಮುಖಾಂತರ ಮಾಡಿರ್ತಾರೆ ಅಂತಂದರೆ ಕ್ರಿಪ್ಟೋಗ್ರಫಿ ಟೆಕ್ನಾಲಜಿ ಮುಖಾಂತರ ಮಾಡಿರ್ತಾರೆ. ಹೂ ಸೈನ್ ದ ಡಾಕ್ಯುಮೆಂಟ್ ಅಂದರೆ ಇದು ಅಥೆಂಟಿಸಿಟಿ ಮಾಡುತ್ತೆ, ಅಂದರೆ ವೆರಿಫೈ ಮಾಡುತ್ತೆ, ಕನ್ಫರ್ಮ್ ಮಾಡುತ್ತೆ ಯಾರು ಸೈನ್ ಮಾಡಿದ್ದಾರೆ, ಯಾರು ಸೈನ್ ಮಾಡಬೇಕು ಅದೇ ವ್ಯಕ್ತಿ ಸೈನ್ ಮಾಡಿದ್ದಾನೆ ಇಲ್ಲ ಅಂತ ಇದು ಕನ್ಫರ್ಮ್ ಮಾಡ್ಕೊಳ್ಳೋದು. ಇಂಟಿಗ್ರಿಟಿ ಅಂತಂದರೆ ಒಂದು ಯಾವುದಾದ್ರೂ ಡಾಕ್ಯುಮೆಂಟಿಗೆ ಸೈನ್ ಮಾಡಿದಾದಮೇಲೆ ಯಾವುದೇ ರೀತಿಯಾದ ಚೇಂಜ್ನ ಮಾಡೋಕ್ಕೆ ಬರಲ್ಲ, ಇದು ಇಂಟಿಗ್ರಿಟಿ ಮಾಡುತ್ತೆ. ನೆಕ್ಸ್ಟ್ ನಾನ್ ರೆಪ್ಯುಡಿಯೇಷನ್ ಅಂತಂದರೆ ಸೈನರ್ ಕೆನಾಟ್ ಡೆನಿ ಲೇಟರ್, ಅಂದರೆ ಇವಾಗ ನಾನು ಸೈನ್ ಮಾಡಿರ್ತೀನಿ, ನೆಕ್ಸ್ಟು ಕೆಲವು ದಿನಗಳ ನಂತರ ಬಂದು ನಾನು ಸೈನ್ ಮಾಡಿಲ್ಲ ಅಂತ ನಿರಾಕರಿಸಲು ಸಾಧ್ಯನೇ ಇಲ್ಲ. ಇಟ್ ಕ್ರಿಯೇಟ್ಸ್ ಯೂಸಿಂಗ್ ಅ ಪ್ರೈವೇಟ್ ಕೀ. ಅರ್ಥ ಆಯ್ತಲ್ವ? ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಡಿಜಿಟಲ್ ಸಿಗ್ನೇಚರ್. ಅಡ್ವಾಂಟೇಜಸ್ ಆಫ್ ಅ ಡಿಜಿಟಲ್ ಸಿಗ್ನೇಚರ್ ಏನು ಅಂತಂದರೆ ಅಥೆಂಟಿಕಿಟಿ ಅಂದರೆ ಕನ್ಫರ್ಮ್ ಮಾಡ್ಕೋಬೋದು, ಇಂಟಿಗ್ರಿಟಿ ಅಂದರೆ ಯಾವುದೇ ರೀತಿಯಾದ ಮಾಡಿಫಿಕೇಷನ್ ಮಾಡೋಕ್ಕೆ ಬರಲ್ಲ, ನಾನ್ ರೆಪ್ಯುಡಿಯೇಷನ್ ಅಂತಂದರೆ ಆಮೇಲೆ ನಾನು ಮಾಡಿಲ್ಲ ಅಂತ ನಿರಾಕರಿಸೋದಕ್ಕೂ ಕೂಡ ಬರೋದಿಲ್ಲ. ನೆಕ್ಸ್ಟ್ ಸೆಕ್ಯೂರಿಟಿ ಇರುತ್ತೆ ನಮ್ಮ ಡಾಕ್ಯುಮೆಂಟ್ ಆಗಿರ್ಬೋದು ಅದಕ್ಕೆ. ನೆಕ್ಸ್ಟ್ ಫಾಸ್ಟೆಸ್ಟ್ ಆ್ಯಂಡ್ ಪೇಪರ್ಲೆಸ್, ಪೇಪರ್ನ ನಾವು ಸೇವ್ ಮಾಡ್ಬೋದು, ಜೊತೆಗೆ ಟೈಮ್ ಕೂಡ ನಾವು ಸೇವ್ ಮಾಡ್ಬೋದು. ಡಿಜಿಟಲ್ ಸಿಗ್ನೇಚರ್ ಈಸ್ ನಾಟ್ ಅ ಹ್ಯಾಂಡ್ ರೈಟಿಂಗ್, ಅಂದರೆ ನಾವೇನು ಸಿಗ್ನೇಚರ್ ಮಾಡ್ತೀವಲ್ಲ ಆ ರೀತಿ ಮಾಡೋದಲ್ಲ ಕೈಲಿಂದ. ನಾಟ್ ಅ ಸ್ಕ್ಯಾನ್ಡ್ ಇಮೇಜ್ ಮುಖಾಂತರ ನಾವು ಮಾಡೋಕ್ಕಾಗಲ್ಲ. ನಾಟ್ ಅ ಬಯೋಮೆಟ್ರಿಕ್ ಸೈನ್. ಸೊ ಡಿಜಿಟಲ್ ಸಿಗ್ನೇಚರ್ ಈಸ್ ಎ ಇಂಟಿಗ್ರಿಟಿ. ಹೌದು, ಒಮ್ಮೆ ಬರೆದ್ರೆ ಅದನ್ನ ಚೇಂಜ್ ಮಾಡೋಕ್ಕೋಗಲ್ಲ. ಅಥೆಂಟಿಕೇಷನ್ ಅಂದರೆ ಇದು ಕನ್ಫರ್ಮ್ ಮಾಡುತ್ತೆ ಹೌದಾ ಅಲ್ಲ, ಆ ವ್ಯಕ್ತಿ ಹೌದಾ ಅಲ್ಲ ಅಂತ. ನೆಕ್ಸ್ಟ್ ನಾನ್ ರೆಪ್ಯುಡಿಯೇಷನ್ ಅಂತಂದರೆ ಇದು ಒಮ್ಮೆ ಮಾಡಿದ ಸಹಿನ ನಿರಾಕರಿಸಲು ಸಾಧ್ಯ ಇಲ್ಲ. ಸೊ ಡಿಜಿಟಲ್ ಸಿಗ್ನಲ್ ಆಲ್ ಆಫ್ ದಿ ಅಬೋವ್. ನೆಕ್ಸ್ಟು 192.168.0.397 ಈಸ್ ಆ್ಯನ್ ಇನ್ವ್ಯಾಲಿಡ್ IP ಅಡ್ರೆಸ್ ಬಿಕಾಸ್ ಇಲ್ಲಿ ಕೊಟ್ಟಿರುವ IP ಅಡ್ರೆಸ್ಸು ಇನ್ವ್ಯಾಲಿಡ್ ಇದೆ. ಯಾಕೆ? ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಇಟ್ ಸ್ಟಾರ್ಟ್ಸ್ ವಿತ್ 192, ಇಟ್ ಹ್ಯಾಸ್ ಅ 0, ಇಟ್ ಹ್ಯಾಸ್ ಅ ಲೆಸ್ ದೆನ್ 500, ಎನಿ ಆಕ್ಟಲ್ ನಂಬರ್ ಕೆನಾಟ್ ಬಿ ಮೋರ್ ದೆನ್ 255. ಯಾವುದು ಕರೆಕ್ಟ್ ಆಪ್ಷನ್ ಆಗಿದೆ? ಆ್ಯಂಡ್ IP ಅಡ್ರೆಸ್ ಅಂದರೆ IPv4 ಅಡ್ರೆಸ್ಸಸ್ಸು 33 ಆಗಿದೆ. IPv4 IP ಅಡ್ರೆಸ್ದು ವ್ಯಾಲ್ಯೂ ಏನು ಅಂತಂದರೆ 32. ಸೊ ಈಚ್ ಆಫ್ ದಿಸ್ ನಂಬರ್ ಮಸ್ಟ್ ಬಿ ಬಿಟ್ವೀನ್ 0 and 25. 0 ಇಂದ 255 ನಂಬರ್ ಒಳಗೆ ನಾವು ಆಕ್ಟಲ್ ನಂಬರ್ನ ಮಾಡೋಕ್ಕೆ ಸಾಧ್ಯ. IP ಅಡ್ರೆಸ್ನ ಮೋರ್ ದ್ಯಾನ್ 255 ಮೇಲೆ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಆಕ್ಟಲ್ ನಂಬರ್ನ. ಸೊ ದ ಗಿವನ್ IP ಅಡ್ರೆಸ್ ಈಸ್, ಕೊಟ್ಟಿರೋ ನಂಬರ್ ಏನಾಗಿದೆ 192.168.0.397 ಈಸ್ ಅ ಇನ್ವ್ಯಾಲಿಡ್. ಯಾಕೆ? ಬಿಕಾಸ್ ದ ಫೋರ್ತ್ ನಂಬರ್ ಇಲ್ಲಿ ಏನಿದೆ, ಫೋರ್ತ್ ನಂಬರು 397 ಅಂತ ಇದೆ. ಇದು ಏನಾಗಿದೆ? ಇನ್ವ್ಯಾಲಿಡ್. ಯಾಕೆ? ಬಿಕಾಸ್ ದ ಆಕ್ಟಲ್ ನಂಬರ್ ಕೆನಾಟ್ ಬಿ ಮೋರ್ ದೆನ್ 255. ಒಂದು IP ಅಡ್ರೆಸ್ ಮಾಡೋಕ್ಕೆ ಕೆಲವೊಂದು ರೂಲ್ ಇದೆ. ಏನದು ಅಂದರೆ ಯಾವುದೇ ಒಂದು ಆಕ್ಟಲ್ ನಂಬರು 255ಕ್ಕೂ ಹೆಚ್ಚು ಇರೋಕ್ಕೆ ಆಗಲ್ಲ. ಇಲ್ಲಿ ಏನಿದೆ 255ಕ್ಕೂ ಹೆಚ್ಚಿದೆ ಅಂದರೆ 397 ಅಂತ ಇದೆ. ಸೊ ಇಟ್ ಈಸ್ ಅ ರಾಂಗ್. ಫಸ್ಟ್ ಆಪ್ಷನ್ ಏನಾಗಿದೆ? ಇಟ್ ಸ್ಟಾರ್ಟ್ಸ್ ವಿತ್ 192. ಕರೆಕ್ಟು. ದ IP ಅಡ್ರೆಸ್ ಕ್ಯಾನ್ ಸ್ಟಾರ್ಟ್ಸ್ ವಿತ್ 192 ಅಂದರೆ ಎಕ್ಸಾಂಪಲ್ 192.168 ಅಂತ ಈ ಥರ ಇದೆ. ಇದು ಕೂಡ ವ್ಯಾಲಿಡ್ ಆಗಿದೆ. ಇಟ್ ಹ್ಯಾಸ್ ಅ 0 ಕೂಡ ಇದ್ದರೂ ನಾವು ಅದನ್ನ ವ್ಯಾಲಿಡ್ ಅಂತ ಕರಿತೀವಿ. ನೆಕ್ಸ್ಟು ಇಟ್ ಹ್ಯಾಸ್ ಅ ನಂಬರ್ ಲೆಸ್ ದೆನ್ 500ಗಿನ ಕಡಿಮೆ ನಂಬರ್ ಇದೆ. ಓಕೆ, ಬಟ್ ಎನಿ ಆಕ್ಟಲ್ ನಂಬರ್ ಕೆನಾಟ್ ಬಿ ಮೋರ್ ದೆನ್ 255. ಇಲ್ಲೇನು ಆಕ್ಟಲ್ ನಂಬರ್ ಇದೆ ಲಾಸ್ಟು, ಇದು ಏನಾಗಿದೆ 255ಗಿನ ಜಾಸ್ತಿ ಇರೋ ಹಾಗಿಲ್ಲ. ಓನ್ಲಿ 0 ಇಂದ 255ವರೆಗೂ ಅಷ್ಟೇ ಇರಬೇಕು. ಬಟ್ ಇಲ್ಲಿ 397 ಇದೆ. ಸೊ ಆಪ್ಷನ್ ಯಾಕೆ ಇದು ಇನ್ವ್ಯಾಲಿಡು ಅಂತಂದರೆ ಎನಿ ಆಕ್ಟಲ್ ನಂಬರ್ ಕೆನಾಟ್ ಬಿ ಮೋರ್ ದೆನ್ 255. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಅರ್ಥ ಆಯ್ತಲ್ವ? ಯಾವುದೇ ಒಂದು IP ಅಡ್ರೆಸ್ಸಸ್ಸು ಏನು
ಆಕ್ಟಲ್ ನಂಬರು ಮೋರ್ ದ್ಯಾನ್ 0 ಇಂದ 255ವರೆಗೂ ಅಷ್ಟೇ ಇರಬೇಕು. 255ಕಿನ ಮೇಲೆ ಇರೋ ಆಗಿಲ್ಲ. ಯಾವ ಐ ಪಿ ಅಡ್ರೆಸ್ಸು ಆಕ್ಟಲ್ ನಂಬರು 255ಕಿನ ಮೇಲೆ ಇರುತ್ತೆ ಅದು ಇನ್ವ್ಯಾಲಿಡ್ ಐ ಪಿ ಅಡ್ರೆಸ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಅಂದರೆ ಓನ್ಲಿ ಡಿ ತಪ್ಪಿದೆ. ಅರ್ಥ ಆಯ್ತಲ್ವ? ದ ಐ ಪಿ ಅಡ್ರೆಸ್ಸಸ್ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ಸಸ್ ಈಸ್ ಅ ಯುನಿಕ್ ನ್ಯೂಮರಿಕಲ್ ಐಡೆಂಟಿಫೈಯರ್ ಅಸೈನ್ ಟು ಈಚ್ ಡಿವೈಸ್. ಅಂದರೆ ಒಂದೊಂದು ಇಂಟರ್ನೆಟ್ಗೆ ಒಂದೊಂದು ಐ ಪಿ ಅಡ್ರೆಸ್ ಇರುತ್ತೆ. ಪರ್ಪೋಸ್ ಏನಂದರೆ ಐಡೆಂಟಿಫೈಸ್ ಅ ಡಿವೈಸಸ್ ಆನ್ ಅ ನೆಟ್ವರ್ಕ್. ಫಾರ್ಮೆಟ್ ಏನು? ಐ ಪಿ 4ದು ವ್ಯಾಲ್ಯೂ ಏನು ಅಂದರೆ 32 ಬೈಟ್. ನೆಕ್ಸ್ಟು ಐ ಪಿ 46ಗೆ ಏನಂದರೆ 128. ಸೊ ಐ ಪಿ 46ದು ವ್ಯಾಲ್ಯೂ ಏನು ಅಂತಂದರೆ 128 ಬೈ. ಸೊ ನಿಮಗೆ ಎಕ್ಸಾಂಪಲ್ ಕೇಳ್ಬೋದು ಐ ಪಿ 4ದು ವ್ಯಾಲ್ಯೂ ಏನು, ಐ ಪಿ 6ದು ವ್ಯಾಲ್ಯೂ ಏನು ಅಂತ. ಸೊ ಐ ಪಿ 4ದು ರೆಪ್ರೆಸೆಂಟೇಷನ್ ಏನು ಮಾಡುತ್ತೆ ಅಂತಂದರೆ 192.168. ಇದು ಪಬ್ಲಿಕ್ ಮತ್ತು ಪ್ರೈವೇಟ್ ಆಗಿರುತ್ತೆ. ಇದು ಎಲ್ಲ ನೆಟ್ವರ್ಕಿಗೂ ಡಿಫ್ರೆಂಟಾಗಿ ಐ ಪಿ ಅಡ್ರೆಸ್ಸು ಇರುತ್ತೆ. ಸೊ ಐ ಪಿ ಅಡ್ರೆಸ್ಸು ಇನ್ವ್ಯಾಲಿಡ್ ಯಾವಾಗ ಆಗುತ್ತೆ ಅಂತಂದರೆ ಆಕ್ಟಲ್ ನಂಬರು 0 ಇಂದ 255 ಒಳಗೆ ಇರಬೇಕು. ಮೋರ್ ದೆನ್ 255 ಇದ್ದರೆ ಇಟ್ ಈಸ್ ಅ ಇನ್ವ್ಯಾಲಿಡ್ ಐ ಪಿ ಅಡ್ರೆಸ್ಸಸ್. ನೆಕ್ಸ್ಟು ಟೈಪ್ ಆಫ್ ಐ ಪಿ ಅಡ್ರೆಸ್ಸಸ್ ಯಾವುದು ಅಂತಂದರೆ ಐ ಪಿ 4 32 ಬೈಟ್ ಅಡ್ರೆಸ್ ಇರುತ್ತೆ. ಐ ಪಿ V6 128 ಇರುತ್ತೆ. ನೆಕ್ಸ್ಟು ಸ್ಟ್ಯಾಟಸ್ಟಿಕ್ ಮೊನ್ನೆ ಯಾವುದು ಪಿ ಡಿ ಒ ಎಕ್ಸಾಮಲ್ಲಿ ಏನೋ ಸ್ಟ್ಯಾಟಸ್ಟಿಕ್ಕು ಡೈನಾಮಿಕ್ ಇದ್ರದ್ದು ಡಿಫ್ರೆನ್ಸ್ ಕೇಳಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳಿದರು. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಸ್ಟ್ಯಾಟಸ್ಟಿಕಲ್ ಐ ಪಿ ಅಂತಂದರೆ ಇದು ಪರ್ಮನೆಂಟ್ ಆಗಿರುತ್ತೆ. ಡೈನಾಮಿಕ್ ಏನಾಗಿದೆ ಇದು ಟೆಂಪ್ರವರಿ ಆಗಿರುತ್ತೆ. ನೆಕ್ಸ್ಟ್ ಪಬ್ಲಿಕ್ ಐ ಪಿ ಅಂತ ಬರುತ್ತೆ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓನ್ಲಿ ದಿಸ್ ಸ್ಟ್ಯಾಟಸ್ಟಿಕ್ ಮತ್ತು ಡೈನಾಮಿಕ್ ಇಂಪಾರ್ಟೆಂಟ್. ಕ್ವಿಕ್ ಎಕ್ಸಾಮ್ ನೋಟ್ಸ್ ಯಾವ ರೀತಿ ಅಂತಂದರೆ ಎವ್ರಿ ಡಿವೈಸ್ ಆ್ಯಸ್ ಅ ನೆಟ್ವರ್ಕ್ ಮಸ್ಟ್ ಹ್ಯಾವ್ ಎವ್ರಿ ನೆಟ್ವರ್ಕಿಗೂ ಡಿಫ್ರೆಂಟ್ ಆಗಿರೋ ಐ ಪಿ ಅಡ್ರೆಸ್ಸು ಇರುತ್ತೆ. ಎವ್ರಿ ಡಿವೈಸ್ ಆ್ಯಸ್ ಅ ಡಿಫ್ರೆಂಟ್ ಐ ಪಿ ಅಡ್ರೆಸ್ಸಸ್. ಅಂದರೆ ಐ ಪಿ 4ಗೆ ಒಂದು ಐ ಪಿ ಅಡ್ರೆಸ್ ಇರುತ್ತೆ, ಐ ಪಿ 6ಗೆ ಒಂದು ಐ ಪಿ ಅಡ್ರೆಸ್ ಇರುತ್ತೆ. ಸೊ ಸ್ಟ್ಯಾಟಿಸ್ಟಿಕಲ್ ಐ ಪಿ ಈಸ್ ಯೂಸ್ಡ್ ಫಾರ್ ಅ ಸರ್ವರ್ಸ್, ಡೈನಾಮಿಕ್ ಐ ಪಿ ಯೂಸ್ ಫಾರ್ ಅ ಹೋಮ್ ಯೂಸರ್ಸ್. ನೆಕ್ಸ್ಟು ಇನ್ ಮೈಕ್ರೋಸಾಫ್ಟ್ ವಿಂಡೋಸ್ ದ ಫೈಲ್ ನೇಮ್ ಮೇ ಕಂಟೇನ್ ಅ ಮ್ಯಾಕ್ಸಿಮಮ್ ಅಪ್ ಟು ಡ್ಯಾಶ್ ಕ್ಯಾರೆಕ್ಟರ್. ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ಫೈಲ್ ನೇಮ್ ನಾವು ಏನು ಫೈಲ್ ಸೇವ್ ಮಾಡ್ತೀವಿ ಅದು ಮ್ಯಾಕ್ಸಿಮಮ್ ಎಷ್ಟು ಕ್ಯಾರೆಕ್ಟರ್ಸ್ ಇರ್ಬೋದು, ಅಂದರೆ ಎಷ್ಟು ನಾವು ಸೇವ್ ಮಾಡ್ಬೋದು ಕ್ಯಾರೆಕ್ಟರ್ನ ಯೂಸ್ ಮಾಡಿ ಅಂತಂದರೆ ಇಟ್ ಈಸ್ ಎಷ್ಟು ಕ್ಯಾರೆಕ್ಟರ್ನ ಅಂತಂದರೆ ಇಟ್ ಈಸ್ 255 ಕ್ಯಾರೆಕ್ಟರ್ನ ನಾವು ಯೂಸ್ ಮಾಡಿ ಸೇವ್ ಮಾಡ್ಬೋದು. ಅಂದರೆ ಏನಿದು .doc ಅಂತ ಬರುತ್ತೆ ಇದನ್ನು ಇನ್ಕ್ಲೂಡ್ ಮಾಡಿ 255 ಆಗಿದ್ದರೆ ಇದು ಮ್ಯಾಕ್ಸಿಮಮ್. ಅರ್ಥ ಆಯ್ತಲ್ವ? MS ವರ್ಡಲ್ಲಿ ನಾವು ಫೈಲ್ನ ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ ಏನು ಅಂತಂದರೆ 255. ಈ ಏನು .doc ಅಂತ ಇರುತ್ತಲ್ಲ ಇದನ್ನು ಇನ್ಕ್ಲೂಡ್ ಮಾಡಿ 255 ಆಗಿರಬೇಕು ಮ್ಯಾಕ್ಸಿಮಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ 3. ವಿಂಡೋಸ್ ಯೂಸಸ್ ದ NTFS ಅಂತಂದರೆ ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್ ಅಂತಂದರೆ ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್ ಅಲೋಸ್ ಅ ಮ್ಯಾಕ್ಸಿಮಮ್ ಆಫ್ 255 ಕ್ಯಾರೆಕ್ಟರ್ಸ್. ಅಂದರೆ ನಾವಿಲ್ಲಿ 255 ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಡಾಟ್ ಎಕ್ಸ್ಟೆನ್ಷನ್. ಅಂದರೆ ಏನು DOC ಅಂತ ಬಳಕೆ ಮಾಡ್ತೀವಿ ಇದನ್ನು ಇನ್ಕ್ಲೂಡ್ ಆಗಿದ್ದು 255 ಆಗಿರಬೇಕು. ನೆಕ್ಸ್ಟ್ ಕ್ವಶನ್, a dash in the network security takes place when one entity pretends to be a different entity. ಯಾವ ನೆಟ್ವರ್ಕ್ ಸೆಕ್ಯೂರಿಟಿ ಒನ್ ಎಂಟಿಟಿಯಿಂದ ಡಿಫ್ರೆಂಟ್ ಎಂಟಿಟಿಯಾಗಿ ಇದು ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ರಿಪ್ಲೇ, ಮಾಡಿಫಿಕೇಷನ್ ಆಫ್ ಅ ಮೆಸೇಜಸ್, ಮ್ಯಾಸ್ಕ್ಯೂರೈಡ್ ಮತ್ತು ಡೆನಿಲ್ ಆಫ್ ಅ ಸರ್ವಿಸಸ್. ರಿಪ್ಲೇ ಅಂತಂದರೆ ಏನು ಅಂತಂದರೆ ವೇರ್ ಅಟ್ಯಾಕರ್ ಇಂಟರ್ಪ್ರಿಟ್ಸ್ ಆ್ಯಂಡ್ ರೀಸೆಂಡ್ಸ್ ಅ ವ್ಯಾಲಿಡ್ ಮೆಸೇಜ್. ಅಂದರೆ
ಈಗೇನಾದರೂ ಅಟ್ಯಾಕರ್ಸ್ ಒಂದು ಮೆಸೇಜ್ ಕಳಿಸಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತಿದ್ರೆ ಅಂದರೆ ಕಂಟಿನ್ಯೂಸ್ ಆಗಿ ರಿಪ್ಲೈ ಹಾಕಿದರೆ ವ್ಯಾಲಿಡ್ ಆಗಿ ಇದಕ್ಕೆ ನಾವು ರಿಪ್ಲೈ ಅಂತ ಕರಿತೀವಿ. ನೆಕ್ಸ್ಟು ಮಾಡಿಫಿಕೇಷನ್ ಆಫ್ ಮೆಸೇಜಸ್ ಅಂತಂದರೆ ಮಾಸ್ಕ್ಯುರೇಡ್ ಅಂತಂದರೆ ವೆನ್ ಒನ್ ಎಂಟಿಟಿ ಪ್ರಿಟೆಂಡ್ಸ್ ಟು ಎ ಡಿಫ್ರೆಂಟ್ ಎಂಟಿಟಿ ಅಂತಂದರೆ ಒಂದು ಅಸ್ತಿತ್ವವು ಬೇರೆ ಅಸ್ತಿತ್ವದಂತೆ ನಟಿಸಿದಾಗ ಇದನ್ನು ನಾವು ಮಾಸ್ಕ್ಯುರೇಡ್ ಅಂತ ಕರಿತೀವಿ. ನೆಕ್ಸ್ಟು ಡೆನಿಲ್ ಆಫ್ ಅ ಸರ್ವಿಸ್ ಅಂತಂದರೆ ನೆಟ್ವರ್ಕ್ ಆರ್ ಅ ಸಿಸ್ಟಮ್ ಓವರ್ಲೋಡ್ ಅಂದರೆ ನೆಟ್ವರ್ಕ್ ಅಥವಾ ಸಿಸ್ಟಮನ್ನು ಓವರ್ಲೋಡ್ ಮಾಡಲು ಮತ್ತು ನಿಜವಾದ ಯೂಸರ್ಸ್ನ ಸೇವೆಗಳನ್ನು ಲಭ್ಯವಿಲ್ಲದಂತೆ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಇಟ್ ಈಸ್ ಅ ಡೆನಿಲ್ ಸರ್ವಿಸ್ ಅಂತ ಕರಿತೀವಿ. ಈಗ ಮ್ಯಾಸ್ಕ್ಯುರೈಡ್ ಅಂತ ಇದೆ. ಇದನ್ನು ಯಾವ ರೀತಿ ಹೇಳೋದು ಅಂತಂದರೆ ಒಂದು ಅಸ್ತಿತ್ವವು ಬೇರೆ ಅಸ್ತಿತ್ವಂತೆ ನಟಿಸಿದಾಗ, ಈಗ ಫಾರ್ ಎಕ್ಸಾಂಪಲು ಇವಾಗ ನಂದು ಒಂದು ಅಕೌಂಟ್ ಇರುತ್ತೆ, ಅದು ನಂದಲ್ಲ ಆಗಿರುತ್ತೆ, ಬೇರೆಯವ್ರದ್ದು ಇರುತ್ತೆ, ಬಟ್ ನಾನೇ ಅಂತ ಅದನ್ನ ಯೂಸ್ ಮಾಡ್ತಿರ್ತೆ ಅಂದರೆ ಬೇರೆಯವ್ರದ್ದು ಇಮೇಲ್ ಐ ಡಿ ಮುಖಾಂತರ ನಾನು ಯೂಸ್ ಮಾಡ್ತಿರ್ತೆ ಅಂದರೆ ಬೇರೆಯವ್ರನ್ನ ನಾನೇ ಅಂತ ನಟಿಸುವಾಗ ಅಸ್ತಿತ್ವ ನಂದಲ್ಲ ಬೇರೆಯವ್ರದ್ದು, ಬಟ್ ನಾನೇ ಅಂತ ಮಾಡಬೇಕಾದಾಗ ನಾವು ಅದನ್ನು ಮಾಸ್ಕಿಕ್ಯೂಡ್ ಅಂತ ಕರಿತೀವಿ. ನೆಕ್ಸ್ಟು ಡೆನಿಲ್ ಆಫ್ ಅ ಸರ್ವಿಸ್ ಅಂತ ಅಂದರೆ ಈಗ ನೆಟ್ವರ್ಕ್ ಸಿಸ್ಟಮ್, ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳೋದಾದರೆ ಒಂದು ಅಂಗಡಿಗೆ ದಿನ 100 ಕಸ್ಟಮರ್ಸ್ ಬರ್ತಿರ್ತಾರೆ, ಆತ ಅಂಗಡಿ ಹತ್ರ ಅದನ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಯಾವಾಗ ಅವನಿಗೆ ಕೆಟ್ಟದ್ದು ಮಾಡೋ ವ್ಯಕ್ತಿ ಆ ಅಂಗಡಿಗೆ 10 ಜನರ ಗುಂಪನ್ನು ಕಳಿಸ್ತಾನೆ ಒಂದು ಅಂಗಡಿಗೆ, ಆವಾಗ ಅವನೇನು ಮಾಡ್ತಾನೆ, ಇಂಥ ಸಿಚುವೇಶನ್ನಾಗ ಅಂಗಡಿಯ ಸಿಬ್ಬಂದಿ ಅಥವಾ ಅಂಗಡಿ ಏನು ಓನರ್ ಇರ್ತಾನೆ ಅವನು ನಿಜವಾದ ಗ್ರಾಹಕರು ಯಾರು ಅಂತ ಅವನಿಗೆ ಗೊತ್ತೇ ಆಗಲ್ಲ, ಎಲ್ಲರೂ ಕರ್ಕೋತಿರ್ತಾನೆ ಅಂತಂದರೆ ಕೆಟ್ಟವರಾಗಿರೋನು ಕರ್ಕೋತಿರ್ತಾನೆ, ನಿಜವಾದ ಗ್ರಾಹಕರು ಯಾರು ಅನ್ನೋದು ಅವನು ನಿರ್ವಹಿಸೋಕ್ಕೆ ಆಗಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಡಿನೈಲ್ ಆಫ್ ಅ ಸರ್ವಿಸ್ ಅಂತಂದರೆ ನಾವೇನಾದರೂ ಮಾಡಬೇಕಾದ್ರೆ ನೆಟ್ವರ್ಕ್ ಅಥವಾ ಸಿಸ್ಟಮಲ್ಲಿ ಓವರ್ಲೋಡ್ ಮಾಡಬೇಕಾದ್ರೆ ಅಂದರೆ ನಿಜವಾದ ಯೂಸರ್ ಯಾವುದು ಅಂತ ಗೊತ್ತೇ ಆಗಲ್ಲ, ಅವೇನು ವೆಬ್ಸೈಟ್ ಆಗಿರ್ಬೋದು, ಪದೇ ಪದೇ ನಾವು ಏನಾದರೂ ಎರರ್ ಬಂದಾಗ ಮತ್ತೆ ಮಾಡ್ತಿರ್ತೀವಿ ನೋಡಿ, ಅಲ್ಲಿ ಹ್ಯಾಕರ್ಸ್ ಏನಾದ್ರು ಮಾಡ್ತಿರ್ಬೇಕಾದ್ರೆ ನಮಗೆ ಎರರ್ ಅಂತ ಬರ್ತಿರುತ್ತೆ. ಸೊ ನಾವು ಅದನ್ನ ಕಂಟಿನ್ಯೂಸ್ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ರಿಸಲ್ಟ್ ಯಾವ ರೀತಿ ಆಗುತ್ತೆ, ವೆಬ್ಸೈಟ್ ಕ್ಲೋಸ್ ಆಗುತ್ತೆ ಅಥವಾ ನೆಟ್ವರ್ಕ್ ಸ್ಲೋ ಆಗುತ್ತೆ. ಇದನ್ನು ಹೇಳಿದ್ನಲ್ಲ, ಒಂದು ಅಂಗಡಿಯಾಗ 10 ಕಸ್ಟಮರು ಡೈಲಿ ಬರ್ತಿರ್ತಾರೆ, ಅವನು ಕೆಟ್ಟದ್ದು ಮಾಡೋಕ್ಕಾಗಿ ಅವನ್ನ ಏನಂತ ಮಾಡ್ತಾರೆ, ಇನ್ನೊಬ್ಬನ ಅವನಿಗೆ ಆಗಲಿಲ್ದವನು 1,000 ಕಸ್ಟಮರ್ಸ್ನ ಕಳಿಸ್ತಾನೆ. ಅವನಿಗೆ ಯಾರು ಒಳ್ಳೆಯರು ಯಾರು ಕೆಟ್ಟವರು ಅಂತ ಗೊತ್ತೇ ಆಗಲ್ಲ, ಒಳ್ಳೆ ಕಸ್ಟಮರ್ಸ್ನ ಅವನು ರೆಸ್ಪಾನ್ಸ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಸೊ ಇದನ್ನು ಡೆನಿಲ್ ಆಫ್ ಅ ಸರ್ವಿಸ್ ಅಂತ ಕರಿತೀವಿ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಮಾಸ್ಕ್ಯುರೈಡ್ ಅಂತಂದರೆ ನಮ್ಮದು ಅಲ್ಲದೆ ಇರಲ್ಲ, ಬೇರೆಯವ್ರ ಅಸ್ತಿತ್ವದಾಗ ನಾನು ಅದನ್ನ ಬಳಕೆ ಮಾಡ್ತಿರ್ತೆ, ಅದನ್ನು ನಾವು ಮಾಸ್ಕ್ಯುರೈಡ್ ಅಂತ ಕರಿತೀವಿ. ಹೇಳಿದ್ನಲ್ಲ, ಅಕರ್ಸ್ ವೆನ್ ಆ್ಯನ್ ಅಟ್ಯಾಕರ್ಸ್ ಪ್ರಿಟೆಂಡ್ಸ್ ಟು ಬಿ ಆನ್ ಲೆಗಿಮಿಟೇಟ್ ಯೂಸರ್ ಅವರ ಎಂಟಿಟಿ ಟು ಗೇನ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ರಿಸೋರ್ಸಸ್. ಅಂದರೆ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಯೂಸಿಂಗ್ ಸಮ್ ಒನ್ ಎಲ್ಸ್ ಲಾಗಿನ್ ಅಂದರೆ ಬೇರೆಯವ್ರ ಲಾಗಿನ್ ಮುಖಾಂತರ ನಾವು ಎಂಟರ್ ಆಗ್ತೀವಲ್ಲ, ನಮ್ದಲ್ಲ ಅದು, ಬಟ್ ಅವ್ರನ್ನ ನಾವು ಯೂಸ್ ಮಾಡಿ ಲಾಗಿನ್ ಆಗ್ತಿರ್ತೀವಿ. ಸೊ ಈ ರೀತಿನ ನಾವು ಮಾಸ್ಕ್ಯುರೇಡ್ ಅಂತ ಕರಿತೀವಿ. ರಿಪ್ಲೈ ಅಂದರೆ ರೆಸ್ಪಾಂಡಿಂಗ್ ಟು ಅ ಮೆಸೇಜಸ್, ಮಾಡಿಫಿಕೇಷನ್ ಆಫ್ ಮೆಸೇಜಸ್ ಅಂದರೆ ಚೇಂಜಿಂಗ್ ಅ ಮೆಸೇಜಸ್. ನೆಕ್ಸ್ಟು ಮಾಸ್ಕ್ಯುರೈಡ್ ಅಂತಂದರೆ ಪ್ರಿಟೆಂಡಿಂಗ್ ಟು ಬಿ ಅನದರ್ ಎಂಟಿಟಿ ಅಂತಂದರೆ ಬೇರೆಯವ್ರದ್ದು ನಾವು ಯೂಸ್ ಮಾಡೋದು. ಡೆನಿಲ್ ಆಫ್ ಅ ಸರ್ವಿಸಸ್ ಅಂತಂದರೆ ಓವರ್ಲೋಡ್ ಆಗಿ ಮಾಡಿದಾಗ ಯಾರು ನಿಜವಾದ ಯೂಸರ್ ಅಂತ ಗೊತ್ತೇ ಆಗಲ್ಲ. ನೆಕ್ಸ್ಟು ಬೇಸ್ಡ್ ಆನ್ ಆಕ್ಸಿಸ್ ಟೈಮ್ ಅರೇಂಜ್ ದ ಫಾಲೋಯಿಂಗ್ ಇನ್ ಅಸೆಂಡಿಂಗ್ ಆರ್ಡರ್. ಇದು ಏನು ಆಕ್ಸಿಸ್ ಟೈಮ್ ಇದೆ ಇದ್ರದ್ದು ಅಸೆಂಡಿಂಗ್ ಆರ್ಡರ್ ಮುಖಾಂತರ ನಾವು ಅರೇಂಜ್ ಮಾಡಿರಿ ಅಂತ ಕೇಳಿದರೆ SSD, HDD, ಮೇನ್ ಮೆಮೊರಿ, ಕ್ಯಾಚ್ ಮೆಮೊರಿ. ಇದನ್ನು ನಾವು ಇನ್ ದ ಆಕ್ಸಿಸ್ ಟೈಮ್ ರೆಫರ್ಸ್ ಟು ಅ ಟೈಮ್ ಟೇಕನ್ ಟು ಅ ಆಕ್ಸಿಸ್ ಡಾಟಾ ಫ್ರಮ್ ಅ ಮೇನ್ ಮೆಮೊರಿ. ಯಾವ ರೀತಿ ಟೈಮ್ ತಗೊಳ್ಳುತ್ತೆ ಅನ್ನೋದ್ರ ಮುಖಾಂತರ ನಾವು ಇದನ್ನ ಅರೇಂಜ್ ಮಾಡಬೇಕು. ದ ಜನರಲ್ ಹೈರಾಕಿ ಆಫ್ ಅ ಮೆಮೊರಿ ಆಕ್ಸಿಸ್ ಅ ಟೈಮ್ ಫ್ರಮ್ ಅ ಫಾಸ್ಟೆಸ್ಟ್ ಟು ದ ಸ್ಲೋಯೆಸ್ಟ್. ಫಾಸ್ಟೆಸ್ಟಿಂದ ಸ್ಲೋಯರ್ವರೆಗೂ ನಾವು ಇದನ್ನ ಅರೇಂಜ್ ಮಾಡಬೇಕು. ದಟ್ ಈಸ್ ಫಸ್ಟ್ ಯಾವುದು ಬರುತ್ತೆ, ಕ್ಯಾಚ್ ಮೆಮೊರಿ, ನೆಕ್ಸ್ಟು ಮೇನ್ ಮೆಮೊರಿ, ನೆಕ್ಸ್ಟು
SSD, ನೆಕ್ಸ್ಟು HDD. ಸೊ ಇಲ್ಲಿ ನಾವು ಯಾವ ರೀತಿ ಆಕ್ಸೆಸ್ ಟೈಮ್ನ ರೀಅರೇಂಜ್ ಮಾಡ್ತೀವಿ ಅಂತಂದರೆ ಫಾಸ್ಟರಿಂದ ಸ್ಲೋಯರಿಗೆ ನಾವು ಮಾಡ್ತೀವಿ. ಫಸ್ಟು ಕ್ಯಾಚ್ ಮೆಮೊರಿ ಬರುತ್ತೆ, ನೆಕ್ಸ್ಟು ಮೇನ್ ಮೆಮೊರಿ, ನೆಕ್ಸ್ಟು SSD, ನೆಕ್ಸ್ಟು HDD. ಸೊ ಫಸ್ಟ್ ಆಪ್ಷನ್ ಏನಿದೆ DBCA ಅಂದರೆ ಫಸ್ಟು ಕ್ಯಾಚ್ ಮೆಮೊರಿ, ನೆಕ್ಸ್ಟು HDD, ನೆಕ್ಸ್ಟು ಮೇನ್ ಮೆಮೊರಿ, ಲಾಸ್ಟ್ SDD ಇದೆ. ಇಟ್ ಈಸ್ ದಿಸ್ ಆರ್ಡರ್ ಪ್ಲೇಸ್. ಇಲ್ಲಿ ಏನಾಗಿದೆ, HDD ಲಾಸ್ಟ್ ಬರಬೇಕಿತ್ತು, ಬಟ್ ಏನಾಗಿದೆ ಬಿಫೋರ್ ಮೇನ್ ಮೆಮೊರಿ ಬಂದಿದೆ. ಸೊ ಈ ಆಪ್ಷನ್ನು ಕರೆಕ್ಟ್ ರಾಂಗ್ ಇದೆ. ಯಾಕೆ, HDD ಸ್ಲೋಯರ್ ದ್ಯಾನ್ ದ ಬೋತ್. HDD ಏನಾಗಿದೆ, ಸ್ಲೋಯರ್ ಆಗಿದೆ ಮೇನ್ ಮೆಮೊರಿ ಮತ್ತು HDDಗಿನ. ಸೊ ಇದು ರಾಂಗ್ ಆಗಿದೆ. ನೆಕ್ಸ್ಟು ABCD ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಇದೇ ಆರ್ಡರಲ್ಲಿ ಇದೆ. ಇದು ಕರೆಕ್ಟ್ ಇದೆನಾ? ದಿಸ್ ಆರ್ಡರ್ ಪ್ಲೇಸ್ SDD ಏನಾಗಿದೆ, ಫಸ್ಟ್ ಬಂದಿದೆ ಅಂದರೆ ಫಾಸ್ಟೆಸ್ಟ್. ಬಟ್ ಫಾಸ್ಟೆಸ್ಟ್ ಯಾವುದು, ಕ್ಯಾಚ್ ಮೆಮೊರಿ ಇದೆ. ಅಂದರೆ ಇಲ್ಲಿ ಕ್ಯಾಚ್ ಮೆಮೊರಿ ಸ್ಲೋ ಆಗಿದೆ, SDD ಫಾಸ್ಟ್ ಆಗಿದೆ. ಸೊ ಇಟ್ ಈಸ್ ಇನ್ಕರೆಕ್ಟ್. ಏನಾಗಬೇಕು, ಕ್ಯಾಚ್ ಮೆಮೊರಿ ಫಾಸ್ಟ್ ಆಗಿರಬೇಕು, ಮೊದಲು ಬರಬೇಕು. ಬಟ್ ಇವರು ಲಾಸ್ಟ್ SDDನ ಫಸ್ಟ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಾಗಿದೆ, DCAB ಅಂದರೆ ದಿಸ್ ಆರ್ಡರ್ ಫಾಲೋಸ್ ದ ಕರೆಕ್ಟ್ ಹೈರಾಕಿ ಅಂತಂದರೆ ಕರೆಕ್ಟ್ ಇದೆ. ಫಸ್ಟು ಕ್ಯಾಚ್ ಮೆಮೊರಿ ಬರಬೇಕು, ನೆಕ್ಸ್ಟು C ಅಂದರೆ ಮೇನ್ ಮೆಮೊರಿ ಬರಬೇಕು, ನೆಕ್ಸ್ಟು A ಅಂದರೆ SDD ಬರಬೇಕು, ನೆಕ್ಸ್ಟು HDD ಬರಬೇಕು. ಅಂದರೆ ಇದು ಆರ್ಡರ್ ಕರೆಕ್ಟ್ ಇದೆ. ಅಂದರೆ ಕ್ಯಾಚ್ ಮೆಮೊರಿ ಈಸ್ ದ ಫಾಸ್ಟೆಸ್ಟ್, ಫಾಲೋಡ್ ಬೈ ದ ಮೇನ್ ಮೆಮೊರಿ, ದೆನ್ SDD ಆ್ಯಂಡ್ ಫೈನಲಿ HDD. ಇಟ್ ಈಸ್ ದ ಸ್ಲೋಯೆಸ್ಟ್. ಫಸ್ಟು ಹೈಯೆಸ್ಟ್ ಯಾವುದು, ಫಾಸ್ಟೆಸ್ಟು ಕ್ಯಾಚ್ ಮೆಮೊರಿ ಆಗಿದೆ. ಸ್ಲೋಯೆಸ್ಟ್ ಯಾವುದು ಅಂತಂದರೆ HDD. ಸೊ ಇದು ಥರ್ಡ್ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ CDAB ಅಂತಂದರೆ ದಿಸ್ ಆರ್ಡರ್ ಪ್ಲೇಸ್ ಮೇನ್ ಮೆಮೊರಿ ಬಿಫೋರ್ ಕ್ಯಾಚ್ ಮೆಮೊರಿ. ಫಸ್ಟ್ ಏನು ಬಂದಿದೆ, ಮೇನ್ ಮೆಮೊರಿ ಬಂದಿದೆ. ಮೇನ್ ಮೆಮೊರಿ ಆದಮೇಲೆ ಕ್ಯಾಚ್ ಮೆಮೊರಿ ಬಂದಿದೆ. ಸೊ ಇಟ್ ಈಸ್ ಇನ್ಕರೆಕ್ಟ್. ಕ್ಯಾಚ್ ಮೆಮೊರಿ ಫಾಸ್ಟರ್ ದ್ಯಾನ್ ದ ಮೇನ್ ಮೆಮೊರಿ. ಅರ್ಥ ಆಯ್ತಲ್ವಾ? ಇದ್ರದ್ದು ಆಕ್ಸಿಸ್ ಟೈಮ್ದು ಏನು ಫಸ್ಟ್ ಬರುತ್ತೆ ಅಂತಂದರೆ ಫಸ್ಟು ಕ್ಯಾಚ್ ಮೆಮೊರಿ ಅಂದರೆ ಕ್ಯಾಚ್ ಮೆಮೊರಿ ಇಸ್ ದ ಫಾಸ್ಟೆಸ್ಟ್ ಮೆಮೊರಿ. ಕ್ಯಾಚ್ ಮೆಮೊರಿ ಫಾಲೋಸ್ ಮೇನ್ ಮೆಮೊರಿ, ನೆಕ್ಸ್ಟ್ ಮೇನ್ ಮೆಮೊರಿ ಫಾಲೋಸ್ SSD ಆ್ಯಂಡ್ ಲಾಸ್ಟ್ ಸ್ಲೋಯೆಸ್ಟ್ ಮೆಮೊರಿ ಯಾವುದು ಅಂತಂದರೆ HDD. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಆಪ್ಷನ್ 3 ಈಸ್ ದ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿಗೆ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಡಾಟಾ ಸ್ಟೋರ್ಡ್ ಇನ್ ರೀಡ್ ಓನ್ಲಿ ಮೆಮೊರಿ ಅಂಡ್ PROM ಚಿಪ್ ಕೆನಾಟ್ ಬಿ ಆಲ್ಟರ್ಡ್ ಬೈ ಎ ಯೂಸರ್. ಅಂದರೆ ಒಂದು ಸಾರಿ ನಾವು ರೀಡ್ ಓನ್ಲಿ ಮೆಮೊರಿಯಲ್ಲಿ ಡಾಟಾ ಏನಾದರೂ ಎಂಟರ್ ಮಾಡಿದರೆ ನಾವು ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇಟ್ ಈಸ್ ರೈಟ್. ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇದು ಕರೆಕ್ಟಾ? ಎಸ್. ವೈ? ಬಿಕಾಸ್ ರೀಡ್ ಓನ್ಲಿ ಮೆಮೊರಿ ಡಸ್ ನಾಟ್ ನೀಡ್ ಟು ಚೇಂಜ್. ಅಂದರೆ ರೀಡ್ ಓನ್ಲಿ ಮೆಮೊರಿಯಲ್ಲಿ ಮತ್ತು PROM ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿಯಲ್ಲಿ ನಾವು ಪ್ರೋಗ್ರಾಮ್ನ ಒನ್ಸು ಪ್ರೋಗ್ರಾಮರ್ ಏನಾದರೂ ಎಂಟರ್ ಮಾಡಿದರೆ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಅದು ಪರ್ಮನೆಂಟಾಗಿ ಇರುತ್ತೆ, ನಾವು ಯಾವುದೇ ಆಲ್ಟ್ರೇಷನ್ ಮಾಡೋಕ್ಕೆ ಬರಲ್ಲ. ಸೊ ಇದು ಕರೆಕ್ಟ್ ಇದೆ ಫಸ್ಟ್ ಒನ್. ನೆಕ್ಸ್ಟು ಎ ಯೂಸರ್ ಕ್ಯಾನ್ ಎರೈಸ್ ದ ಡಾಟಾ ಫ್ರಮ್ EPROM ಅಂತಂದರೆ EPROM ಅಂತಂದ್ರೇನು, ಎರೈಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇದರಲ್ಲಿ ನಾವು ಡಾಟಾನ ಎರೈಸ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಯೂಸರ್. ಇದು ಕರೆಕ್ಟಾ? ಎಸ್. ದ ಯೂಸರ್ ಕ್ಯಾನ್ ಎರೈಸ್ ದ ಡಾಟಾ ಇನ್ EPROM ಅಂತಂದರೆ ಎರೈಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿಯಲ್ಲಿ ನಾವು ಒನ್ಸ್ ಡಾಟಾ ಏನಾದರೂ ಎಂಟರ್ ಮಾಡಿದರೆ ಅದನ್ನ ಎರೈಸ್ ಮಾಡ್ಬೋದು. ಯಾವುದ್ರ ಮುಖಾಂತರ? ಯೂಸ್ಡ್ ಬೈ ದ ಅಲ್ಟ್ರಾ ಲೈಟ್ಸ್ ಅಂಡ್ ದ್ಯಾನ್ ವಿ ಕ್ಯಾನ್ ಬಿ ರೀಪ್ರೋಗ್ರಾಮೇಬಲ್. ಎರೈಸ್ ಮಾಡಿ ನಾವು ಇದನ್ನು ಮತ್ತೆ ಚೇಂಜ್ ಮಾಡ್ಬೋದು. ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟು EEPROM ಈಸ್ ಆಲ್ಸೋ ನೋನ್ ಆ್ಯಸ್ ಅ ಫ್ಲ್ಯಾಶ್ ಮೆಮೊರಿ. ಏನಿದು? ಎಲೆಕ್ಟ್ರಿಕಲಿ ಎರೈಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿನ ನಾವು ಫ್ಲ್ಯಾಶ್ ಮೆಮೊರಿ ಅಂತ ಕೂಡ ಕರಿತೀವಿ ಅಂತ ಕೇಳಿದ್ದಾರೆ. ಎಸ್. ಏನಿದು? ಎಲೆಕ್ಟ್ರಿಕಲಿ ಎರೈಸಬಲ್ ರೀಡ್ ಓನ್ಲಿ ಮೆಮೊರಿ ಆಲ್ಸೋ ಡಾಟಾ ಕ್ಯಾನ್ ಬಿ ಎರೈಸ್ಡ್ ಅಂದ. ಇದನ್ನ ನಾವು ಇಲ್ಲಿ
ಇ ಇ ಪಿ ರೋಮಲ್ಲಿ ನಾವು ಡಾಟಾನ ಎರೈಸ್ ಮಾಡಿ ಮತ್ತೆ ಇನ್ನೊಂದು ಡಾಟಾನ ರೀಪ್ರೋಗ್ರಾಮ್ ಮಾಡ್ಬೋದು ಎಲೆಕ್ಟ್ರಿಕಲಿ. ಫ್ಲ್ಯಾಶ್ ಮೆಮೊರಿಯಲ್ಲಿ ಕೂಡ ನಾವು ಡಾಟಾನ ಎರೈಸ್ ಮಾಡಿ ಡಾಟಾನ ಎಂಟರ್ ಮಾಡ್ಬೋದು. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟು ಇನ್ ಇ ಇ ಪಿ ರೋಮ್ ಡಾಟಾ ಕೆನಾಟ್ ಬಿ ಎರೈಸ್. ಇಲ್ಲೇ ನೋಡಿ, ನೀವು ಇಲ್ಲೇ ಗೊತ್ತು ಮಾಡ್ಕೋಬೋದು. ಇಲ್ಲಿ ಇ ಇ ಪಿ ರೋಮ್ನ ನಾವು ಇವಾಗ ಏನು ಹೇಳಿದೆ, ನಾವು ಎರೈಸ್ ಮಾಡ್ಬೋದು ಅಂತ ಹೇಳಿದೆ. ಇಲ್ಲಿ ಏನಾಗಿದೆ, ಕೆನಾಟ್ ಬಿ ಎರೈಸ್ಡ್. ಸೊ ಆಪ್ಷನ್ ಡಿ ರಾಂಗ್ ಇದೆ. ಸೊ ಎ ಬಿ ಸಿ ಕರೆಕ್ಟ್ ಇದೆ. ಆಪ್ಷನ್ ಯಾವುದು, 4. ಅರ್ಥ ಆಯ್ತಲ್ವಾ? ರಾಮ್ ಮತ್ತು ಪಿ ರೋಮಲ್ಲಿ ನಾವು ಡಾಟಾನ ಎರೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸತಿ ನಾವು ಡಾಟಾನ ಎಂಟರ್ ಮಾಡಿದೆ ಎರೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇ ಪಿ ರಾಮಲ್ಲಿ ಅಂದರೆ ಎರೈಸಬಲ್ ಪ್ರೋಗ್ರಾಮೇಬಲ್ ರಾಮಲ್ಲಿ ನಾವು ಡಾಟಾನ ಅಲ್ಟ್ರಾವೈಲೆಟ್ ರೇಸ್ ಮುಖಾಂತರ ನಾವು ಎರೈಸ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟು ಎಲೆಕ್ಟ್ರಿಕಲಿ ಎರೈಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿಯಲ್ಲಿ ಕೂಡ ನಾವು ಎಲೆಕ್ಟ್ರಿಕಲ್ ಆಗಿ ಡಾಟಾನ ಎರೈಸ್ ಮಾಡಿ ರೀಪ್ರೋಗ್ರಾಮೇಬಲ್ನ ಮಾಡ್ಬೋದು. ಸೊ ಆಪ್ಷನ್ ಎ ಬಿ ಸಿ ಆರ್ ಕರೆಕ್ಟ್. ನೆಕ್ಸ್ಟು ದ ಕೋರ್ ಆಫ್ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್ ಈಸ್ ನೌನ್ ಆ್ಯಸ್. ಕೋರ್ ಅಂತಂದ್ರೇನು, ಮುಖ್ಯ, ಇಂಪಾರ್ಟೆಂಟ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ನ ಏನಂತ ಕರಿತೀವಿ ಅಂತಂದರೆ ಶೆಲ್, ಕೆರ್ನಲ್, MS DOS, ಕಾನ್ಸೆಲ್ ಏನಂತ ಕರಿತೀವಿ ಅಂತಂದರೆ, ಶೆಲ್ ಅಂತಂದರೆ ಏನಂದರೆ ಇಟ್ ಈಸ್ ಅ ಯೂಸರ್ ಇಂಟರ್ಫೇಸ್ ದಟ್ ಪ್ರೊವೈಡ್ಸ್ ದ ಆ್ಯಕ್ಸೆಸ್ ಟು ದ ಸರ್ವಿಸಸ್. ಅಂದರೆ ಇದೇನು ಮಾಡುತ್ತೆ, ಕಂಪ್ಯೂಟರ್ಗೆ ಏನು ಪ್ರೊವೈಡ್ ಮಾಡುತ್ತೆ, ಆ್ಯಕ್ಸೆಸ್ನ ಅಂದರೆ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಇದನ್ನು ನಾವು ಆಪ್ರೇಟಿಂಗ್ ಸಿಸ್ಟಮ್ಗೆ ಮುಖ್ಯ ಅಂತ ಕರೆಯಲ್ಲ, ಇದು ಕೂಡ ಅಲ್ಲ. ನೆಕ್ಸ್ಟ್ ಕರ್ನೆಲ್ ಅಂತ ಇದೆ, ಅಂದರೆ ಇಟ್ ಈಸ್ ಅ ಸೆಂಟ್ರಲ್ ಫಂಡಮೆಂಟಲ್ ಪಾರ್ಟ್ ಆಫ್ ಇದೇನಿದೆ ಕೆರ್ನೆಲ್ಲು, ಇದು ಆಪ್ರೇಟಿಂಗ್ ಸಿಸ್ಟಮ್ನ ಮ್ಯಾನೇಜ್ ಮಾಡೋದಕ್ಕೆ ಫಂಡಮೆಂಟಲ್ ಪಾರ್ಟು, ಅಂದರೆ ಇದು ಮುಖ್ಯ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್. MS DOS ಅಂತಂದ್ರೇನು, ಇಟ್ ಈಸ್ ಅ ಡೆವಲಪ್ಡ್ ಬೈ ದ MS, ನಾಟ್ ಅ ಜನರಲ್ ಟರ್ಮ್ ಆಫ್ ಕೋರ್. ಇದು ಇಂಪಾರ್ಟೆಂಟ್ ಅಲ್ಲ, ಕೋರ್ ಅಲ್ಲ ಇದು. ಕಾನ್ಸೆಲ್ ಅಂತಂದ್ರೇನು, ಇಟ್ ಈಸ್ ಅ ಫಿಸಿಕಲ್ ಟರ್ಮಲ್ ಯೂಸ್ ಟು ಇಂಟರ್ಯಾಕ್ಟ್ ವಿತ್ ಅ ಕಂಪ್ಯೂಟರ್ ಸಿಸ್ಟಮ್. ಅಂದರೆ ಇಟ್ ಈಸ್ ಅ ಇಂಟರ್ಫೇಸ್, ಹೌದು ಕಾನ್ಸೆಲ್, ಬಟ್ ನಾಟ್ ಅ ಕೋರ್ ಆಫ್ ಅ ಆಪ್ರೇಟಿಂಗ್ ಸಿಸ್ಟಮ್. ಇದು ಕೂಡ ಮುಖ್ಯ ಅಲ್ಲ. ಮುಖ್ಯ ಯಾವುದು, ಇಂಪಾರ್ಟೆಂಟ್ ಯಾವುದು ಆಪ್ರೇಟಿಂಗ್ ಸಿಸ್ಟಮಿಗೆ ಅಂತಂದರೆ ಕರ್ನೆಲ್. ಸೊ ಕರೆಕ್ಟ್ ಆಪ್ಷನ್ ಈಸ್ 2. ಇನ್ನು ಇಯರ್ ಡಯಾಗ್ರಾಮ್ ಡಬಲ್ ಲೈನ್ ಇಂಡಿಕೇಟ್ ಯಾವುದು ಮಾಡುತ್ತೆ, ಕೋಆರ್ಡಿನಾಲಿಟಿ, ಟೋಟಲ್ ಪಾರ್ಟಿಸಿಪೇಷನ್, ಮಲ್ಟಿಪಲ್ ಪಾರ್ಟಿಸಿಪೇಷನ್, ಸಿಂಗಲ್ ಪಾರ್ಟಿಸಿಪೇಷನ್ ಅಂತ ಇದೆ. ಸೊ ಇಯರ್ ಡಯಾಗ್ರಾಮಲ್ಲಿ ನಾವು ಇವೆರಡನ್ನೂ ನೋಡೋಲ್ಲ, ಅಂದರೆ ಮಲ್ಟಿಪಲ್ ಪಾರ್ಟಿಸಿಪೇಷನ್ ಮತ್ತು ಸಿಂಗಲ್ ಪಾರ್ಟಿಸಿಪೇಷನ್ ಇರಲ್ಲ. ಕೋಆರ್ಡಿನಾಲಿಟಿ ಅಂತಂದರೆ ಏನು ಅಂತಂದರೆ ಒನ್ ಎಂಟಿಟಿ ದ್ಯಾಟ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಅನದರ್ ಎಂಟಿಟಿ. ಅಂದರೆ ಒಂದು ಎಂಟಿಟಿ ಇನ್ನೊಂದು ಎಂಟಿಟಿ ಜೊತೆಗೆ ಅಸೋಸಿಯೇಟ್ ಮಾಡ್ಬೋದು. ಒಂದು ಎಂಟಿಟಿ ಇನ್ನೊಂದು ಎಂಟಿಟಿ ಜೊತೆಗೆ, ಅಥವಾ ಒಂದು ಎಂಟಿಟಿ ಹಲವಾರು ಎಂಟಿಟಿ ಜೊತೆಗೆ ಇದು ಅಸೋಸಿಯೇಟ್ ಮಾಡ್ಬೋದು. ಒನ್ ಎಂಟಿಟಿ ದ್ಯಾಟ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಅನದರ್ ಎಂಟಿಟಿ, ಅಂದರೆ ಒಂದು ಎಂಟಿಟಿ ಇನ್ನೊಂದು ಎಂಟಿಟಿ ಜೊತೆಗೆ ರಿಲೇಷನ್ಶಿಪ್ ಮಾಡ್ಬೋದು. ಇದನ್ನು ನಾವು ಕೋಆರ್ಡಿನೇಟಲ್ ಅಂತ ಕರಿತೀವಿ. ನೆಕ್ಸ್ಟು ಟೋಟಲ್ ಪಾರ್ಟಿಸಿಪೇಷನ್ ಅಂತಂದರೆ ಎವ್ರಿ ಎಂಟಿಟಿ ಮಸ್ಟ್ ಪಾರ್ಟಿಸಿಪೇಟ್ ಇನ್ ಅಟ್ಲೀಸ್ಟ್ ಒನ್ ರಿಲೇಷನ್ಶಿಪ್. ಅಂದರೆ ಟೋಟಲ್ ಅಂತಂದರೆ ಎಲ್ಲ ಎಂಟಿಟಿ ಒಂದು ಎಂಟಿಟಿ ಜೊತೆಗೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಇದನ್ನು ನಾವು ಇಯರ್ ಡಯಾಗ್ರಾಮಲ್ಲಿ ಡಬಲ್ ಲೈನ್ ಅಂತ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೋಟಲ್ ಪಾರ್ಟಿಸಿಪೇಷನಿಗೆ ಎಕ್ಸಾಂಪಲ್ ಮುಖಾಂತರ ನಿಮಗೆ ಅರ್ಥ ಮಾಡಿಸೋದಾದರೆ, ಎಕ್ಸಾಂಪಲ್ ಎವ್ರಿ ಸ್ಟೂಡೆಂಟ್ ಮಸ್ಟ್ ಬಿ ಎನ್ರೋಲ್ಡ್ ಇನ್ ಅಟ್ಲೀಸ್ಟ್ ಇನ್ ಒನ್ ಕೋರ್ಸ್. ಅಂದರೆ ಎವ್ರಿ ಸ್ಟೂಡೆಂಟು ಒಂದು ಕೋರ್ಸಿಗೆ ನೀವು ಜಾಯ್ನ್ ಆಗಬೇಕಂತ ಇರುತ್ತೆ. ಅಂದರೆ ಎವ್ರಿ ಸ್ಟೂಡೆಂಟ್ ಮಸ್ಟ್ ಬಿ ಪಾರ್ಟಿಸಿಪೇಟೆಡ್ ಇನ್ ಒನ್ ಕೋರ್ಸ್, ಅಂದರೆ ಒಂದು ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಇರುತ್ತೆ. ಇದನ್ನು ನಾವು ಟೋಟಲ್ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಅಂದರೆ ಒನ್ ಎಂಟಿಟಿ ಅಸೋಸಿಯೇಟೆಡ್ ವಿತ್ ಅನದರ್ ಎಂಟಿಟಿ ಮಸ್ಟ್ ಪಾರ್ಟಿಸಿಪೇಟ್ ಇನ್ ಅಟ್ಲೀಸ್ಟ್ ಒಂದು ಸ್ಟೂಡೆಂಟು ಹಲವಾರು ಕೋರ್ಸ್ ಇರುತ್ತೆ, ಅದ್ರ ಬದಲು ಒಂದು ಕೋರ್ಸ್ನ ಅವರು ಜಾಯ್ನ್ ಆಗ್ಬೋದು. ಅಂದರೆ ಒನ್ ಎಂಟಿಟಿ ಅಟ್ಲೀಸ್ಟ್ ಒನ್ ಎಂಟಿಟಿ ಜೊತೆಗೆ ರಿಲೇಷನ್ಶಿಪ್ ಮಾಡ್ಕೋಬೇಕು. ಇದನ್ನು ನಾವು ಟೋಟಲ್ ಪಾರ್ಟಿಸಿಪೇಷನ್ ಅಂತ ಕೂಡ ಕರಿತೀವಿ, ಡಬಲ್ ಲೈನ್ ಇಂಡಿಕೇಶನ್ ಅಂತ ಕೂಡ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆರ್ ಅ ಸ್ಟೇಟ್ಮೆಂಟ್. ಇಲ್ಲಿ ಕೊಟ್ಟಿರೋದು ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟು ಅಂತ ಕೇಳಿದ್ದಾರೆ. ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಅಡೋಬ್ ಫ್ಲ್ಯಾಶ್, ಗೂಗಲ್ ಕ್ರೋಮ್ ಅವರ ಎಕ್ಸಾಂಪಲ್ ಆಫ್ ಬ್ರೂಸರ್ ಅಂತ ಕೇಳಿದ್ದಾರೆ. ಇದು ಕರೆಕ್ಟಾ? ಇಟ್ ಈಸ್ ಅ ಇನ್ಕರೆಕ್ಟ್. ಯಾಕೆ? ಬಿಕಾಸ್ ಅಡೋಬ್ ಫ್ಲ್ಯಾಶ್ ಇದು
ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಆಗಿದೆ. ಇಟ್ ಈಸ್ ನಾಟ್ ಅ ಬ್ರೂಸರ್. ಅಂತಂದರೆ ಇದು ಆ್ಯನಿಮೇಷನ್ ಮಾಡ್ತೀವಲ್ಲ, ಗ್ರಾಫಿಕ್ಸು, 2D ಆ್ಯನಿಮೇಷನ್, ಇದು ಸಾಫ್ಟ್ವೇರ್ ಆಗಿದೆ, ನಾಟ್ ಅ ಬ್ರೌಸರ್. ಸೊ ಫಸ್ಟ್ ಒನ್ ಕೂಡ ರಾಂಗ್. ನೆಕ್ಸ್ಟು MBPS ಸ್ಟ್ಯಾಂಡ್ಸ್ ಫಾರ್ ಮೆಗಾಬೈಟ್ ಪರ್ ಸೆಕೆಂಡ್ ಆ್ಯಂಡ್ MBPS ಸ್ಟ್ಯಾಂಡ್ಸ್ ಫಾರ್ ಅ ಮೆಗಾಬಿಟ್ ಪರ್ ಸೆಕೆಂಡ್. ಹೌದಾ? ಇಟ್ ಈಸ್ ಅ ಇನ್ಕರೆಕ್ಟ್. ಯಾಕೆ? ಬಿಕಾಸ್ MBPS ಸ್ಟ್ಯಾಂಡ್ಸ್ ಫಾರ್ ಅ ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ಮೆಗಾ ಬೈಟ್ಸ್ ಅಲ್ಲ, ಬಿಟ್ಸ್ ಪರ್ ಸೆಕೆಂಡ್. ಆ್ಯಂಡ್ MBPS ಅಂತಂದರೆ ಮೆಗಾ ಬೈಟ್ಸ್ ಪರ್ ಸೆಕೆಂಡ್. ಅರ್ಥ ಆಯ್ತಲ್ವ? ಸೊ ಇದು ಕೂಡ ರಾಂಗ್ ಇದೆ. ನೆಕ್ಸ್ಟು 2GB = 1024 MB ಅಂತ ಕೇಳಿದ್ದಾರೆ. ಹೌದಾ? 2GB = 1024 MGನಾ? ನೋ. 1GB = 1024 MB. ಅರ್ಥ ಆಯ್ತಲ್ವ? ಇವರು 2GB ಕೇಳಿದ್ದಾರೆ. 1GB = 1024 MB. ಸೊ ಆಪ್ಷನ್ 3 ಕೂಡ ರಾಂಗ್. ನೆಕ್ಸ್ಟು ಆಪ್ಷನ್ ರೆಡ್ ಹ್ಯಾಟ್ ಎಂಟರ್ಪ್ರೈಸಸ್ ಲಿನಿಕ್ಸ್ ಅಂಡ್ ವಿಂಡೋಸ್ XP ಆರ್ ಎಕ್ಸಾಂಪಲ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಹೌದು, ಇವೆಲ್ಲ ಕೂಡ ಆಪ್ರೇಟಿಂಗ್ ಸಿಸ್ಟಮಿಗೆ ಎಕ್ಸಾಂಪಲ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಓನ್ಲಿ ಆಪ್ಷನ್ ಡಿ. ಓನ್ಲಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್. ಅಂದರೆ ಮೈಕ್ರೋಸಾಫ್ಟ್ ಎಡ್ಜು ಮತ್ತು ಸಫಾರಿ, ಅಡೋಬ್ ಫ್ಲ್ಯಾಶು ಇವೆಲ್ಲ ಬ್ರೌಸರ್ ಅಂತ ಕೇಳಿದ್ದಾರೆ. ಅಲ್ಲ, ಇದು ರಾಂಗ್ ಆಯಿತು. ಇಲ್ಲಿ ಬೈಟ್ಸ್ ಅಂತ ಇದೆ, ಇಲ್ಲಿ ಬಿಟ್ಸ್ ಯೂಸ್ ಮಾಡಬೇಕು. ಇಲ್ಲಿ ಬಿಟ್ಸ್ ಇದೆ, ಇಲ್ಲಿ ಬೈಟ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಇದು 1GB = 1024. ಸೊ ಇವು 3 ರಾಂಗ್ ಇದೆ. ಇದು ಲಾಸ್ಟು ಕರೆಕ್ಟ್ ಇದೆ. ಸೊ ಕರೆಕ್ಟ್ ಆಪ್ಷನ್ನು ಆಪ್ಷನ್ 4. ಸೆಕ್ಷನ್ 65 ಆಫ್ IT ಆ್ಯಕ್ಟ್ 2000 ಡೀಲ್ಸ್ ವಿತ್ ಏನು 65 ಆ್ಯಕ್ಟ್ IT ಆ್ಯಕ್ಟ್ ಇದೆ, ಇದು ಏನು ಡೀಲ್ ಮಾಡುತ್ತೆ ಅಂತಂದರೆ ಟ್ಯಾಂಪರಿಂಗ್ ವಿತ್ ಡಾಕ್ಯುಮೆಂಟ್ಸ್, ಹ್ಯಾಕಿಂಗ್, ಆ್ಯಕ್ಟ್ಸ್ ಆಫ್ ಸೈಬರ್ ಟೆರರಿಸಮ್ ಯೂಸಿಂಗ್ ಅದರ್ ಪರ್ಸನ್ಸ್ ಇಮೇಲ್ ID. ಟ್ಯಾಪರಿಂಗ್ ವಿತ್ ಡಾಕ್ಯುಮೆಂಟ್ಸ್ ಅಂತಂದರೆ ಇದು ಯಾವ ಸೆಕ್ಷನ್ನ ಡೀಲ್ ಮಾಡುತ್ತೆ ಅಂತಂದರೆ ಇಟ್ ಡೀಲ್ಸ್ ವಿತ್ ಸೆಕ್ಷನ್ 65 ಆಫ್ IT 2000 ಆ್ಯಕ್ಟ್. ಅಂದರೆ ಈ ಸೆಕ್ಷನ್ 65 IT ಆ್ಯಕ್ಟ್ ಏನು ಡೀಲ್ ಮಾಡುತ್ತೆ ಅಂತ ಟ್ಯಾಂಪರಿಂಗ್ ವಿತ್ ಡಾಕ್ಯುಮೆಂಟ್. ನೆಕ್ಸ್ಟು ಆ್ಯಕ್ಟ್ಸ್ ಆಫ್ ಟೈಗರ್ ಟೆರರಿಸಮ್, ಇದು ಯಾವ ಆ್ಯಕ್ಟ್ ಡೀಲ್ ಮಾಡುತ್ತೆ ಅಂತಂದರೆ ಇಟ್ ಡೀಲ್ಸ್ ವಿತ್ ಸೆಕ್ಷನ್ ಆ್ಯಕ್ಟ್ಸ್ ಆಫ್ ಸೈಬರ್ ಟೆರರಿಸಮು ಯಾವ ಸೆಕ್ಷನ್ನ ಡೀಲ್ ಮಾಡುತ್ತೆ ಅಂದರೆ ಸೆಕ್ಷನ್ 66F ಆಫ್ IT ಆ್ಯಕ್ಟ್. ಇದನ್ನು ಅದು ಡೀಲ್ ಮಾಡುತ್ತೆ. ನೆಕ್ಸ್ಟು ಯೂಸಿಂಗ್ ಅದರ್ ಪರ್ಸನ್ಸ್ ಇಮೇಲ್ ID, ಈ ಇನ್ಫಾರ್ಮೇಷನ್ನ ಯಾವ ಆ್ಯಕ್ಟು ಡೀಲ್ ಮಾಡುತ್ತೆ ಅಂದರೆ ಸೊ ಯೂಸಿಂಗ್ ಅದರ್ ಪರ್ಸನಲ್ ಇಮೇಲ್ ID ಅಂದರೆ ಒಬ್ಬ ಪರ್ಸನ್ದು ಇನ್ನೊಬ್ಬ ಪರ್ಸನ್ ಯೂಸ್ ಮಾಡಿದರೆ ಯಾವ ಸೆಕ್ಷನ್ IT ಆ್ಯಕ್ಟಲ್ಲಿ ಬರುತ್ತೆ ಅಂತಂದರೆ 67C ಆಫ್ IT ಆ್ಯಕ್ಟ್. ಅರ್ಥ ಆಯ್ತಲ್ವಾ? ಸೆಕ್ಷನ್ 65 ಆಫ್ IT ಆ್ಯಕ್ಟ್ 2000 ಡೀಲ್ಸ್ ವಿತ್ ಟ್ಯಾಂಪರಿಂಗ್ ವಿತ್ ಡಾಕ್ಯುಮೆಂಟ್ಸ್. ಆಪ್ಷನ್ 1 ಈಸ್ ದ ಕರೆಕ್ಟ್. ಆ್ಯಕ್ಟ್ಸ್ ಆಫ್ ಸೈಬರ್ ಟೆರರಿಸಮು ಡೀಲ್ಸ್ ವಿತ್ ಸೆಕ್ಷನ್ 65F ಆಫ್ IT ಆ್ಯಕ್ಟ್. ಯೂಸಿಂಗ್ ಅದರ್ ಪರ್ಸನ್ಸ್ ಇಮೇಲ್ ID ಯೂಸ್ ಮಾಡಿದರೆ ಯಾವ ಸೆಕ್ಷನ್ ಅಂದರೆ 66C ಆಫ್ IT ಆ್ಯಕ್ಟ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. ಮ್ಯಾಚ್ ದ ಫಾಲೋಯಿಂಗ್ ವಿತ್ ದ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2. ಆಕ್ಸಿಲರಿ ಮೆಮೊರಿ, ಇಂಪ್ಯಾಕ್ಟ್ ಪ್ರಿಂಟರ್, ಫ್ಲ್ಯಾಶ್ ಮೆಮೊರಿ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಆಕ್ಸಿಲರಿ ಮೆಮೊರಿ ಅಂತಂದ್ರೇನು? ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ಅ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ವಿಚ್ ಈಸ್ ಯೂಸ್ಡ್ ಫಾರ್ ಅ ಪರ್ಮನೆಂಟ್ ಮೆಮೊರಿಗೆ ನಾವು ಬಳಕೆ ಮಾಡ್ತೀವಿ. ಆಕ್ಸಿಲರಿ ಮೆಮೊರಿ ಅಂದರೆ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಇದನ್ನು ನಾವು ಯಾವುದಕ್ಕೆ ಬಳಕೆ ಮಾಡ್ತೀವಿ ಅಂತಂದರೆ ಪರ್ಮನೆಂಟ್ ಸ್ಟೋರೇಜ್ ಆಫ್ ಅ ಡಾಟಾ, ಅಂದರೆ ಪರ್ಮನೆಂಟಾಗಿ ಡಾಟಾನ ಸ್ಟೋರ್ ಮಾಡೋದಕ್ಕೆ ನಾವು ಬಳಕೆ ಮಾಡ್ತೀವಿ. ಯಾವುದು? ಎಕ್ಸಾಂಪಲ್ HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಈಸ್ ದ ಟೈಪ್ ಆಫ್ ಅ ಸೆಕೆಂಡರಿ ಸ್ಟೋರೇಜ್. ಅಂದರೆ ಆಕ್ಸಿಲರಿ ಮೆಮೊರಿನ ನಾವು ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಇಲ್ಲಿ ನಾವು ಡಾಟಾನ ಪರ್ಮನೆಂಟಾಗಿ ಸ್ಟೋರ್ ಮಾಡ್ತೀವಿ. ಯಾವ ರೀತಿ? ಹಾರ್ಡ್ ಡಿಸ್ಕ್ ಡ್ರೈವ್ ಈಸ್ ದ ಎಕ್ಸಾಂಪಲ್ ಆಫ್ ಅ ಸೆಕೆಂಡರಿ ಮೆಮೊರಿ. ಸೊ ಎಗೆ HDD, ಎಗೆ 4 ಎಲ್ಲಿದೆ? 2ರಲ್ಲಿದೆ, ಅಂದರೆ ಎಗೆ D. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ರಿಂಟರ್. ಇಂಪ್ಯಾಕ್ಟ್ ಪ್ರಿಂಟರ್ ಕ್ರಿಯೇಟ್ ಅ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಅ ಪೇಪರ್. ಅಂದರೆ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದರೆ ಒಂದು ಪೇಪರು ಮತ್ತು
ಪೇಪರಿಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಒಂದು ಪೇಪರು ಮತ್ತು ಅದೇನು ಪ್ರಿಂಟ್ ಮಾಡ್ತೀವಿ ಅದಕ್ಕೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಪೇಪರ್ ಯೂಸಿಂಗ್ ಅ ಪ್ರಿಂಟ್ ಹೆಡ್ ಆರ್ ಅ ಪಿನ್ಸ್ ಆಗಿರ್ಬೋದು, ಪ್ರಿಂಟ್ ಹೆಡ್, ಅದ್ರ ಮುಖಾಂತರ ನಾವು ಇಂಪ್ಯಾಕ್ಟ್ ಪ್ರಿಂಟರ್ ಏನು ಮಾಡುತ್ತೆ, ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಪೇಪರು ಮತ್ತು ಏನು ಪ್ರಿಂಟಿಂಗ್ ಮಷಿನ್ ಇರುತ್ತೆ, ಪ್ರಿಂಟಿಂಗ್ ಹೆಡ್ಡು, ಅದಕ್ಕೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಅದನ್ನು ನಾವು ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಎಕ್ಸಾಂಪಲು ಯಾವುದಾಗಿರುತ್ತೆ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಸೊ ಇಂಪ್ಯಾಕ್ಟ್ ಪ್ರಿಂಟರು ಡಿ. 2ಗೆ 3 ಯಾವುದು, 2ಗೆ 3 ಆಪ್ಷನ್ 3. ನೆಕ್ಸ್ಟ್ ಫ್ಲ್ಯಾಶ್ ಮೆಮೊರಿ ಅಂತಂದ್ರೇನು, ಇಟ್ ಈಸ್ ಅ ಟೈಪ್ ಆಫ್ ಅ ನಾನ್ ವೊಲಾಟೈಲ್ ಮೆಮೊರಿ ದಟ್ ಕ್ಯಾನ್ ಬಿ ಎಲೆಕ್ಟ್ರಿಕಲಿ ಎರೈಸ್ಡ್ ಆ್ಯಂಡ್ ರೀಪ್ರೋಗ್ರಾಮೇಬಲ್. ಅಂದರೆ ಇಲ್ಲಿ ನಾವು ಎಲೆಕ್ಟ್ರಿಕ್ಕಾಗಿ ಎರೈಸ್ ಮಾಡ್ಬೋದು. ಸೊ ಫ್ಲ್ಯಾಶ್ ಮೆಮೊರಿನ ನಾವು ಎಲೆಕ್ಟ್ರಿಕಲಿ ಎರೈಸಬಲ್, ಪ್ರೋಗ್ರಾಮೇಬಲ್, ರೀಡ್ ಓನ್ಲಿ ಮೆಮೊರಿ ಅಂತ ಕೂಡ ಕರಿತೀವಿ. ಅಂದರೆ ನಾವು ಎಲೆಕ್ಟ್ರಿಕ್ಕಾಗಿ ಡಾಟಾನ ಎರೈಸ್ ಮಾಡಿ ಮತ್ತು ರೀಪ್ರೋಗ್ರಾಮೇಬಲ್ನ ಮಾಡ್ಬೋದು. ಸೊ ಫ್ಲ್ಯಾಶ್ ಮೆಮೊರಿನ ಈ ಎಲೆಕ್ಟ್ರಿಕಲಿ ಎರೈಸಬಲ್, ಪ್ರೋಗ್ರಾಮೇಬಲ್, ರಾಮ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದರೆ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದ್ರೇನು, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಕ್ರಿಯೇಟ್ ಅ ಇಮೇಜಸ್ ವಿತೌಟ್ ಅ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್. ಅಂದರೆ ಯಾವುದೇ ರೀತಿಯ ಪೇಪರಿಗೂ ಮತ್ತು ಅದೇನು ಪ್ರಿಂಟ್ ಮಾಡ್ತಿರ್ತೀವಿ ಯೂಸಿಂಗ್ ಇಂಕ್ ಆಗಿರ್ಬೋದು, ಲೇಸರ್ ಪ್ರಿಂಟ್, ಇದ್ರ ಮುಖಾಂತರ ನಾವು ಯಾವುದೇ ಡೈರೆಕ್ಟು ಕಾಂಟ್ಯಾಕ್ಟ್, ಫಿಸಿಕಲ್ ಕಾಂಟ್ಯಾಕ್ಟ್ ಇರಲ್ಲ. ಯಾವುದಕ್ಕೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರಲ್ಲ ಪ್ರಿಂಟ್ ಮಾಡೋಕ್ಕೆ, ಪೇಪರು ಮತ್ತು ಅದೇನು ಇಂಕ್, ಅದಕ್ಕೆ ನಾವು ನಾನ್ ಇಂಪ್ಯಾಕ್ಟ್ ಅಂತೀವಿ. ಇಂಪ್ಯಾಕ್ಟಿಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ ಪೇಪರು ಮತ್ತು ಆ ಪ್ರಿಂಟ್ ಹೆಡ್ಡಿಗೆ. ಇದನ್ನು ನಾವು ಇಂಪ್ಯಾಕ್ಟ್ ಪ್ರಿಂಟ್ ಅಂತ ಕರಿತೀವಿ. ನಾನ್ ಇಂಪ್ಯಾಕ್ಟ್ ಅಂದರೆ ಯಾವುದೇ ಫಿಸಿಕಲ್ ಕಾಂಟ್ಯಾಕ್ಟ್ ಇರಲ್ಲ. ಎಕ್ಸಾಂಪಲ್ ಲೇಸರ್ ಪ್ರಿಂಟರ್ ಅಂತ ಕರಿತೀವಿ. ಸೊ ಡಿಗೆ 2 ಎಲ್ಲಿದೆ, ಆಪ್ಷನ್ 4. ಅರ್ಥ ಆಯ್ತಲ್ವ. ಆಕ್ಸಿಲರಿ ಮೆಮೊರಿ ಅಂತ ಅಂದರೆ ಅದನ್ನು ಸೆಕೆಂಡರಿ ಮೆಮೊರಿ ಅಂತ ಕೂಡ ಕರಿತೀವಿ. ಇದು ಪರ್ಮನೆಂಟಾಗಿ ಡಾಟಾನ ಸ್ಟೋರ್ ಮಾಡುತ್ತೆ. ಎಕ್ಸಾಂಪಲ್ ಯಾವುದು ಅಂತಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ನ ನಾವು ಸೆಕೆಂಡರಿ ಮೆಮೊರಿ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದರೆ ಪ್ರಿಂಟಿಂಗ್ ಪೇಪರು ಮತ್ತು ಪ್ರಿಂಟ್ ಹೆಡ್ ಅಥವಾ ಇಂಕಿಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಎಕ್ಸಾಂಪಲ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟ್ ಅಂತ ಕರಿತೀವಿ, ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ನೆಕ್ಸ್ಟ್ ಫ್ಲ್ಯಾಶ್ ಮೆಮೊರಿನ ನಾವು ಎಲೆಕ್ಟ್ರಿಕಲಿ ಎರೈಸಬಲ್, ಪ್ರೋಗ್ರಾಮೇಬಲ್, ರೀಡ್ ಓನ್ ಮೆಮೊರಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಅಂದರೆ ಯಾವುದೇ ರೀತಿಯ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಇರಲ್ಲ. ಪೇಪರ್ ಮತ್ತು ಆ ಇಂಕ್ ಮಿಡಲ್ಲು ಯಾವುದೇ ಫಿಸಿಕಲ್ ಕಾಂಟ್ಯಾಕ್ಟ್ ಇರಲ್ಲ. ಅದನ್ನು ನಾವು ಲೇಸರ್ ಮುಖಾಂತರ ನಾವು ಪ್ರಿಂಟ್ ಮಾಡ್ತಿರ್ತೀವಿ. ಅಂದರೆ ಫಿಸಿಕಲ್ ಟಚ್ ಇರುತ್ತೆ, ಲೇಸರ್ ಮಾಡಬೇಕಾದ್ರೆ ಇಲ್ಲ. ಸೊ ಎಕ್ಸಾಂಪಲ್ಲು ನಾನ್ ಇಂಪ್ಯಾಕ್ಟ್ ಪ್ರಿಂಟರಿಗೆ ಲೇಸರ್ ಪ್ರಿಂಟರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 3. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್. ಟ್ರೂನ ಫಾಲ್ಸ್ ಅಂತ ಕೇಳಿದ್ದಾರೆ. ಅ ವ್ಯೂ ಈಸ್ ಅ ಸಿಂಗಲ್ ಟೇಬಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ಅದರ್ ಟೇಬಲ್. ಡಾಟಾ ಇನ್ ವ್ಯೂಸ್ ಆರ್ ಆಲ್ವೇಸ್ ಫಿಸಿಕಲಿ ಸ್ಟೋರ್ಡ್. ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 2. ಅಂದರೆ ವ್ಯೂ ಈಸ್ ಅ ಸಿಂಗಲ್ ಟೇಬಲ್ ದಟ್ ಈಸ್ ಡಿವೈಡ್ ಫ್ರಮ್ ಅದರ್ ಟೇಬಲ್, ಇದು ಕರೆಕ್ಟ್ ಇದೆ. ಡಾಟಾ ಇನ್ ಅ ವ್ಯೂ ಆರ್ ಆಲ್ವೇಸ್ ಅ ಫಿಸಿಕಲಿ ಸ್ಟೋರ್ಡ್, ನೋ, ಇಟ್ ಈಸ್ ಅ ರಾಂಗ್. ಸೊ 88ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. ನೆಕ್ಸ್ಟು ಇಲ್ಲಿ ಒಂದು ಆಟ್ರಿಬ್ಯೂಟ್ ಕೊಟ್ಟಿದ್ದಾರೆ, ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮ್. ಇದನ್ನು ಇಲ್ಲಿ ಏನು ನೇಮ್ ಕೊಟ್ಟಿದ್ದಾರೆ, ಆಟ್ರಿಬ್ಯೂಟ್ಸಲ್ಲಿ ಹಲವಾರು ಟೈಪ್ಸ್ ಇದ್ದಾವೆ. ಅಂದರೆ ಸಿಂಪಲ್ ಆಟ್ರಿಬ್ಯೂಟ್, ಕಾಂಪೋಸಿಟ್ ಆಟ್ರಿಬ್ಯೂಟ್, ಮಲ್ಟಿ ವ್ಯಾಲ್ಯೂಡ್, ಡಿರೈವ್ಡ್ ಅಂತ ಈ ರೀತಿ ವೇರಿಯಸ್ ಟೈಪ್ಸ್ ಆಫ್ ಆಟ್ರಿಬ್ಯೂಟ್ ಇದ್ದಾವೆ. ಇಲ್ಲಿ ಏನು ನೇಮ್ ಅಂತ ಕೊಟ್ಟಿದ್ದಾರೆ, ಇದು ಯಾವ ಟೈಪ್ ಆಫ್ ಆಟ್ರಿಬ್ಯೂಟ್ ಅಂತ ಕೇಳಿದ್ದಾರೆ. ಸಿಂಪಲ್ಲಾ, ಕಾಂಪೋಸಿಟಾ, ಮಲ್ಟಿ ವ್ಯಾಲ್ಯೂಡಾ ಅಥವಾ ಡಿರೈವ್ಡಾ ಅಂತ ಕೇಳಿದ್ದಾರೆ. ಸೊ ಫಸ್ಟು ಸಿಂಪಲ್ ಆಟ್ರಿಬ್ಯೂಟ್ ಅಂತಂದರೆ ಏನು ಅಂತಂದರೆ, ಸಿಂಪಲ್ ಆಟ್ರಿಬ್ಯೂಟ್ ಈಸ್ ಅ ಡಿವೈಸೇಬಲ್ ಆರ್ ಆಟೋಮೆಟಿಕ್. ಅಂದರೆ ಇಟ್ ಕೆನಾಟ್ ಬಿ ಬ್ರೋಕನ್ ಡೌನ್ ಇಂಟು ಅ ಸ್ಮಾಲರ್ ಕಾಂಪೊನೆಂಟ್. ಯಾವುದೇ ಒಂದು ಕಾಂಪೊನೆಂಟ್ ಇದೆ ಅಂದರೆ ಅದನ್ನ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಎಕ್ಸಾಂಪಲ್ ಏಜ್ ಆಗಿರ್ಬೋದು, ಜೆಂಡರ್ ಆಗಿದೆ. ಈಗ ಏಜ್ 26 ಅಂತ ಇದೆ. ಸೊ ಇದನ್ನು ನಾವು ಡಿವೈಡ್ ಮಾಡೋಕ್ಕಾಗುತ್ತಾ, ನಮ್ಮ ಏಜ್ನ ಡಿವೈಡ್ ಮಾಡಿ ಬ್ರೇಕ್ ಮಾಡಿ ಬರೆಯೋಕ್ಕಾಗುತ್ತಾ, ಇಲ್ಲ. ಯಾವುದೇ ಜೆಂಡರ್ ಮೇಲ್ ಅಥವಾ ಫೀಮೇಲ್ ಇರುತ್ತೆ, ಇದನ್ನು ನಾವು ಬ್ರೇಕ್ ಮಾಡಿ ಬರೆಯೋಕ್ಕಾಗುತ್ತಾ, ಇಲ್ಲ. ಸೊ ಈ ರೀತಿ ಯಾವ ಆಟ್ರಿಬ್ಯೂಟ್ನ ಬ್ರೇಕ್ ಮಾಡೋಕ್ಕೆ ಬರಲ್ಲ ಇಂಟು ಅ ಸ್ಮಾಲರ್ ಕಾಂಪೊನೆಂಟ್ಸ್ ಆಗಿ, ಅದನ್ನು ನಾವು ಸಿಂಪಲ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ನೆಕ್ಸ್ಟು
ಕಾಂಪೋಸಿಟ್ ಆಟ್ರಿಬ್ಯೂಟ್ ಅಂದರೆ ಆ ಕಾಂಪೋಸಿಟ್ ಆಟ್ರಿಬ್ಯೂಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಅ ಸ್ಮಾಲರ್ ಅಂದರೆ ಸಬ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಇಲ್ಲಿದೆ ಅಲ್ಲ ಡಯಾಗ್ರಾಮಲ್ಲಿ ನೇಮ್ನ ಫಸ್ಟ್ ನೇಮು, ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಈ ರೀತಿ ಯಾವ ಆಟ್ರಿಬ್ಯೂಟ್ನ ನಾವು ಸ್ಮಾಲರ್ ಸಬ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅದನ್ನು ನಾವು ಕಾಂಪೋಸಿಟ್ ಅಂತ ಕರಿತೀವಿ. ನೆಕ್ಸ್ಟು ಮಲ್ಟಿ ವ್ಯಾಲ್ಯೂಡ್ ಅಂತಂದರೆ ಕ್ಯಾನ್ ಬಿ ಮಲ್ಟಿ ವ್ಯಾಲ್ಯೂಡ್ ಫಾರ್ ಅ ಸಿಂಗಲ್ ಎಂಟಿಟಿ ಅಂತಂದರೆ ಮಲ್ಟಿಪಲ್ ವ್ಯಾಲ್ಯೂಸ್ ಆಗಿ ನಾವು ಒಂದು ಎಂಟಿಟಿನ ಡಿವೈಡ್ ಮಾಡ್ತೀವಿ. ಎಕ್ಸಾಂಪಲ್ ಅ ಪರ್ಸನ್ ಮೈಟ್ ಹ್ಯಾವ್ ಅ ಮಲ್ಟಿಪಲ್ ಫೋನ್ ನಂಬರ್ಸ್ ಅಂದರೆ ಒಬ್ಬ ಪರ್ಸನ್ನು 2 ಫೋನ್ ನಂಬರ್ ಯೂಸ್ ಮಾಡ್ಬೋದು, ಒಬ್ಬ ಪರ್ಸನ್ನು 2 ಇಮೇಲ್ ಐ ಡಿನ ಬಳಕೆ ಮಾಡ್ಬೋದು, ಮಲ್ಟಿಪಲ್ ಇಮೇಲ್ ಐ ಡಿನ ಬಳಕೆ ಮಾಡ್ಬೋದು, ಮಲ್ಟಿಪಲ್ ಫೋನ್ ನಂಬರ್ನ ಬಳಕೆ ಮಾಡ್ಬೋದು. ಸೊ ಈ ರೀತಿ ಒಬ್ಬ ವ್ಯಕ್ತಿ ಅಥವಾ ಎಂಟಿಟಿ ಮಲ್ಟಿಪಲ್ ವ್ಯಾಲ್ಯೂಸ್ನ ಯೂಸ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಮಲ್ಟಿ ವ್ಯಾಲಿಡ್ ಅಂತ ಕರಿತೀವಿ. ನೆಕ್ಸ್ಟು ಡಿರೈವ್ಡ್ ಅಂತಂದರೆ ಈ ಡಿರೈವ್ಡ್ ಈಸ್ ಅ ಒನ್ ಹೂಸ್ ವ್ಯಾಲ್ಯೂ ಕೆನಾಟ್ ಬಿ ಓಬ್ಟೈನ್ಡ್ ಆರ್ ಕ್ಯಾಲ್ಕುಲೇಟೆಡ್ ಫ್ರಮ್ ಅದರ್ ರಿಲೇಟೆಡ್ ಅಂದರೆ ಒಂದು ಎಂಟಿಟಿಯಿಂದ ಇನ್ನೊಂದು ಎಂಟಿಟಿ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅಂದರೆ ಒಂದು ವ್ಯಾಲ್ಯೂವಿಂದ ಇನ್ನೊಂದು ವ್ಯಾಲ್ಯೂನ ನಾವು ಕಂಡುಹಿಡ್ಬೋದು. ಎಕ್ಸಾಂಪಲ್ ಏಜ್ ಕ್ಯಾನ್ ಬಿ ಡಿರೈವ್ಡ್ ಅಂದರೆ ನಮ್ಮ ಡೇಟ್ ಆಫ್ ಏನು ಇಯರ್ ಇರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ 1999 ಅಂತ ಇರುತ್ತೆ. ಸೊ ಇದ್ರ ಮುಖಾಂತರ ನಮ್ಮ ಏಜನ್ನ ನಾವು ಕಂಡುಹಿಡಿಬೋದು ತಾನೆ, ಅಂದರೆ ಈ ಇಯರ್ ಮುಖಾಂತರ ನಾವು ಎಷ್ಟು ಏಜು ಅಂತ ಕಂಡುಹಿಡಿಬೋದು. ಸೊ ಈ ಥರ ಒಂದು ವ್ಯಾಲ್ಯೂವಿಂದ ನಾವು ಇನ್ನೊಂದು ವ್ಯಾಲ್ಯೂನ ಕಂಡುಹಿಡೋಕ್ಕೆ ಸಾಧ್ಯ, ಅದನ್ನು ನಾವು ಡಿರೈವ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ವ್ಯಾಲ್ಯೂನ ಸಬ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ವಿ, ಇದನ್ನು ನಾವು ಕಾಂಪೋಸಿಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ? ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಸಿಂಪಲ್ ಅಂತಂದರೆ ಸಿಂಪಲ್ ಆಟ್ರಿಬ್ಯೂಟ್ ಅಂದರೆ ಯಾವುದೇ ರೀತಿಯ ವ್ಯಾಲ್ಯೂನ ಬ್ರೇಕ್ ಮಾಡೋಕ್ಕೆ ಬರಲ್ಲ. ಎಕ್ಸಾಂಪಲ್ ಏಜ್ ಆಗಿರ್ಬೋದು, ಜೆಂಡರ್. ನೆಕ್ಸ್ಟ್ ಕಾಂಪೋಸಿಟ್ ಅಂತಂದರೆ ಒಂದು ವ್ಯಾಲ್ಯೂನ ಸಬ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಎಕ್ಸಾಂಪಲ್ ನೇಮ್ ಅಂದರೆ ಲಾಸ್ಟ್ ನೇಮ್, ಮಿಡಲ್ ನೇಮ್, ಫಸ್ಟ್ ನೇಮ್ ಅಂತ ನಾವು ಡಿವೈಡ್ ಮಾಡ್ಬೋದು, ಅದನ್ನು ನಾವು ಕಾಂಪೋಸಿಟ್ ಅಂತ ಕರಿತೀವಿ. ಮಲ್ಟಿ ವ್ಯಾಲ್ಯೂಡ್ ಅಂತಂದರೆ ಸಿಂಗಲ್ ಎಂಟಿಟಿನ ಮಲ್ಟಿ ವ್ಯಾಲ್ಯೂಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹಲವಾರು ಫೋನ್ ನಂಬರ್ ಯೂಸ್ ಮಾಡ್ಬೋದು, ಒಬ್ಬ ವ್ಯಕ್ತಿ ಹಲವಾರು ಇಮೇಲ್ ಐ ಡಿನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡಿರೈವ್ಡ್ ಅಂತಂದರೆ ಒಂದು ವ್ಯಾಲ್ಯೂವಿಂದ ನಾವು ಇನ್ನೊಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ ನಮ್ಮ ಬರ್ತ್ ಇಯರ್ನ ಯೂಸ್ ಮಾಡಿ ನಾವು ಬರ್ತ್ ಡೇಟ್ನ ಕಂಡುಹಿಡಿಬೋದು. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ 1. ನೆಕ್ಸ್ಟು ಫೈಂಡ್ ದ ಡೆಸಿಮಲ್